ಬಹಳ ಜನ ಹುಡುಗರಲ್ಲಿ ಇಂಜಿನಿಯರಿಂಗ್ ಹುಡುಗರಲ್ಲಿ ಈ ಪ್ರಾಬ್ಲಮ್ ಇದೆ. ನಂದು ಹಾರ್ಟ್ ಬ್ರೇಕ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಮೋಷನಲ್ ಟರೋಮಾ ಏನಿರುತ್ತಲ್ಲ, ಸೊ ಇದರಿಂದ ಬಾಡಿಗೆ ಎಫೆಕ್ಟ್ ಆಗುತ್ತಾ ಮ್ಯಾಮ್? ಡೆಫಿನೆಟ್ಲಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ನೀವು ಹೇಳ್ಬೇಕಾದ್ರೆ ಅವರೆಲ್ಲರೂ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸೌಂಡ್ ನಾಲೆಡ್ಜ್ ಇರುವಂಥವ್ರು. ಅವ್ರಿಗೆ ನಾವು ಹೇಳಬೇಕು ನೆಕ್ಸ್ಟ್ ಟೈಮ್ ಹೇಳಂಗಿದ್ರೆ ಹಾರ್ಟ್ ಬ್ರೇಕ್ ಅಲ್ಲ. ಮೆದುಳು ಮೆದುಳು ಮೇಲೆ ಎಫೆಕ್ಟ್ ಆಗೋ ಸಮಸ್ಯೆ ಅದು. ಹೃದಯದ ಕೆಲಸ ಲಬ್ ಡಬ್ ಅಷ್ಟೇ, ಸಪ್ಲೈಯಿಂಗ್ ಆಫ್ ದ ಬ್ಲಡ್ ಟು ದ ಬಾಡಿ. ಈ ಎಮೋಷನ್ಸ್ ಎಲ್ಲವೂ ಬರೋದು ಬ್ರೈನಿಂದ. ಸೊ ಎಮೋಷನಲ್ ಬ್ರೇಕ್ ಡೌನ್ ಆಗಲಿ, ಡಿಸ್ಟ್ರೆಸ್ ಆಗಲಿ ಆಗೋದು ಬ್ರೈನಿಂದ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿಂದ ಹಾರ್ಟ್ ಫೇಲ್ ಆಗೋಯ್ತು ಅಂತ ಹೇಳೋದ್ರ ಬದಲು ನನ್ನ ಮೆದುಳಲ್ಲಿ ಸಮಸ್ಯೆ ಆಯಿತು ಅಂತ ಹೇಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೇರ್ ಇಸ್ ಒನ್ ಬ್ಯೂಟಿಫುಲ್ ವೆಬ್ ಲೈಕ್ ಶಾರ್ಟ್ ಮೂವಿ ಕಾಲ್ಡ್ ನೀರೋಸ್ ಗೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಎವ್ರಿ ಒನ್ ಇಸ್ ಸಪೋಸ್ ಟು ವಾಚ್ ದಟ್ ನೀರೋಸ್ ಗೆಸ್ಟ್ ಬಿಕಾಸ್ ದಟ್ ವಾಸ್ ಲಿಂಕಿಂಗ್ ಇನ್ ಮೈ ಹೆಡ್ ಬಿಕಾಸ್ ಲೈಕ್ ವೆನ್ ಯು ಟಾಕ್ ಅಬೌಟ್ ಸೂಸೈಡ್. ನಾನು ಹೋಗಿ ನೋಡ್ತಿರೋದು. ಸೊ ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ನೀರೋ ಅಂತ ಅಂದ್ರೆ ಒಬ್ಬ ಕಿಂಗ್ ಇರ್ತಾನೆ ರೂಮಲ್ಲಿ. ಅವನೇನು ಅಂತಂದ್ರೆ ಲೈಕ್ ಎಲ್ಲ ಪ್ರಿಸ್ನರ್ಸ್ಗಳ್ಗೂನು ಒಳಗಡೆ ಇರ್ತಾರೆ, ಪ್ರಿಸ್ನರ್ಸ್ ಇರ್ತಾರೆ. ಲೈಕ್ ಅವನೊಂದ್ಸತಿ ಪಾರ್ಟಿ ಮಾಡ್ತಾ ಇರ್ತಾನೆ. ಪಾರ್ಟಿ ಮಾಡ್ತಿರುವಾಗ ಕರೆಂಟ್ ಹೊರಟೋಗ್ಬಿಡುತ್ತೆ. ಅವಾಗ ಪ್ರಿಸ್ನರ್ಸ್ನೆಲ್ಲ ತಗೊಂಡ್ಬಂದು ಸುಟ್ಬಿಟ್ಟು ಅಲ್ಲಿರುವಂತ ರಿಚ್ ಪೀಪಲ್ ಎಲ್ಲ ಪಾರ್ಟಿ ಮಾಡ್ತಾರೆ ಅವ್ರು ಬರೋ ಬೆಳಕಲ್ಲಿ. ಸೊ ನೌ ಹೂ ಇಸ್ ನೀರೋಸ್ ಗೆಸ್ಟ್ ಇಯರ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಸಮನ್ ಇಸ್ ಡೂಯಿಂಗ್ ಪಾರ್ಟಿ ಅಟ್ ವಾಟ್ ಕಾಸ್ಟ್. ಬಹಳ ಜನಕ್ಕೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂದ್ರೆ ಭಯ ಇರುತ್ತೆ. ಅದೊಂಥರ ಸ್ಟಿಗ್ಮಾ. ಆ ಸ್ಟಿಗ್ಮಾ ಏನು ಅಂತಂದ್ರೆ, ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೀರಾ ಅಂತ ಅಂದ್ರೆ ನಿಮಗೇನು ಸಮಥಿಂಗ್ ಯು ಆರ್ ಗೋಯಿಂಗ್ ರಾಂಗ್. ನಾವು ಸೈಕಾಟ್ರಿಸ್ಟ್ ಮದುವೆ ಆಗ್ಬಿಟ್ಟಿದೀವಲ್ಲ. ಸೊ ಹಾಗಾಗಿ ಮೆಡಿಕೇಶನ್ ಪ್ರಿಸ್ಕ್ರೈಬ್ ಮಾಡಿರೋದನ್ನು ಅವ್ರು ತಗೊಳ್ಳೋದಕ್ಕೆ ಹಿಂಜರಿತಾರೆ. ಬಟ್ ಬಹಳಷ್ಟು ಜನಕ್ಕೆ ಆಂಗ್ಸೈಟಿ ಪ್ರಾಬ್ಲಮ್ ಆಗಿರ್ಬೋದು, ಇದೆಲ್ಲ ಇರುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡೋದಕ್ಕೆ ಇಷ್ಟರಲ್ಲ. ರೀಸನ್ ಇಸ್ ಈ ಪೊಲೀಸ್ ಸ್ಟೇಷನ್ಗೆ ಹೋದಂಗೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದು. ಬೇರೆ ಡಾಕ್ಟರ್ ಹತ್ರ ಈಸಿಯಾಗಿ ಹೋಗ್ತಾರೆ, ಬಟ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದಕ್ಕೆ ಬಹಳಷ್ಟು ರಿಲಕ್ಟೆನ್ಸ್ ಇದೆ ಸಮಾಜದಲ್ಲಿ. ವೈ ಇಸ್ ದಿಸ್ ಸ್ಟಿಗ್ಮಾ ಸ್ಟಿಲ್ ಇಸ್ ದೇರ್ ಇನ್ ದ ಸೊಸೈಟಿ? ಈ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಮುಂಚೆಯಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ. ಈಗ ಆ್ಯಕ್ಚುಲಿ ಇದು ಬ್ರೈನಿಗೆ ರಿಲೇಟೆಡ್ ಡಿಸಾರ್ಡರ್ಸ್ ಇವೆಲ್ಲ. ನಾವೇನೋ ಯಾರಿಗಾರು ಹೇಳಿದ್ರೆ ಅಯ್ಯೋ ಈ ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ ಎಲ್ಲದಕ್ಕೂ ಒಂದು ರೋಗಕ್ಕೆ ಹೆಸರಿಟ್ಬಿಡ್ತಾರೆ, ನಾವು ಸುಮ್ಮನೆ ಕೂತರು ಹೆಸರಿಡ್ತಾರೆ, ನಿಂತರು ಹೆಸರಿಡ್ತಾರೆ, ಹಂಗೆಲ್ಲ ಇರಲ್ಲ. ಯಾವುದೇ ಸಮಸ್ಯೆಗೆ, ಮಾನಸಿಕ ಸಮಸ್ಯೆ ನಾವೇನು ಹೇಳ್ತಾ ಇದ್ದೀವಿ, ತೋರಿಸ್ಕೊಳ್ಳಿ. ಅವ್ರ ಹತ್ರ ಹೋಗ್ಬಿಟ್ರೆ ನಮ್ಮನ್ನು ಹುಚ್ಚು ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಅರೆ ಬದುಕಕ್ಕಿಂತ ಹೆಚ್ಚ ಯಾರದೋ ಒಪಿನಿಯನ್ ಮೇಲೆ ನಮ್ಮ ಬದುಕು ನಿಲ್ಬೇಕಾ ಇಸ್ ಮೈ ಕ್ವೆಶ್ಚನ್. ಸಿಂಪಲ್. Hi friends, welcome back to Sri Siddhartha School of Engineering podcast. Today we have one more guest with us who has explored lot of word. So she is none other than our Dr. Padmakshi Lokesh ma'am. Ma'am has done many things. We're going to try to explore all those things in our podcast. She traveled cut across India and reached the Pakistan border. She is a behavioral specialist, whatnot. She has explored lot of word. So come, today's podcast is with Dr. Padmakshi Lokesh ma'am. Let us delve into it. So welcome to the show ma'am. ನಮಸ್ಕಾರ. ನಮಸ್ಕಾರ ಮ್ಯಾಮ್. ಮ್ಯಾಮ್ ಭಾಳ ಖುಷಿ ಆಯಿತು ನೀವು ಈ ಒಂದು ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿ ನಮ್ಮ ಕ್ಯಾಂಪಸ್ಸಿಗೆ ಬಂದಿದ್ದು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ. ಹೋಪ್ ಸೊ ಲೈಕ್ ಅವರ್ ಸ್ಟೂಡೆಂಟ್ಸ್ ವಿಲ್ ಗೋನಾ ಗೆಟ್ ಲಾಟ್ ಆಫ್ ಇನ್ಸೈಟ್ಸ್ ಫ್ರಮ್ ಯು, ಮೇ ಬಿ ಬೋತ್ ಮೆಂಟಲಿ ಆಸ್ ವೆಲ್ ಆಸ್ ಎಮೋಷ್ನಲಿ. ಸೊ ದೇ ವಿಲ್ ಗೋನಾ ಟ್ರೈ ಟು ಗೆಟ್ ಲಾಟ್ ಆಫ್ ಆನ್ಸರ್ ಫ್ರಮ್ ದಿಸ್ ಪಾಡ್ಕಾಸ್ಟ್. Hopefully it's a learning for me also. Okay. And then thank you for giving me the opportunity to be a part of your program. The pleasure is all mine, ma'am. Ma'am, in engineering, what will going to happen? Students will going to learn a physical first aid kit. ಅಂದರೆ ಬಿದ್ದಿದ ತಕ್ಷಣ, ಗಾಯ ಆಗಿದ ತಕ್ಷಣ ಫಸ್ಟ್ ಏಡ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ಬಟ್ ಹಾಸ್ಟೆಲಲ್ಲಾಗಲಿ ಲೈಕ್ ಅವರ ಮನೆಗಳಲ್ಲಾಗಲಿ ಸೊ ಈ ಎಮೋಷ್ನಲ್ ಫಸ್ಟ್ ಏಡ್ ಕಿಟ್ ಇರಲ್ಲ. ಎಸ್ಪೆಷಲಿ ಲೈಕ್ ಯಾವುದೋ ಒಂದು ಫೇಲ್ಯೂರ್ ಆಯಿತು, ರಿಜೆಕ್ಷನ್ ಆಯಿತು, ಆ ಎಮೋಷ್ನಲಿ ಫಸ್ಟ್ ಏಡ್ ಕಿಟ್ ಎಲ್ಲಿ ಸಿಗುತ್ತೆ? ವಂಡರ್ಫುಲ್ ಕ್ವೆಶ್ಚನ್ ಸರ್ ಇದು. ಈ ಒಂದು ಪ್ರಶ್ನೆ ಅಂದರೆ ನೀವು ಎಷ್ಟು ಆಳವಾಗಿ ವಿಚಾರವನ್ನು ಅರ್ಥ ಮಾಡ್ಕೊಂಡಿದ್ದೀರ. ಹೌ ಡೆಪ್ತ್ ಯು ಹವ್ ಗಾನ್ ಇನ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಸ್ಟೂಡೆಂಟ್ಸ್ ಐ ಕ್ಯಾನ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್. ಫಸ್ಟ್ ಏಡ್ ಕಿಟ್ ಹ್ಯಾಸ್ ಬೇಸಿಕ್ ಥಿಂಗ್ಸ್. ಸೇಮ್ ಎಮೋಷನಲ್ ಫಸ್ಟ್ ಏಡ್ ಕಿಟ್ ಇಟ್ ಈಸ್ ನಾಟ್ ಅವೈಲಬಲ್ ಇನ್ ದ ಸ್ಟೋರ್ಸ್. ಐ ವಾಂಟ್ ಟು ಟೆಲ್ ಎವ್ರಿ ಒನ್ ವೆರಿ ಕ್ಲಿಯರ್ಲಿ, ಇಟ್ ಈಸ್ ದೇರ್ ವಿದಿನ್ ಯು. You need to use it in the right way. So when do you use the first aid kit? You use it when there is a small injury to the body, any part of the body, to prevent further problems. Same thing, you use your emotional first aid kit to prevent further damages happening to your individuality as a person. So where is it available? It is available within you. Just need to use it on the right time. It is two things, silence and speech. We confuse it, and then when we are supposed to keep talking, we keep silent, and we are supposed to be silent, we talk. So emotional first aid kit is to understand the difference between the both and use it as an effective tool.
So now it's a time to reflect on myself. I'm going to be silent. And when there's a time to speak out, when you're in distress, please speak out. This is the emotional first aid kit. ಓಕೆ. ಭಾಳ ಜನ ಹುಡುಗರಲ್ಲಿ, ಇಂಜಿನಿಯರಿಂಗ್ ಹುಡುಗರಲ್ಲಿ ಈ ಪ್ರಾಬ್ಲಮ್ ಇದೆ. ನಂದು ಹಾರ್ಟ್ ಬ್ರೇಕ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಮೋಷ್ನಲ್ ಟರೋಮಾ ಏನಿರುತ್ತಲ್ಲ, ಸೊ ಇದರಿಂದ ಬಾಡಿಗೆ ಎಫೆಕ್ಟ್ ಆಗುತ್ತಾ ಮ್ಯಾಮ್? ಡೆಫಿನೆಟ್ಲಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ನೀವು ಹೇಳಬೇಕಾದ್ರೆ ಅವರೆಲ್ಲರೂ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸೌಂಡ್ ನಾಲೆಜ್ ಇರುವಂಥವ್ರು. ಅವ್ರಿಗೆ ನಾವು ಹೇಳಬೇಕು, ನೆಕ್ಸ್ಟ್ ಟೈಮ್ ಹೇಳಂಗಿದ್ರೆ ಹಾರ್ಟ್ ಬ್ರೇಕ್ ಅಲ್ಲ, ಮೆದುಳು ಮೇಲೆ ಎಫೆಕ್ಟ್ ಆಗೋ ಸಮಸ್ಯೆ ಅದು. ಹೃದಯದ ಕೆಲಸ ಲಬ್ ಡಬ್ ಅಷ್ಟೇ, ಸಪ್ಲೈಯಿಂಗ್ ಆಫ್ ದ ಬ್ಲಡ್ ಟು ದ ಬಾಡಿ. ಈ ಎಮೋಷನ್ಸ್ ಎಲ್ಲವೂ ಬರೋದು ಬ್ರೈನಿಂದ. ಸೊ ಎಮೋಷನಲ್ ಬ್ರೇಕ್ ಡೌನ್ ಆಗಲಿ, ಡಿಸ್ಟ್ರೆಸ್ ಆಗಲಿ ಆಗೋದು ಬ್ರೈನಿಂದ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿಂದ ಹಾರ್ಟ್ ಫೇಲ್ ಆಗೋಯ್ತು ಅಂತ ಹೇಳೋದ್ರ ಬದಲು ನನ್ನ ಮೆದುಳಲ್ಲಿ ಸಮಸ್ಯೆ ಆಯಿತು ಅಂತ ಹೇಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೆನ್ ದೆರ್ ಇಸ್ ದಿಸ್ ಹಾರ್ಟ್ ಬ್ರೇಕ್ಸ್ ಅಥವಾ ಏನು ಇವ್ರು ಕರೀತಾರೆ ಬೇಜಾರು ಏನು ಆಗತ್ತೆ, ಇಟ್ ಕ್ಯಾನ್ ಬಿ ಡ್ಯೂ ಟು ಅ ರಿಲೇಷನ್ಶಿಪ್ ಇಶ್ಯೂಸು, ಫೇಲಿಯರ್ಸು, ಮನೇಲಿ ಏನೋ ಸಮಸ್ಯೆಗಳಿರ್ಬೋದು, ಅಥವಾ ಅವ್ರು ತನ್ನಲ್ಲೇ ಇರುವಂಥ ಭಯಗಳು, ಆಲ್ರೆಡಿ ಎಕ್ಸಿಸ್ಟಿಂಗ್ ಫಿಯರ್ಸ್ ಇರ್ಬೋದು. ದೇ ವಿಲ್ ಬಿ ಡಿಸ್ಟ್ರೆಸ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಇಟ್ ಕುಡ್ ಬಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಇಟ್ ಕುಡ್ ಬಿ ಇಂಡಿವಿಜುವಲ್ ಫ್ಯಾಕ್ಟರ್ಸ್, ಇಟ್ ಕ್ಯಾನ್ ಬಿ ದ ಫ್ಯಾಮಿಲಿ ಇಶ್ಯೂಸ್, ಇಟ್ ಕ್ಯಾನ್ ಬಿ ಈವನ್ ದ ಸೊಸೈಟಿ ಪ್ರೆಷರ್ ವಿಚ್ ದೇ ಕ್ರಿಯೇಟ್. ಸಂಬಡಿ ಯಾರೋ ಇಂಜಿನಿಯರಿಂಗ್ ಸೇರಿದ್ರು ಎರಡು ಥರದ ರಿಯಾಕ್ಷನ್. ಓ ಇಂಜಿನಿಯರಿಂಗಾ, ನಿನ್ನ ಲೈಫ್ ಸಖತ್ ಮಜವಾಗಿರುತ್ತೆ ಅಂತ ಹೇಳೋ ಒಬ್ಬರು ಆದರೆ, ಇನ್ನು ಕೆಲವರು ಇಂಜಿನಿಯರಿಂಗಾ ಏನು ಕೆಲಸನೇ ಸಿಗಲ್ಲ ಬಿಡು ಅಂತ ಹೇಳೋರು ಇರ್ತಾರೆ. ಇನ್ನೊಬ್ಬರ ಒಪಿನಿಯನ್ ಬೇಸ್ಡ್ ಮೇಲೆ ತುಂಬ ಜನ, ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಯು ಆಲ್ಸೋ, ನಾವೆಲ್ಲ ಅನ್ಕೊಂಬಿಡೋದು ಓ ಅದೇ ಸತ್ಯ ಅಂತ ಹೇಳಿ. ವಿ ವಿಲ್ ನಾಟ್ ಇವನ್ ಕ್ಲೈಮ್ ದ ಮೌಂಟೇನ್ ಆ್ಯಂಡ್ ಡಿಸೈಡ್ ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಅಂತ. ಇನ್ನೂ ಅದೆಲ್ಲೋ ದೂರದಲ್ಲೇ ನಿಂತ್ಕೊಂಡ್ಬಿಟ್ಟು ದೂರದ ಬೆಟ್ಟ ನುಣ್ಣಗೆ ಅಂತ ಅನ್ಕೊಂಬಿಡೋದು, ಅಥವಾ ದೂರ ಬೆಟ್ಟ ಅಂದಮೇಲೆ ಅದು ಕಷ್ಟ ಅಂತ ಅನ್ಕೊಂಬಿಡೋದು, ಅದು ಸರಿಯಲ್ಲ. ವಿ ಹ್ಯಾವ್ ಟು ಸೇಲ್ ಥ್ರೂ ದ ಜರ್ನಿ ಟು ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಲೈಫ್. ಸೊ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಇಫ್ ಎಟ್ ಆಲ್ ಯು ಫೀಲ್ ಯು ಹ್ಯಾವ್ ಅ ಪ್ರಾಬ್ಲಮ್ ಆರ್ ಹಾರ್ಟ್ ಬ್ರೇಕ್. ಸೊ ಏನು ಸೋ ಕಾಲ್ಡ್ ಹಾರ್ಟ್ ಬ್ರೇಕ್, ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಹಾರ್ಟ್ ಬ್ರೇಕ್ ಅಂತ, ಅದು ಹಾರ್ಟ್ ಬ್ರೇಕ್ ಅಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಮಾನಸಿಕವಾದ ಮೆದುಳಿನ ಸಮಸ್ಯೆ. ಸೊ ಆ್ಯಕ್ಚುಲ್ ಪ್ರಾಬ್ಲಮ್ ಆಗತ್ತೆ. ಸೊ ಯಾವಾಗ ಮನುಷ್ಯನಿಗೆ ನೋವಾಗುತ್ತೆ, ಎಮೋಷ್ನಲಿ ಭಾವನಾತ್ಮಕವಾಗಿ ಯಾವಾಗ ನೋವಾಗುತ್ತೆ, ಅದು ದೇಹದ ಮೇಲೂ ಸಾಕಷ್ಟು ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ. ತುಂಬ ನಿದ್ದೆ ಬರಲ್ಲ, ತುಂಬ ಬೇಜಾರಾದಾಗ ನಿದ್ದೆ ಬರದೇ ಇರ್ಬೋದು. ಅದಾದ ನಂತರ ಸರಿಯಾಗಿ ಊಟ ಮಾಡಿರಲ್ಲ. ಇನ್ನು ಕೆಲವರು ಎಮೋಷ್ನಲ್ ಈಟಿಂಗ್ ಅಂತ ಸುಮ್ಮನೆ ತಿಂತಾನೆ ಇರ್ತಾರೆ, ಅದು ಇರುತ್ತೆ. ಇಲ್ಲ ಉಲ್ಟಾ ಏನು ತಿನ್ನಬೇಕು ಅಂತಲೇ ಮನಸ್ಸಾಗಲ್ಲ. ಇನ್ನು ಕೆಲವೊಂದು, ನನಗೆ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿ ಹುಡುಗರು ಹೇಳೋದು, ಮ್ಯಾಮ್ ಅಯ್ಯೋ ನಂಗೆ ಸ್ನಾನ ಮಾಡ್ಕೊಳಕ್ಕೂ ಮನಸ್ಸೇ ಇರಲ್ಲ ಮ್ಯಾಮ್ ಅಂತೆಲ್ಲ ಹೇಳೋರು ಇರ್ತಾರೆ. ಅದು ಫ್ರೆಂಡ್ಸ್ಗೆ ಹೇಳಬೇಕಾದ್ರೆ ಸಮ್ಟೈಮ್ಸ್ ಇಟ್ಸ್ ಜೋಕ್, ಪರವಾಗಿಲ್ಲ. ಆದರೆ ಅದೇ ಒಂದು ನಡವಳಿಕೆ ಆಗೋದ್ರೆ, ಬಿಹೇವಿಯರ್, ಕಾನ್ಸ್ಟೆಂಟ್ ಬಿಹೇವಿಯರ್ ಆಗೋದ್ರೆ, ಅದು ಎಲ್ಲರೂ ಎಚ್ಚೆತ್ಕೊಳ್ಬೇಕು, ನಾಟ್ ಜಸ್ಟ್ ಇಂಡಿವಿಜುವಲ್. ಅವರು ಹಾಸ್ಟೆಲಲ್ಲಿ ಇರ್ತಾರೆ ಅಥವಾ ಡೇ ಸ್ಕಾಲರ್ಸೇ ಆಗಿರಲಿ, ಅವ್ರ ಫ್ರೆಂಡ್ಸ್ ಎಲ್ಲ ಅದನ್ನ ಅಬ್ಸರ್ವ್ ಮಾಡ್ಬೋದು. ಅದನ್ನು ಪೇರೆಂಟ್ಸ್ಗೆ ಹೇಳ್ಬೋದು, ಟೀಚರ್ಸ್ಗೆ ಹೇಳ್ಬೋದು, ಮ್ಯಾನೇಜ್ಮೆಂಟ್ಗೆ ಹೇಳ್ಬೋದು. ಇಲ್ಲ ಅವರೇನೇ ಅವ್ರ ಫ್ರೆಂಡ್ಸನ್ನು ಕರೆಕ್ಟ್ ಮಾಡುವಂಥದ್ದನ್ನು ಮಾಡಬೇಕು. ಅಯ್ಯೋ ಬೇಜಾರಾಗೋಯ್ತು, ನಾನು ಹೇಳ್ತಾ ಇರೋದು ಬೇಜಾರಾಗೋಯ್ತು ಅಂತ ಫ್ರೆಂಡ್ ಹೇಳಿದ್ರೆ, ಬಾ ನೀನೊಂದು ಸಖತ್ತಾಗಿರೋ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರಲ್ಲಿ ಕೂತ್ಕೊಂಡು ಏನೋ ಬೇಡದ ವಸ್ತುಗಳನ್ನು ತಿನ್ನೋದೋ ಕುಡಿಯೋದೋ ಮಾಡಿ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಕೆಲವರು ಹೇಳ್ತಾರೆ, ಮ್ಯಾಮ್ ಸಕಲ ರೋಗಾಣಿಗೂ ಏನೋ ಮದ್ದು ಅಂತ ಯಾರೋ ಹೇಳ್ಬಿಟ್ರು ಮ್ಯಾಮ್, ಅದಕ್ಕೆ ಇದನ್ನು ಮಾಡಿಬಿಟ್ಟೆ, ನಂಗೆ ರಿಯಲೈಸ್ ಆಯಿತು ನನ್ನ ದೇಹ ತುಂಬ ಪ್ರಾಬ್ಲಮ್ಯಾಟಿಕ್ ಆಗೋಗಿದೆ ಅಂತ ಹೇಳಿ ತುಂಬ ಲೇಟಾಗಿ ರಿಯಲೈಸ್ ಮಾಡ್ಕೊಳ್ಳೋದ್ರ ಬದಲು ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರಿಯಲೈಸ್ ಅರ್ಲಿ. ಸೊ ಮೆಂಟಲಿ ಡಿಸ್ಟರ್ಬ್ ಆದಾಗ, ಮೆಂಟಲಿ ಮನುಷ್ಯ ಎಮೋಷ್ನಲಿ ಮೆಂಟಲಿ ಏನು ಡಿಸ್ಟರ್ಬ್ ಆದಾಗ ಸಿಂಪಲ್ ಜೀರ್ಣಕ್ರಿಯೆಯಲ್ಲೂ ಸಮಸ್ಯೆ ಆಗುತ್ತೆ. ಟಾಯ್ಲೆಟ್ಗೆ ಹೋಗೋದು, ಎಕ್ಸಾಂಪಲ್ ರೆಸ್ಟ್ ರೂಮ್ಗೆ ಜಾಸ್ತಿನೇ ಹೋಗ್ತಿರ್ತಾರೆ ಆ್ಯಂಗ್ಸೈಟಿ ಜಾಸ್ತಿ ಆದರೆ, ಅಥವಾ ಬೆಳಿಗ್ಗೆ ಎದ್ದು ಅವ್ರಿಗೆ ಸರಿಯಾಗಿ ಮೋಷನ್ನಲ್ಲಿ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, IBS ಅಂತ ಕರಿತೀವಿ. ಬೇರೆ ಬೇರೆ ಥರವಾದಂಥ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಇನ್ನು ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅನ್ನೋ ಥರದಲ್ಲಾಗುತ್ತೆ. ತುಂಬ ಹೈ ಸ್ಟ್ರೆಸ್ ಲೆವೆಲಲ್ಲಿ ಸ್ಟ್ರೋಕ್ ಹೊಡೆಯುವಂಥ ಸಾಧ್ಯತೆಗಳಿರ್ತವೆ. ಈಗ ನೆನ್ನೆ ಎಲ್ಲೋ ನಾನು ಒಂದೊಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಮ್ಯಾರಥಾನ್ ರನ್ನರು 21K ಏನೋ ಕಿಲೋಮೀಟರ್ ಓದಬೇಕು ಅನ್ನೋ ಒಂದು ಆಸೆಯಲ್ಲಿ ರೆಡಿ ಇದ್ರಂತೆ, ಎಲ್ಲ ಇದೆ. ಮ್ಯಾರಥಾನ್ ವೆರಿ ಹೆಲ್ತಿ ಫೆಲೋ, ಅಂದರೆ ಏನು ಸಮಸ್ಯೆ ಏನೂ ಇರಲಿಲ್ಲ. ಆದರೆ ಆನ್ ದ ಟ್ರ್ಯಾಕಲ್ಲೇ ಅವರು ಬಿದ್ದೋಗ್ಬಿಟ್ಟಿದ್ದಾರೆ, ಹಾರ್ಟ್ ಅಟ್ಯಾಕ್ ಅಂತ ಆಗಿದೆ. ಅದಾದ ನಂತರ 20 ನಿಮಿಷದಲ್ಲಿ ಇದು ಪ್ರಾಣ ಪಕ್ಷಿ ಹಾರೋಗಿದೆ. ಸೊ ಹಾಗಾಗಿ ಸಾಕಷ್ಟು ಸ್ಟ್ರೆಸ್ಫುಲ್ ಲೈಫಲ್ಲಿ ನಮ್ಮ ಯುವಜನತೆ ಇದ್ದಾರೆ. ಯುವಜನತೆ ಅಂತಲೇ ಅಲ್ಲ, ಎಲ್ಲರೂ ಇದ್ದಾರೆ. ಅದನ್ನು ಎಫೆಕ್ಟ್ ಆಗ್ತಿರೋದೇ ದ ಮೋಸ್ಟ್ ಜೆನ್ಜಿ ಮತ್ತು ಏನು ಯೂತ್ ಅಂತ ಕರಿತೀವಿ, ಯೂತ್ ಫ್ರಮ್ ದ ಏಜ್ ಗ್ರೂಪ್ಸ್ ಆಫ್ 13 to 35, ಆ ಜನತೆಯಲ್ಲಿ ಸಮಸ್ಯೆಗಳು ಜಾಸ್ತಿ. 65% ಆಫ್ ದ
ಸೊಸೈಟೀಸ್ ಪಾಪ್ಯುಲೇಷನ್ ಇಸ್ ದ ಯೂತ್. ಸೊ ಹಾಗಾಗಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೇರ್ ಫಿಸಿಕಲ್, ಮೆಂಟಲ್, ಎಮೋಷನಲ್ ಹೆಲ್ತ್. ವಿ ಸೀನ್ ಲಾಡ್ ಆಫ್ ಲೈಫ್. ಓಕೆ. ಭಾಳಷ್ಟು ಜನ ಹುಡುಗರಿಗೆ ಹಾರ್ಟ್ ಬ್ರೇಕೇ ದೊಡ್ಡ ಸಮಸ್ಯೆ. ಬಟ್ ಸಮಾಜದಲ್ಲಿ ಇದಕ್ಕಿನ್ನೂ ಕಷ್ಟ ಇರುವಂಥ ಕಮ್ಯುನಿಟೀಸ್ನ ನೀವು ನೋಡಿರ್ತೀರಾ, ಜನಗಳನ್ನ ನೋಡಿರ್ತೀರಾ. ಸೊ ಇಫ್ ಯು ವಾಂಟ್ ಟು ಪಿಕ್ ಅಪ್ ಒನ್ ಮೋಟಿವೇಶನ್ ಥಿಂಗ್ ಫ್ರಮ್ ಯುವರ್ ಲೈಫ್, ಸೊ ಇವ್ರಿಗಿನ್ನೂ ಏನು ಕಷ್ಟ ಇಲ್ಲಪ್ಪ ಇದು ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ. ಸರಿ, ಹಾರ್ಟ್ ಬ್ರೇಕ್ನೇ ಹೇಳ್ತಾ ಇದ್ದೀರಾ? ಹಾರ್ಟ್ ಬ್ರೇಕ್ ಅಲ್ಲ, ಇಟ್ಸ್ ದ ಎಮೋಷನಲ್ ಡಿಸ್ಟ್ರೆಸ್ ಬ್ರೇಕಪ್. ಅದು ಲೇಟೆಸ್ಟ್ ಡಿಸಾರ್ಡರ್ ಹೆಸರು ಫ್ರೆಶ್ ಬ್ರೇಕಪ್. ಹಾಂ. ನೀನು ಅವ್ರನ್ನ ಕೂರ್ಸಿ ಮಾತಾಡ್ಸಿದ್ರೆ ಏನಪ್ಪ ನೀನು ಫ್ರೆಶ್ ಬ್ರೇಕಪ್ ಯಾವಾಗ ಆಯಿತು ಅಂದರೆ, ಈಗ ಬ್ರೇಕಪ್ ಆಗಿ ಒಂದಿನ ಆಯಿತು, ಅರ್ಧ ಗಂಟೆ ಆಯಿತು ಬ್ರೇಕಪ್ ಆಗಿ. ಸರಿ, ಬ್ರೇಕಪ್ ಅರ್ಧ ಗಂಟೆ ಆದ್ರೆ ಮೇಕಪ್ ಯಾವಾಗ ಆಗಿರ್ಬೋದು ಅಂತ ನಾವು ಕುತ್ಕೊಂಡು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ 3 days ಆಯಿತು, ರಿಲೇಷನ್ಶಿಪ್ ಶುರುವಾಗಿ 3 daysಲ್ಲಿ ಬ್ರೇಕಪ್ ಆಗಿದ್ದರೆ ದ ಜನರೇಷನ್, ದ ಪೀಪಲ್, ನಾನು ಇಲ್ಲಿ ಜನ್ರೇಷನನ್ನು ಹೇಳೋದು ಬೇಡ, ಯಾರ್ಯಾರು ಈ ಥರದ ಸಮಸ್ಯೆಗಳೆಲ್ಲ ಅನುಭವಿಸ್ತಾ ಇದ್ದಾರೆ, ಅದು ಯಾವ ವಯಸ್ಸಿನವ್ರು ಬೇಕಾದ್ರೂ ಇರ್ಬೋದು. ಅದು ಜಾಸ್ತಿ ಈಗ ಬರ್ತಾ ಇರೋದು ಯೂತಲ್ಲೇ. ಸೊ ವಿಲ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ನಾನು ಈ ಸತಿ ಟ್ರೂ ಲವ್ ಮ್ಯಾಮ್, ಅಯ್ಯೋ ಅದು ತೋರಿಸ್ತಾರೆ ನೋಡ್ಬೇಕು, ಕೊರಿಯನ್ ಆರ್ಟಿನೋ ಹಿಂಗೆ ತೋರಿಸ್ತಾರೆ. ಟ್ರೂ ಲವ್ ಮ್ಯಾಮ್, ಇಲ್ಲಿಂದ ಲವ್ ಮಾಡಿದ್ದೆ, ಟ್ರೂ ಲವ್ ಮ್ಯಾಮ್, ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೆ ಅಂತ ಹೇಳೋವಂಥ ಹುಡುಗರು. ನಾನು ಕೇಳೋದು, ಹೋದ ವರ್ಷ 8.5 ಲಕ್ಷ ಜನ ಪ್ರಪಂಚಾದ್ಯಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಂಡಿಯಾ ಅದನ್ನು ಸಿಗ್ನಿಫಿಕೆಂಟ್ ನಂಬರ್ಸ್ ನಮ್ಮ ಭಾರತ ದೇಶದ್ದು. ಇವರೆಲ್ಲರೂ ನೋಡ್ಬೇಕಾದ್ರೆ ಅನ್ಸೋದು, ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ಬದುಕುವಂಥ ನಮ್ಮ ಯುವಜನತೆ. ಅವ್ರೆಲ್ಲವೂ ಇರುತ್ತೆ, ಮನೆಯಲ್ಲೇ ಇರ್ತಾರೆ, ಮನೆಯಲ್ಲಿ ಚೆನ್ನಾಗಿ ಊಟ ತಿಂಡಿ ಕೊಟ್ಟಿರ್ತಾರೆ, ಅವ್ರನ್ನೆಲ್ಲ ರೀತಿಯಲ್ಲೂ ನೋಡ್ಕೊತಾ ಇರ್ತಾರೆ, ಕಾಲೇಜಿಗೂ ಕಳಿಸ್ತಿರ್ತಾರೆ, ಖರ್ಚಿಗೂ ದುಡ್ಡು ಕೊಡ್ತಿರ್ತಾರೆ. ಆದರೂ ಇವ್ರಿಗೆ ಫೀಲ್ ನನಗೆ ಯಾರೂ ಇಲ್ಲ, ನನಗೇನೂ ಇಲ್ಲ, ನನಗೇನು ಮಾಡೋಕ್ಕಾಗ್ತಿಲ್ಲ ಈ ಥರ. ಸರ್, ನಾನು ನೋಡಿರೋರು, ನಾವು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೋಗಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾದ್ರೆ ನೋಡಿರೋದು, ಒಂದು ತಾಯಿಗೆ ನಾಳೆ ಬೆಳಿಗ್ಗೆ ಆ ಮಗು ಬದುಕಿದೆ ಅಂದ್ರೆ ಇನ್ನೊಂದು ದಿನ ನನ್ನ ಮಗು ನನ್ನ ಜೊತೆ ಇರ್ಬಿಡುತ್ತಲ್ಲ ಅನ್ನೋ ಒಂದು ಖುಷಿ ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಸಮಸ್ಯೆಗಳನ್ನು ನಾನು ನೋಡಿದ್ದೀನಿ. ಇನ್ನು HIV ಇನ್ಫೆಕ್ಟೆಡ್, ಐ ವರ್ಕ್ ಫಾರ್ ದೆಮ್ ಆಲ್ಸೋ. ಡಿಟೆಕ್ಟ್ ಆಗಿ ಕೆಲವೇ ದಿನಗಳಲ್ಲಿ ಸತ್ತೋಗಿರೋನು ನೋಡಿದ್ದೀವಿ. ಅಂದರೆ ಒಂದು ಲೇಡಿ ಒಂದು ಮಗುನ ಕರ್ಕೊಂಬಂದಿದ್ರು. ನಾನು ಆ್ಯಕ್ಚುಲಿ WHO ಒಂದು HIV ಪ್ರಾಜೆಕ್ಟ್ ಇದೆ, ಅವ್ರ ಜೊತೆ ಕೆಲಸ ಮಾಡ್ತೀನಿ. ಕೋಲಾರಲ್ಲಿ ಇದಾಗಿದ್ದು. ಅವರೊಂದು 28 years ಲೇಡಿ, ಶೀ ಈಸ್ HIV ಪಾಸಿಟಿವ್. ಒಂದು ಮಗುವನ್ನು, ಅವ್ರದ್ದೇ ಮಗು ಕರ್ಕೊಂಬಂದರು. ನೋಡ್ರಿ, ಆ ಮಗುನೂ HIV ಪಾಸಿಟಿವ್. ಅವ್ರ ತಂದೆ, ಆ ಮಗುವಿನ ತಂದೆಗೆ HIV ಇತ್ತು. ಸೊ ಅವರ ದೈಹಿಕ ಸಂಪರ್ಕದಿಂದ ಈ ಮಗುಗೂ ಸಹ HIV ಬಂದಿದೆ. ಆ ಮಗುಗೆ ಮುಂದಿನ ಏನಂತಾನೆ ಗೊತ್ತಿಲ್ಲ. ಆದರೂ ತಾಯಿ ಹೇಳೋದು, ನನ್ನ ಮಗ ಬೆಳೆದು ದೊಡ್ಡವನಾದ್ಮೇಲೆ ಚೆನ್ನಾಗಿ ಓದ್ಬಿಟ್ಟು ಏನಾರು ಆಫೀಸರ್ ಆಗಬೇಕು ಅಂತ. ಆ ಲೇಡಿ ಏನು ಓದೇ ಇಲ್ಲ, ಆಯಿತಾ. ಇದಕ್ಕಿನ್ನ ಸಮಸ್ಯೆಗಳೆಲ್ಲ ನಾವು ನೋಡಬೇಕು. ಇದಾದ ನಂತರ ಹುಟ್ಟಿನ ಮಗುವಿನಲ್ಲಿ ಕನ್ಸರ್ಟಲ್ ಹಾರ್ಟ್ ಪ್ರಾಬ್ಲಮ್ಸ್, ಹುಟ್ಟಿದಾಗಲೇ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಕ್ಯಾನ್ಸರ್ಸ್ಗಳು ಇರುತ್ತೆ. ಯಾರೂ ಇಲ್ಲದ ರೀತಿಯಲ್ಲಿ ಯಾರೂ ಇಲ್ದಿರೋರು ಇದ್ದಾರೆ. ಹುಟ್ಟಿದಾಗಲೇ ಪೇರೆಂಟ್ಸ್ಗೆ ಆಕ್ಸಿಡೆಂಟ್ ಆಗೋಗಿ ಮಗು ಒಂದೇ ಇದ್ದಾರೆ, ಇನ್ಯಾರೋ ಸಾಕ್ತಾ ಇದ್ದಾರೆ, ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ಸಾಕಷ್ಟು ಟ್ರಾಮಾ ಆಗ್ತಾ ಇದೆ. ಸೊ ಈ ಥರದ್ದೆಲ್ಲ ಸಮಾಜದಲ್ಲಿ ಇದೆ. ನಾವೇನಾಗುತ್ತೆ ಅಂದರೆ ನೋಡಲ್ಲ, ಗೊತ್ತಿರಲ್ಲ, ಸಮಸ್ಯೆ ನಾನಷ್ಟೇ ಅನುಭವಿಸ್ತಾ ಇದ್ದೀನಿ ಅನ್ನೋವಂಥ ಥರದಲ್ಲೇ ಮನುಷ್ಯ ಇರ್ತಾನೆ. ನಿಜವಾಗಿ ಸಮಸ್ಯೆಗಳನ್ನು ಹೋಗಿ ಹೊರಗಡೆ ನೋಡಿದಾಗ ನಿಜವಾಗ್ಲೂ ಪ್ರಾಬ್ಲಮ್ ಗೊತ್ತಾಗುತ್ತೆ. ನಾನು ಈ ಸಾಕಷ್ಟು ಅಲೆಮಾರಿ ಮಕ್ಕಳ ಜೊತೆ, ಅಲೆಮಾರಿ ತಂಡಗಳ ಜೊತೆಗಳೆಲ್ಲ ಸಾಕಷ್ಟು ಹತ್ತಿರದಿಂದ ನೋಡಿದ್ದೀನಿ. ಈಗ ಏನು ಎಲ್ಲಿ ಅವರ ಒಂದು ಮನೆ ಕ್ಲೀನ್ ಮಾಡಿದ್ದು ಅಥವಾ ಟಾಯ್ಲೆಟ್ ನೀರು ಹರ್ಕೊಂಡು ಹೋಗ್ತಾ ಇದೆ, ಅಲ್ಲಿಂದ ಫ್ಯೂ ಸೆಂಟಿಮೀಟರ್ಸ್ ದೂರದಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ನಾವು ಮಾತಾಡ್ತೀವಿ, ವಿ ಟಾಕ್ ಅಬೌಟ್ 5G, ವಿ ಟಾಕ್ ಅಬೌಟ್ ನೆಕ್ಸ್ಟ್ 6Gಗೂ ಹೋಗ್ಬೋದು. ನಾವು ಎಲ್ಲ ಥರದ ಜಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬೆಂಗಳೂರು ಸಿಟಿ ಒಳಗಡೆ, ಇಲ್ಲಿ ತುಮಕೂರಲ್ಲೂ ಸಹ ಸಿಟಿ ಮಧ್ಯದಲ್ಲೇನು ಹೆಣ್ಣು ಮಕ್ಕಳಿಗೆ ಹೋಗೋಕ್ಕೆ ರೆಸ್ಟ್ ರೂಮ್ಸೇ ಇಲ್ಲ. ಅಂಥ ಜಾಗದಲ್ಲೂ ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಇವತ್ತಿಗೂ ಇದೆ. ಇದೇನು ನನ್ನ ಹಳೆ ಕಾಲದ ಸ್ಟೋರಿ ಹೇಳ್ತಿಲ್ಲ, ಇವತ್ತಿಗೂ ಇದೆ. ಇಂಥ ಒಂದು ಸಮಸ್ಯೆಗಳಿದೆ. ಅಲ್ಲಿ ಒಂದು ಮಗು ಹೇಳಿದ್ದು, ನಾನು ಸಾಯಂಕಾಲ ಆ ಮಗು ರಿಯಾಕ್ಷನ್ ನೋಡ್ತಾ ಇದ್ದೆ. ನಾನು ಸಾಯಂಕಾಲ 5:30 ಆದಮೇಲೆ ಮಗುವಿನ ಮುಖದಲ್ಲಿ ಚೇಂಜಸ್ ಆಗಿತ್ತು. 3 o'clock to 5:30 ಥರ ಹಿಂಗೆ ಹಿಂಸೆಯಲ್ಲಿ. ಯಾಕೆಂದರೆ, ಅಬ್ಬಾ ನನಗೆ ರೆಸ್ಟ್ ರೂಮ್ಗೆ ಹೋಗ್ಬೋದು, ಟಾಯ್ಲೆಟ್ಗೆ ಹೋಗ್ಬೋದು. ಯಾಕಂದರೆ ಬೆಳಕಿದ್ದಕ್ಕೆ ಜಾಸ್ತಿ ಜನ ಸುತ್ತ ಫೋಟೋ ಹೊಡಿತಾರೆ. ಈಗ ಬೆಳಕು ಕಡಿಮೆ ಆದಮೇಲೆ ನಾವು ಸುತ್ತ ಬಟ್ಟೆ ಕಟ್ಟಿಬಿಟ್ಟು ಅದರಲ್ಲಿ ಹೋಗಿ ನಾವು ಟಾಯ್ಲೆಟ್ಗೆ ಹೋಗ್ಬೋದು ಅಂತ ಹೇಳಿ ಆ ಮಗು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕಿನ್ನ ಸಮಸ್ಯೆಗಳು ಇನ್ನೇನು ಇದೆ, ಇನ್ನೂ ಇರ್ಬೋದು. ಪ್ರಾಬ್ಲಿ ನಾನೂ ಸಮಸ್ಯೆಗಳನ್ನು ನೋಡಿಲ್ಲ ಅನಿಸುತ್ತೆ, ಇನ್ನೂ ಸಮಸ್ಯೆಗಳಿದೆ. ಈ ಮೂಲಕ ನಾನು ಮಕ್ಕಳಿಗೆ ಹೇಳೋದು, ಯಂಗ್ಸ್ಟರ್ಸ್ಗೂ ಹೇಳೋದು,
ನಿಮ್ಮಲ್ಲಿ ಎಲ್ಲವೂ ಇದೆ. ನಿಮಗೆ ಕಣ್ಣು ಕಾಣ್ತಾ ಇದೆ, ನಿಮಗೆ ಕಿವಿ ಕೇಳಿಸ್ತಾ ಇದೆ, ಮಾತು ಬರ್ತಾ ಇದೆ, ಇವೆಲ್ಲವೂ ಇದೆ, ನಿಮ್ಮಲ್ಲಿ ಎಲ್ಲವೂ ಇದೆ. ಏನೂ ಇಲ್ಲ ಅಂತ ನೀವು ಅನ್ಕೊತಾ ಇದ್ದೀರಾ ಅಷ್ಟೇ. ಅಯ್ಯೋ ನನಗೇನು ಏನು ಮಾಡೋಕ್ಕಲ್ಲ. ಇನ್ನೊಂದು ಅಯ್ಯೋ ಅಯ್ಯೋ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಫೀಲಿಂಗ್ ಸ್ಯಾಡ್, ಸ್ಟೇಟಸ್ ಅಪ್ಡೇಟ್ಸ್ ಫೀಲಿಂಗ್ ಲೋನ್ಲಿ, ಇದೆಲ್ಲ ಸ್ಟೇಟಸ್ ಅಪ್ಡೇಟ್ಸು. ಸಿ ಸ್ಟೇಟಸ್ ಇನ್ನ ಮಜಾ ಫೀಲಿಂಗ್ ರಿಲ್ಯಾಕ್ಸ್ಡ್ ಸ್ಟೇಟಸ್ ಅಪ್ಡೇಟ್ಸು. ಆ ಫೋಟೋ ಝೂಮ್ ಮಾಡಿ ನೋಡಿದ್ರೆ ಟಾಯ್ಲೆಟ್ ಟೈಲ್ಸ್ ಕಾಣಿಸ್ತಿರ್ತವೆ. ಅಂದರೆ ನಾನು ಕೇಳೋದು ಕೆಲವ್ರಿಗೆ, ಹೂ ಇಸ್ ಇಂಟ್ರೆಸ್ಟೆಡ್ ಟು ನೋ ಯುವರ್ ಫೀಲಿಂಗ್ ಸೋ ರಿಲ್ಯಾಕ್ಸ್ಡ್ ಇನ್ ದ ಪ್ಲೇಸ್ ಅಂತ. ಅಂದರೆ ಈ ವಿಚಾರನೇ ಗೊತ್ತಿಲ್ಲ ನಮಗೆಲ್ಲ, ಎಮೋಷನ್ಸ್ ಅಂದ್ರೇ ಗೊತ್ತಿಲ್ಲ. ನಾವೊಬ್ಬರೇ ಅಲ್ಲ, ನಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ ಅನ್ನೋದು ಸಹ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೇಲಿ ತಂದೆ ತಾಯಿ ಇದ್ದಾರೆ, ಬೈಯೋ ತಂದೆ ತಾಯಿ ಇದ್ದಾರೆ ಅಂದರೆ ಖುಷಿಪಡಿ, ನಿಮ್ಮನ್ನು ಅವರು ತಿದ್ದಿ ಬುದ್ಧಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಎಷ್ಟೋ ಮಕ್ಳಿಗೆ ತಂದೆ ತಾಯಿಯೇ ಇಲ್ಲ, ಎಷ್ಟೋ ಜನಕ್ಕೆ ಕಿವಿನೇ ಕೇಳಲ್ಲ. ಅಯ್ಯೋ ಕೆಲವ್ರು ಮಕ್ಕಳು ಬೈತಾ ಇದ್ರೆ, ಯಪ್ಪ ಕಿವಿ ಕೇಳಿಸ್ತಾ ಹೋದ್ರೆ ಸಾಕು, ಇವ್ರು ಟಾರ್ಚರ್ ತಡೆಯೋಕ್ಕಾಗಲ್ಲ ಅಂತ. ಇಮ್ಯಾಜಿನ್ ಯುವರ್ ಲೈಫ್ ವೆನ್ ಯು ಕಾಂಟ್ ಹಿಯರ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಜವಾದ ಸಮಸ್ಯೆ ನೀವು ನೋಡಿಲ್ಲ. ಯು ರಿಯಲಿ ಡೋಂಟ್ ನೋ ವಾಟ್ ಪ್ರಾಬ್ಲಮ್ಸ್ ಆರ್ ದೇರ್ ಔಟ್ಸೈಡ್. ನಿಮಗೆ ಯಾರಿಗೂ ಸಮಸ್ಯೆಗಳು ಬರದೇ ಇರಲಿ ಅಂತ ನಾವು ಹಾರೈಸ್ತೀವಿ. ಆದರೆ ಇರೋ ಸಿಚುವೇಶನನ್ನು ಸರಿ ಮಾಡಿಕೊಂಡು ಕನ್ವರ್ಟ್ ಇಟ್ ಇಂಟು ಸಕ್ಸಸ್ಫುಲ್ ಸ್ಟೋರಿ ಅಂತಲೇ ನಾವು ಹೇಳೋದು. ಎಷ್ಟೋ ಜನಕ್ಕೆ ಹೇಳೋದು, ಹಾಗಾದ್ರೆ ಸಕ್ಸಸ್ಫುಲ್ ಸ್ಟೋರಿ ಏನಂದರೆ ಸಿಂಪಲ್, ವೆನ್ ಯುವರ್ ಸಿಗ್ನೇಚರ್ ಬಿಕಮ್ಸ್ ಎನ್ ಆಟೋಗ್ರಾಫ್, ಯು ಆರ್ ಅ ಸಕ್ಸಸ್ ಸ್ಟೋರಿ ಅಷ್ಟೇ. ವೆನ್ ಯು ಆರ್ ಟೇಕಿಂಗ್ ಅ ಫೋಟೋ ವಿತ್ ಯೋರ್ ಸೆಲ್ಫ್, ಪೀಪಲ್ ವಾಂಟ್ ಟು ಟೇಕ್ ಅ ಫೋಟೋ ವಿತ್ ಯೋರ್ ಸೆಲ್ಫ್ ಅಷ್ಟೇ. ದಟ್ ಈಸ್ ದ ಸಕ್ಸಸ್ ಸ್ಟೋರಿ. ನಿಮಗೆ 2 ಥರ ಜನ ಇರ್ತಾರೆ. ಒಬ್ರು ಏನು ಅಂತಂದರೆ, ನಂದೇನೂ ತಪ್ಪಿಲ್ಲ, ಬೇರೆಯವ್ರ ಮೇಲೆ ಹಾಕ್ಬಿಡೋದು. ಯಾಕೋ ಇಂಜಿನಿಯರಿಂಗ್ ಇಲ್ಲಿ ಸೇರಿದೆ, ಎಲ್ಲೋ ಸೇರ್ಬೋದಾಗಿತ್ತೆಲ್ಲೋ, ಅಥವಾ ಇಂಜಿನಿಯರಿಂಗಲ್ಲಿ ಯಾಕೋ ಈ ಥರ ಪರ್ಫಾರ್ಮ್ ಮಾಡಿದೆ, ಪಿ ಯುನಲ್ಲಿ ಯಾಕೋ ಈ ಥರ ಪರ್ಫಾರ್ಮ್ ಮಾಡಿದೆ, ನಂದೇನಿಲ್ಲ ಸರ್, ನಮ್ಮ ಮನೇಲಿ ಹಿಂಗೆ ಸರ್, ಹಂಗೆ ಸರ್. ಸೊ ಭಾಳಷ್ಟು ಬ್ಲೇಮ್ನ ಬೇರೆಯವ್ರ ಮೇಲೆ ಹಾಕೋರು. ಇನ್ನೊಂದು ಸ್ವಲ್ಪ ಜನ ಏನು ಅಂತ ಅಂದರೆ, ಸೆಲ್ಫ್ ಬ್ಲೇಮಿಂಗ್ ಆಲ್ವೇಸ್, ನಂದಿಂದನೇ ಇದಾಗಿದ್ದು, ಈ ಥರ ಎಲ್ಲ ಆಗ್ತಾ ಇರೋದು ನನ್ನಿಂದನೇ. ಸೊ ಈ ಥರ ಸೆಲ್ಫ್ ಬ್ಲೇಮ್ ಮಾಡ್ತಾ ಸೊ ಇಮ್ಯುನಿಟಿ ಏನಾದರೂ ಕಡಿಮೆ ಆಗುತ್ತಾ, ನಮಗೆ ಇಮ್ಯೂನ್ ಡಿಸೀಸ್ ಬರೋವಂಥ ಪ್ರಾಬ್ಲಮ್ ಇರುತ್ತಾ, ಆ್ಯಂಡ್ ಇದರಿಂದ ಬಯಾಲಜಿಕಲ್ ಡಿಸ್ಟ್ರಕ್ಷನ್ ಏನಾದರೂ ಆಗುತ್ತಾ ಅಂತ ಹೇಳಿ. ಸೆಲ್ಫ್ ಬ್ಲೇಮ್ ಅಂದರೆ ಅವ್ರಿಗೆ ಆ್ಯಂಗ್ಸೈಟಿ, ಏನಾರು ಆಗ್ಬಿಟ್ರೆ, ನನಗಿಂದ ಏನಾರು ಆಗ್ಬಿಟ್ರೆ, ಅಥವಾ ನನ್ನಿಂದನೇ ತಪ್ಪಾಗ್ಬಿಟ್ರೆ, ಎಲ್ಲ ತಪ್ಪು ನನ್ನಿಂದನೇ ಆಗ್ತಾ ಇದೆ. ಅವ್ರು ಒಂಥರ ಅವರಾದರೆ, ಇನ್ನೊಬ್ರು ನೀವು ಹೇಳಿದ್ರಿ ನಾನೇ ಸರಿ, ಪ್ರಪಂಚ ಎಲ್ಲ ಸರಿಗಿಲ್ಲ ಅನ್ನೋ ಥರದವ್ರು ಅವರಾದರೆ, ದೇರ್ ಆರ್ 4 ಟೈಪ್ ಆಫ್ ಪೀಪಲ್. ಐ ಆಮ್ ಓಕೆ, ಯು ಆರ್ ಓಕೆ. ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ. ಇನ್ನು ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ. ಇನ್ನು ಐ ಆಮ್ ಆಲ್ಸೋ ನಾಟ್ ಓಕೆ, ಯು ಆರ್ ಆಲ್ಸೋ ನಾಟ್ ಓಕೆ ಟೈಪ್ಸಲ್ಲಿ. ಇನ್ನು ಕೆಲವರು ನಾನು ಸರಿಗಿಲ್ಲ, ಪ್ರಪಂಚನೂ ಸರಿಗಿಲ್ಲ ಅನ್ನೋ ಥರದಲ್ಲಾದರೆ ಹೋಪ್ಸೇ ಹೋಗ್ಬಿಟ್ಟಿದೆ ಅನ್ನೋ ಥರದಲ್ಲಿ. ಇನ್ನು ಯಾವುದೇ ಥರವಾದಂಥ ಬದುಕಲ್ಲಿ ಹೋಪ್ಸ್ ಕಳ್ಕೊಂಡಾಗ ಅಂದರೆ ನೆಗೆಟಿವಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ದೆರ್ ಇಸ್ ಲ್ಯಾಕ್ ಆಫ್ ಪಾಸಿಟಿವ್ ಆ್ಯಂಟಿಸಿಪೇಷನ್. ಏನೋ ಚೆನ್ನಾಗಿದೆ ಅನ್ನೋ ಫೀಲೇ ಇರಲ್ಲ. ನೀವು ಅವ್ರಿಗೆ ಕಸ ಗುಡಿಸು ಅಂದ್ರೂ, ಅಯ್ಯೋ ನನ್ನಿಂದ ಕಸ ಗುಡ್ಸೋಕ್ಕೂ ಆಗಲ್ಲ, ಐ ಕಾಂಟ್ ಇವನ್ ಕ್ಲೀನ್ ದ ಫ್ಲೋರ್, ದಟ್ ವಿಲ್ ನಾಟ್ ಬಿ ಕ್ಲೀನ್ ಅನ್ನೋ ಮಟ್ಟದಲ್ಲಿರ್ತಾರೆ. ಏನು ಮಾಡೋಕ್ಕೂ ಮುಂಚೆನೂ ಸೆಲ್ಫ್ ಕೇರು ಕಡಿಮೆ ಆಗುತ್ತೆ. ಸೆಲ್ಫ್ ಕೇರ್ ಅಂದರೆ ನೀಟಾಗಿರಬೇಕು, ಡಿಸಿಪ್ಲಿನ್ ಇರಬೇಕು, ಹಲ್ಲುಜ್ಬೇಕು. ಕೆಲವರು ಎಷ್ಟು ಪ್ರೊಕ್ಯಾಸ್ಟಿನೇಟ್ ಮಾಡ್ತಾರೆ, ಎಷ್ಟು ಲೇಜಿ ಅಂದರೆ ಅವ್ರು ಕೊಡೋ ಆನ್ಸರ್ಸ್ಗಳು, ಹುಲಿ ಸಿಂಹ ಹಲ್ಲುಜ್ಕೊಂಡೆ ಬದುಕು ಮಾಡ್ತವ, ದಟ್ ಈಸ್ ಓಕೆ. ಅದು ಹುಲಿ ಸಿಂಹ, ನಾವು ಹುಲಿ ಸಿಂಹ ಅಲ್ವಲ್ಲ, ನಮ್ಮ ಮನುಷ್ಯರಲ್ವಾ. ನಮಗೆ ಆದಂಥ ಒಂದು ರೀತಿ ನೀತಿ ಎಲ್ಲ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಯಾವಾಗ ಮನುಷ್ಯನಿಗೆ ಎಕ್ಸಾಂಪಲ್ಲು ಫಾರ್ ಮೋರ್ ದೆನ್ 3 ವೀಕ್ಸ್, 21 ದಿನ 25 ದಿನ ಮೇಲೆ ನಿಮಗೆ ಕಾನ್ಸ್ಟೆಂಟಾಗಿ ಅಳು ಬರ್ತಾ ಇದ್ರೆ, ಕಾನ್ಸ್ಟೆಂಟಾಗಿ ಕಾರಣವಿಲ್ಲದೆ ಸಿಟ್ಟಾಗ್ತಾಯಿದ್ರೆ, ಕಾರಣವಿಲ್ಲದೆ ಭಯ ಆಗ್ತದೆ, ಏನಾಗ್ಬಿಟ್ರೆ ಅಂತ ಭಯ, ಕಂಟ್ರೋಲ್ಗೆ ಮಾಡೋಕ್ಕಾಗ್ದಿರೋ ಭಯಗಳೆಲ್ಲ ಆಗ್ತಾಯಿದ್ರೆ, ಎಲ್ಲೋ ಒಂದು ಕಡೆ ನೀವು ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದೀರಾ ಅಂತ ಅರ್ಥ. ಯಾವಾಗ ಮನುಷ್ಯ ಮಾನಸಿಕವಾಗಿ ಸದೃಢರಾಗಿಲ್ಲ ಅಂದರೆ, ಮಾನಸಿಕ ಸದೃಢತೆ ಅಂದರೆ ಏನು ಅನ್ನೋದು ಈಗ ನಾವು ಅರ್ಥ ಮಾಡ್ಕೋಬೇಕು. ಸದೃಢತೆ ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಎಕ್ಸಾಂಪಲು, ನಂಗೆ ಹೊಟ್ಟೆ ನೋವ್ತಾ ಇದೆ ಅಂದರೆ ಅದೊಂದೇ ಅಷ್ಟೇ ಅಲ್ಲ, ಕಾಯಿಲೆ ಅಲ್ಲ. ನನಗೆ ನನ್ನ ಫ್ರೆಂಡ್ ಖುಷಿಯಾಗಿಲ್ಲ ಅಂದರೆ ನಾನು ಖುಷಿಯಾಗಿರಲ್ಲ. ಆಮೇಲೆ ನಮ್ಮ ಮನೇಲಿ ನನಗೆ ಕಾನ್ಸ್ಟೆಂಟಾಗಿ ಬೈತಾ ಇದ್ದಾರೆ, ನೆಗೆಟಿವ್ ಆಗಿ ನಾನು ನೋಡ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ ಅಂತ ನನಗೆ ಭಾವನೆ ಇದ್ದರೆ ಅವಾಗ ಖುಷಿಯಾಗಿರೋಕ್ಕೆ ಸಾಧ್ಯ ಇರಲಿಲ್ಲ. ಅಥವಾ ನಾನು ಫೇಲ್ ಆಗಿಬಿಡ್ತೀನಿ, ಇನ್ನೂ ಎಕ್ಸಾಮ್ ಬರೋಕ್ಕೂ ಮುಂಚೆನೇ ಫೇಲ್ ಆಗಿಬಿಡ್ತೀನಿ ಅಂತ ನಾನು ಅನ್ಕೋತಾ ಇದ್ದರೆ ಅವಾಗಲೂ ನಾವು ಸಮಾಧಾನವಾಗಿಲ್ಲ, ಖುಷಿಯಾಗಿಲ್ಲ ಅಂತ. ಇನ್ನು ನನಗೆ ಕೆಲಸ ಸಿಗ್ಬೋದು, ಮೋಸ್ಟ್ಲಿ ಕೆಲಸ ಸಿಕ್ಕಿದ್ರೂ ನಾನು ಎಲ್ಲ ನೀಡ್ಸು ಫುಲ್ಫಿಲ್ ಆಗಲ್ವೇನೋ ಅನ್ನೋ ನೆಗೆಟಿವಿಟಿಯಲ್ಲಿ ಇದ್ದಾಗಲೂ ಸಹ ನಾವು ಆರೋಗ್ಯವಂತರವಾಗಿ ಇಲ್ಲ ಅಂತಲೇ ಅರ್ಥ. ಈಗ ನೀವು ನೋಡಿರ್ಬೋದು, ಬರೀ ಇಂಜಿನಿಯರಿಂಗ್ ಹುಡುಗರೇ ಅಲ್ಲ, ಎಲ್ಲ ಥರದ ಸ್ಟೂಡೆಂಟ್ಸ್ಗಳು ಓದೋಗ್ತದೆ, ಅಯ್ಯೋ ಕೆಲಸ ಸಿಗುತ್ತೋ ಇಲ್ವೋ, ಸಿಗುತ್ತೆ. ಕೆಲಸ ಮಾಡೋರಿಗೆ ಕೆಲಸ ಇದ್ದೇ ಇರುತ್ತೆ, ಕೆಲಸನೇ ಸಿಗಬೇಕು ಅಂತಿಲ್ಲ. ಎಷ್ಟೋ ಮಕ್ಕಳು ಈಗ ತುಂಬ ಇಂಟೆಲಿಜೆಂಟ್ ಆಗಿ ಸ್ವಂತ ಸ್ಟಾರ್ಟಪ್ಸ್ಗಳನ್ನ ಮಾಡಬೇಕು ಅಂತೆಲ್ಲ ವರ್ಕ್ ಮಾಡ್ತಿರ್ತಾರೆ. ಸ್ಟಾರ್ಟಪ್ ಮಾಡೋಕ್ಕೆ ಹೋದಾಗ ನಿನಗೆಲ್ಲ ಆಗಲ್ಲ ಬಿಡು ಅಂತ ಹೇಳ್ತಿದ್ದಂಗೆ ತುಂಬ ಜನ ಹಿಂದೆ ಸರಿಯುವಂಥದ್ದಿರುತ್ತೆ. ಸೊ ಹಾಗಾಗಿ ಎಲ್ಲಿ ನನ್ನ ಕನಸುಗಳನ್ನು ಈಡೇರ್ಸೋಕ್ಕಾಗ್ತಿಲ್ಲ, ನನ್ನ ಒಂದು ವಿಚಾರದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ತುಂಬ ನೆಗೆಟಿವಿಟಿ ಥಾಟ್ ಪ್ರೋಸೆಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇವೆಲ್ಲವೂ ಮಾನಸಿಕ ಸದೃಢತೆ ಅಲ್ಲದೆ ಇರೋದು.
ಸೊ ಅವಾಗಿದ್ದಾಗ ಬಾಡಿ ಎಫೆಕ್ಟ್ ಆಗೇ ಆಗುತ್ತೆ. ನೆಗೆಟಿವ್ ದೇಹದ ಮೇಲೆ ಎಫೆಕ್ಟ್ ಆಗೋದು ಗ್ಯಾರಂಟಿ. ಆವಾಗ ಈ ನೀವು ಇಮ್ಯುನಿಟಿ ಅಂತ ಕೇಳಿದ್ರಿ. ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ. ದೇಹದಲ್ಲಿ ಮಾಮೂಲಿ ರೋಗ ನಿರೋಧಕ ಶಕ್ತಿ. ಈಗ ಚಿಕ್ಕ ಚಿಕ್ಕ ಗಾಯಗಳಿಗೂ ಒಂದೊಂದ್ಸತಿ ಜಾಸ್ತಿನೇ ರಕ್ತಸ್ರಾವ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ದೇಹದಲ್ಲೇ ಇರುವಂಥ ಕಾಯಿಲೆಗಳಿದ್ರೆ. ಇಲ್ಲಾಂದರೆ ದೇಹದಲ್ಲಿ ಸ್ಟ್ರೆಸ್ಸು ಜಾಸ್ತಿ ಆದಾಗಲೂ ಸಹ ಮನುಷ್ಯನ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಅವ್ನು ಚೆನ್ನಾಗಿ ತಿಂತಿರಲ್ಲ, ಚೆನ್ನಾಗಿ ನೀರು ಕುಡಿತಿರಲ್ಲ, ಸನ್ಲೈಟ್ ಬೇಕೇ ಬೇಕು ಆರೋಗ್ಯಕ್ಕೆ, ಹೊರಗಡೆನೇ ಹೋಗಿರಲ್ಲ, ಸುಮ್ಮನೆ ಮನೇಲೇ ಒಂದು ಮೂಲೆಯಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ. ಈಗ ಅವರು ವಾಲಂಟ್ರಿಲೇ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು, ಎಲ್ಲರಿಗೂ ಮೊಬೈಲ್ ಸಿಕ್ಬಿಟ್ಟು ಆಚೆಗೆ ಹೋಗ್ತಾ ಇಲ್ಲ. ಸೊ ಇದೆಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಮೊಬೈಲಲ್ಲಿ ಟೆಂಪಲ್ ರನ್ ಮಾಡ್ತಾರೆ ಬಿಟ್ಟು ನಿಜವಾಗ್ಲೂ ಟೆಂಪಲ್ಗೆ ಹೋಗದೇ ಇರೋ ಕಾಲ ಬಂದ್ಬಿಟ್ಟಿದೆ. ಸೊ ಈ ಎಲ್ಲ ಕಾರಣಗಳಿಂದ ದೇಹದಲ್ಲಿ ಶಕ್ತಿ ಕಡಿಮೆ ಆಗೋಗುತ್ತೆ. ಆವಾಗ ಆಟೋಮ್ಯಾಟಿಕ್ ನಿಶಕ್ತಿ ಆಯಾಸ ಜಾಸ್ತಿ ಆಗುತ್ತಾ, ದೇಹದಲ್ಲಿರುವಂಥ ಶಕ್ತಿ ಕಡಿಮೆ ಆಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಯು ವಿಲ್ ಬಿ ಪ್ರೋನ್ ಟು ಆಲ್ ಸಾರ್ಟ್ಸ್ ಆಫ್ ಇನ್ಫೆಕ್ಷನ್ಸ್. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು ಇನ್ನೊಂಥರ ಹೆಂಗೆ ಅಂದರೆ ನಿದ್ದೆ ಕಡಿಮೆ ಆದಾಗ, ನಿದ್ದೆ ಕಾನ್ಸ್ಟೆಂಟಾಗಿ ಕಡಿಮೆ ಆಗ್ತಾ ಅಥವಾ ಸ್ಟ್ರೆಸ್ಸು ಜಾಸ್ತಿಯಲ್ಲಿ ಡಯಾಬಿಟಿಸ್, ದಟ್ಸ್ ಮೋಸ್ಟ್ ಒನ್ ಆಫ್ ದ ವೆರಿ ಮೆಟಬಾಲಿಕ್ ಡಿಸಾರ್ಡರ್, ವೆರಿ ಡೇಂಜರಸ್ ಥಿಂಗ್. ಅರ್ಲಿ ಏಜಿಗೆ ಬರ್ತಾರೆ, ಅರ್ಲಿ ಆನ್ಸೆಟ್. ಟೈಪ್ 1 ಡಯಾಬಿಟಿಸು 18 ವರ್ಷದ ಕೆಳಗಿನವ್ರಿಗೆ ಬರುತ್ತೆ. ಟೈಪ್ 2 ಅಂದರೆ 18 ವರ್ಷದ ಮೇಲ್ಪಟ್ಟು. ಮುಂಚೆ ಯಾರಿಗೋ ಸಕ್ಕರೆ ಕಾಯಿಲೆ ಬಂತು, ಏನೋ ಸಕ್ಕರೆ ಕಾಯಿಲೆ ಅಂತ ಸುಸ್ತಾಗಿ ಬಿದ್ದೋಯ್ತು ಅಂದರೆ 70 ವರ್ಷ ಆ ಕಾಲದಲ್ಲಿ ಹೋಗಿ ನೋಡ್ಕೊಂಬರ್ತಿದ್ರು. ಇವಾಗ ಹೆಂಗೆ ಅಂದರೆ ಸಕ್ಕರೆ ಕಾಯಿಲೆ 25 ವರ್ಷ, 30 ವರ್ಷ, 28 ವರ್ಷಕ್ಕೂ ಬಂದಿದೆ. ಹಾರ್ಟ್ ಅಟ್ಯಾಕ್ಸು 23 ವರ್ಷದ ವ್ಯಕ್ತಿಗಳಲ್ಲೂ ನಾವು ಹಾರ್ಟ್ ಅಟ್ಯಾಕನ್ನು ನೋಡಿದ್ದೀವಿ. ಒಬ್ಬರು ಸೈಕ್ಯಾಟ್ರಿಸ್ಟ್ ಮೊನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ನಾವು ಅರ್ಥ ಮಾಡ್ಕೋಬೇಕು, ಬದುಕು ತುಂಬ ಚೇಂಜ್ ಆಗ್ತಿರೋದ್ರಿಂದ, ದರ್ ಇಸ್ ಅ ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಸಮಸ್ಯೆಗಳು ನಮ್ಮ ಮನುಷ್ಯನ ಬದುಕಲ್ಲಿ ಜಾಸ್ತಿ ಆಗ್ತಾ ಇದೆ. ಎಜುಕೇಷನ್ಗೆ ಸಂಬಂಧನೇ ಇಲ್ಲ. ಈಗ ಇಂಜಿನಿಯರಿಂಗ್ ಓದಿದ್ದಾರೆ ಅಂದರೆ ಇಟ್ಸ್ ಒನ್ ಆಫ್ ದ ಇಂಡಿಯಾಸ್ ಫೈನೆಸ್ಟ್ ಡಿಗ್ರೀಸ್, ತುಂಬ ಅತಿ ಬುದ್ಧಿವಂತರು ಅಂತಲೇ ಅರ್ಥ. ಆದರೂ ಕೆಲವೊಂದು ಸಿಂಪಲ್ ವಿಚಾರಗಳಿಗೆ ತಮ್ಮ ಸ್ವಂತಿಕೆಯನ್ನು ಕಳ್ಕೊಂಡಿರ್ಬೋದು, ಬುದ್ಧಿಯನ್ನು ಕಳ್ಕೊಂಡಿರ್ಬೋದು, ನೆಗೆಟಿವ್ ಡಿಸಿಷನ್ಸನ್ನು ತೊಗೊಂಡು ಸೂಸೈಡ್ ಅಟೆಂಪ್ಟ್ಸ್ ಎಲ್ಲ ಮಾಡಿರ್ಬೋದು. ಈ ಸೂಸೈಡ್ಸ್ ಬಗ್ಗೆ ಹೇಳಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗದೇನೂ ಆಗಿರೋದನ್ನು ನೋಡಿದ್ದೀವಿ. ರಿಲೇಷನ್ಶಿಪ್ ಬ್ರೇಕಪ್ ಆಗೋಯ್ತು ಅನ್ನೋದ್ರಲ್ಲೂ ಸೂಸೈಡ್ಸನ್ನು ನೋಡಿದ್ದೀವಿ. ಯಾವಾಗ ವ್ಯಕ್ತಿಗೆ ವೆನ್ ಇಟ್ ಕಮ್ಸ್ ಟು ಇಮ್ಯುನಿಟಿ, ಫಿಸಿಕಲ್ ಇಮ್ಯುನಿಟಿ ಆ್ಯಸ್ ವೆಲ್ ಎಸ್ ದ ಎಮೋಷನಲ್ ಇಮ್ಯುನಿಟಿ ವೆರಿ ಇಂಪಾರ್ಟೆಂಟ್. ಎಮೋಷ್ನಲ್ ಇಮ್ಯುನಿಟಿ ಸ್ಟ್ರಾಂಗ್ ಇಲ್ಲ ಅಂದರೆ, ಭಾವನಾತ್ಮಕವಾಗಿ ನಾನು ಸ್ಟ್ರಾಂಗ್ ಇಲ್ಲ ಅಂದರೆ, ಈಗ ಮನುಷ್ಯನ ದೇಹ, ಈಗ ನಮ್ಮ ಭಗವದ್ಗೀತೆ ಚಾಪ್ಟರ್ 6 ವರ್ಸ್ ನಂಬರ್ 5 ಹೇಳೋ ರೀತಿಯಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ಓನ್ಲಿ ಪರ್ಸನ್ ಕ್ಯಾನ್ ಮೇಕ್ ಇಟ್ ಆರ್ ಅ ಪರ್ಸನ್ ಕ್ಯಾನ್ ಬ್ರೇಕ್ ಇಟ್, ಇಟ್ಸ್ ಆಲ್ ಇನ್ ದ ಮೈಂಡ್ ಅನ್ನೋ ಥರದಲ್ಲಿ ಕೃಷ್ಣ ಹೇಳೋದಿದ್ದು. ನೀನೇ ಉದ್ಧಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ನೀನೇ ಹಾಳು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ಇದೇ ಮೊಬೈಲ್ ಫೋನ್ ನಾನು ಹೇಳ್ಬೇಕು, ಇದೇ ಮೊಬೈಲ್ ಫೋನ್ ಏನು ಇರೋದು ಇಷ್ಟು ಎಷ್ಟು ಗ್ಲೂ, ವಿ ಆರ್ ಸೋ ಗ್ಲೂಡ್, ಹಿಂಗೇ ನೋಡ್ತಿರ್ತೀವಿ. ಮಕ್ಕಳು ಈಗ ತಲೆ ಬಗ್ಸ್ಕೊಂಡೇ ಹೋಗ್ತಿರ್ತಾರೆ, ತಲೆ ಬಗ್ಸ್ಕೊಂಡೇ ಬರ್ತಿರ್ತಾರೆ ಕಾರಿಡಾರ್ಸಲ್ಲಿ, ಯಾಕಂದರೆ ಮೊಬೈಲ್ ನೋಡ್ತಿರ್ತಾರೆ. ಅದು ವಿಧೇಯತೆ ಜಾಸ್ತಿ ಏನಾಗಲಿಲ್ಲ, ಅಷ್ಟರ ಮಟ್ಟಕ್ಕೆ ಕಾನ್ಸಂಟ್ರೇಷನ್ನು ಮೊಬೈಲಲ್ಲಿ. ಹಿಂಗೆ ಆಮೇಲೆ ಯಾರು ಮೊಬೈಲನ್ನು ಇಷ್ಟು ದೂರದಲ್ಲಿ ಇಟ್ಕೊಂಡಿಲ್ಲ. ಹಿಂಗೆ ಕಣ್ಣಿನ ಸಮಸ್ಯೆ, ದೃಷ್ಟಿ ದೋಷಗಳ ಸಮಸ್ಯೆ, ಸ್ಕಿನ್ನನ್ನು ಎಫೆಕ್ಟ್ ಆಗುತ್ತೆ, ಕಾನ್ಸ್ಟೆಂಟ್ ರೇಸ್ ಬೀಳ್ತಿರೋದ್ರಿಂದ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ, ತಲೆ ಮೇಲೆ ಕೂದಲು ಉದುರೋ ಸಾಧ್ಯತೆ ಇರುತ್ತೆ. ಈ ಎಲ್ಲ ಥರದ ಪ್ರಾಬ್ಲಮ್ಸು ನಮ್ಮ ಒಂದು ಅಡಿಕ್ಷನ್ಸಿಂದ ಬರ್ತಾ ಇದೆ. ಅರ್ಥನೇ ಮಾಡ್ಕೊಳ್ಳಲ್ಲ. ಈಗ ಪಕ್ಕದಲ್ಲೇ ಫ್ರೆಂಡ್ಗೆ ಬೇಕಾದ್ರೆ ಹವಾರಿಯು ಅಂತ ಮೊಬೈಲಿಂದ ಕೇಳಿತಾರೆ ಬಿಟ್ರೆ, ಡೈರೆಕ್ಟಾಗಿ ಮ್ಯಾನ್ ಹವಾರಿಯು ಅಂತಲೇ ಕೇಳೇ ಇರಲ್ಲ. ಕಮ್ ಲೆಟ್ಸ್ ಗೋ ಹ್ಯಾವ್ ಲಂಚ್ ಅಂತ ಕರಿಬೇಕು. ಈಗಿನ ಮಕ್ಕಳನ್ನ ಕೆಳಗಡೆ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಕಲಿಯಲ್ಲ. ಈಗ ಅವರಮ್ಮ ಮೆಸೇಜ್ ಕಳಿಸ್ತಾರೆ, ಬೇಗ ಮೆಸೇಜ್ ಆದರೆ ಬೇಗ ನೋಡ್ತಾರೆ ಅಂತ ಹೇಳಿ. ಅಂದರೆ ಟೆಕ್ನಾಲಜಿಯನ್ನು ನಮ್ಮೆಲ್ಲ ಇಂಜಿನಿಯರಿಂಗ್ ಹುಡುಗರು ಚೆನ್ನಾಗಿ ಡೆವಲಪ್ ಮಾಡಿದ್ರು, ಆದರೆ ಅದೇ ಟೆಕ್ನಾಲಜಿ ಅವು ಕೈಗೆ ಸಿಕ್ಕಾಕೊಂಡು ಸಮಸ್ಯೆ ಒಳಗಾಗಿದ್ದಾರೆ ಅಂತ. ಸೊ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ mental health of an individual. The more stressed you are, there are more decreased in immunity, and you are prone to all sorts of infections and disorders too. As you mentioned, suicide is still a stigma to India. There is a region called Vidarbha ಅಂತ ಹೇಳಿ ಒಂದು ರೀಜನ್ ಇದೆ, ಸೌರಾಷ್ಟ್ರ, like now we call it as Maharashtra. ಸೊ ಅಂದರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಈಗಲೂ 3 days ಒಂದು ಫಾರ್ಮರ್ ಸೂಸೈಡ್ ಆಗುತ್ತೆ. ಸೊ ಅವರು ಕಾಟನ್ ಬೆಳೀತಾರೆ, ಆ ಕಾಟನ್ ಎಲ್ಲ ತಗೊಂಡೋಗಿ ಲೈಕ್ ಒಂದು ಪುಣೆ ಫ್ಯಾಷನ್ ವೀಕ್ನಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾರೆ. ಲೈಕ್ ಎಲ್ಲ ಲೈಕ್ ಆರ್ಟಿಸ್ಟ್ ಏನು ಪರ್ಫಾರ್ಮ್ ಮಾಡ್ತಾರಲ್ಲ, ಸೊ ಅಲ್ಲಿಂದ ಅವ್ರು ಬೆಳೆದಿದ್ದು ಕಾಟನಲ್ಲೇ ಮಾಡ್ತಾರೆ. ಅಂದರೆ ಇದೆಲ್ಲನೂ ನಮ್ಮ ಇಂಡಿಯಾದಲ್ಲಿ ನಾವು ತೆಗ್ದಾಕೋದಕ್ಕಾಗೋದೇ ಇಲ್ಲ. ಸ್ಟಿಲ್ ಇಟ್ಸ್ ದೇರ್. ಸೊ ವಾಟ್ ಐ ಸಜೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಲಿಸ್ನಿಂಗ್ ದಿಸ್ ಪಾಡ್ಕಾಸ್ಟ್ ಇಸ್, ದೆರ್ ಇಸ್ ಒನ್ ಬ್ಯೂಟಿಫುಲ್ ವೆಬ್ like short movie called Nero's Guest ಅಂತ ಹೇಳ್ಬಿಟ್ಟು. So everyone is supposed to watch that, Nero's Guest, because that was lingering in my head, because like when you talk about suicide, ನಾನು ಹೋಗಿ ನೋಡ್ತಿರೋದು.
ಸೊ ಅದು ತುಂಬ ಚೆನ್ನಾಗಿದೆ. ಅಂದರೆ ನೀರೋ ಅಂತ ಅಂದರೆ ಒಬ್ಬ ಕಿಂಗ್ ಇರ್ತಾನೆ ರೋಮಲ್ಲಿ. ಅವನೇನು ಅಂತಂದರೆ ಲೈಕ್ ಎಲ್ಲ ಪ್ರಿಸ್ನರ್ಸ್ಗಳ್ಗೂನು ಒಳಗಡೆ ಇರ್ತಾರೆ, ಪ್ರಿಸ್ನರ್ಸ್ ಇರ್ತಾರೆ. ಲೈಕ್ ಅವನೊಂದ್ಸತಿ ಪಾರ್ಟಿ ಮಾಡ್ತಾ ಇರ್ತಾನೆ. ಪಾರ್ಟಿ ಮಾಡ್ತಿರುವಾಗ ಕರೆಂಟ್ ಹೊರಟೋಗ್ಬಿಡುತ್ತೆ. ಅವಾಗ ಪ್ರಿಸ್ನರ್ಸ್ನೆಲ್ಲ ತೊಗೊಂಬಂದು ಸುಟ್ಬಿಟ್ಟು ಅಲ್ಲಿರುವಂಥ ರಿಚ್ ಪೀಪಲ್ ಎಲ್ಲನೂ ಪಾರ್ಟಿ ಮಾಡ್ತಾರೆ ಅವ್ರು ಬರೋ ಬೆಳಕಲ್ಲಿ. ಸೊ ನೌ ಹೂ ಈಸ್ ನೀರೋಸ್ ಗೆಸ್ಟ್ ಇಯರ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಸಮನ್ ಈಸ್ ಡೂಯಿಂಗ್ ಪಾರ್ಟಿ ಅಟ್ ವಾಟ್ ಕಾಸ್ಟ್. ಹೂಸ್ ಕಾಸ್ಟ್ ಅಂಡ್ ವಾಟ್ ಕಾಸ್ಟ್. ಓಕೆ, ವಂಡರ್ಫುಲ್ ಸರ್. ಇದು ತುಂಬಾ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದು. ಅಂದ್ರೆ ನಾವು ಆ ಬೆಂಕಿಯಲ್ಲಿ ಬೆಂದೋರಾಗ್ಬೇಕಾ ಇಲ್ಲ ಪಾರ್ಟಿ ಮಾಡೋರಾಗ್ಬೇಕಾ ಅಂದ್ರೆ ಅದು ಇನ್ನೂ ಒಂದಿದೆ. ಇನ್ನೊಬ್ಬರ ಒಂದು ಡೆಡ್ ಬಾಡಿ ಮೇಲೆ ನಾವು ಪಾರ್ಟಿ ಮಾಡ್ಬೇಕಾ ಅನ್ನೋದು ಸಹ ಒಂದು ಅದ್ರ ಲಾಸ್ಟಿಗೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಏನು ಅಂತ ಅಂದರೆ ಅಲ್ಲಿ ಶಾರ್ಟ್ ಮೂವಿನಲ್ಲಿ, ಸರ್ ನೀವು ಇಷ್ಟೊತ್ತು ಹೇಳಿದ್ರಲ್ಲ 1.5 ಶಾರ್ಟ್ ಮೂವಿನಲ್ಲಿ ನಂಗೇನು ಅರ್ಥ ಆಗಲಿಲ್ಲ ಅಂತೇಳಿ ಯಾರೊಬ್ಬ ಕೇಳ್ತಾನೆ. ಗೋ ಜಾಯಿನ್ 99% ಕ್ಲಬ್ ಅಂತ ಹೇಳಿ ಹೇಳ್ತಾರೆ ಅವರು. ಅಂದರೆ 1% ಕ್ಲಬ್ಬಿಗೆ ಬರ್ಬೇಕು ಅಂದರೆ ಇದೆಲ್ಲ ಅರ್ಥ ಆಗಬೇಕು ನಿಮಗೆ, ಇಲ್ಲಾಂದರೆ ಗೋ ಜಾಯಿನ್ 99% ಕ್ಲಬ್. ಯಾಕೆಂದರೆ 99% ಜನ ಇಂಡಿಯಾದಲ್ಲಿ ಇದೇ ಥರನೇ ಇರೋದು, ಅವರಿಗೆ ನಾವೇನು ಹೇಳ್ತಾ ಇದ್ದೀವಿ ಅಂತೇಳಿ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಲೈಕ್ ಕಮಿಂಗ್ ಟು ದಿಸ್ ಮ್ಯಾಮ್, ಲೈಕ್ ವುಮೆನ್ಸ್ ಅಂತ ಬಂದಾಗ ಲೈಕ್ ಯು ಆರ್ ಟಾಕಿಂಗ್ ಅಬೌಟ್ ಹಾರ್ಟ್ ಬ್ರೇಕ್ ಬಿಕಾಸ್ ದಿಸ್ ಇಸ್ ದ ಹಾರ್ಟ್ ಟಾಪಿಕ್. ವುಮೆನ್ಸ್ ಬೇಗ ರಿಕವರ್ ಆಗ್ತಾರೆ ಇದರಿಂದ, ಬಟ್ ಮೆನ್ನಿಗೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ದಿಲ್ ಬಿ ವಾಯ್ಡ್ ಫಾರ್ ಮೆನಿ ಇಯರ್ಸ್. ಅಂದರೆ ಅದರಿಂದ ಓವರ್ಕಮ್ ಮಾಡೋದು ತುಂಬ ಕಷ್ಟ ಮೆನ್ಗೆ. ಎಸ್ಪೆಷಲಿ ವುಮೆನ್ಸ್ ಕ್ಯಾನ್ ಈಸಿಲಿ ಮೂವ್ ಆನ್. ಹೌ? ಸರ್ ನಮ್ಮ ಹತ್ರ ಹಾರ್ಟ್ ಬ್ರೇಕ್ ಆಗಿರೋ ಹೆಣ್ಮಕ್ಳು ಬಂದಿದ್ದಾರೆ. ಹೌದಾ? ಹೌದೌದು. ನೀವೇನು ಹಾರ್ಟ್ ಬ್ರೇಕ್ ಅಂತ ಹೇಳ್ತಾ ಇದ್ದೀರಾ, ಈ ಮನಸ್ಸಿಗೆ ನೋವಾಗಂಥದ್ದು ಇಬ್ರಿಗೂ ಆಗುತ್ತೆ, ಇಬ್ರಿಗೂ ಈಕ್ವಲಿ. ಈಗ ಒಂದು ಹುಡುಗಿ ರಿಲೇಷನ್ಶಿಪ್ಪಲ್ಲಿದ್ದು ಇಬ್ರು ಸಹ ಬ್ರೇಕಪ್ ಮಾಡ್ಕೊಂಡಾಗ ಬೇಜಾರು ಇಬ್ರಿಗೂ ಆಗುತ್ತೆ. ಅಂದರೆ ಯಾವ ಎಕ್ಸ್ಟೆಂಟಲ್ಲಿ ಅವರು ದೇವರ್ ಕಾಂಟ್ರಿಬ್ಯೂಟಿಂಗ್ ಟು ದ ರಿಲೇಷನ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರು ಹುಡುಗರು ಹೇಳೋದು, ಅಪ್ಪ ಮಗ ಅವಳು ಹೊಟ್ಟೋದ್ಲು ಕಣೋ, ಲೈಫ್ ಇದ್ದೆ ಆರಾಮಾಗಿದ್ದೀನಿ ಅಂತ ಹೇಳೋ ಹುಡುಗರು ಇದ್ದಾರೆ. ಇನ್ನು ತುಂಬ ಡೀಪಾಗಿ ಕೆಲವರು, ಅಯ್ಯೋ ನನ್ನ ಫಸ್ಟ್ ಲವ್ ಮರೆಯೋಕ್ಕೆ ಆಗಲ್ಲ, ಇದೆಲ್ಲವೂ ಇದೆ. ಆಮೇಲೆ ಹೆಣ್ಣು ಮಕ್ಕಳಿಗೂ ಸಹ ಅಷ್ಟೇ ತಮ್ಮ ಒಂದು ಮನಸ್ಸಾರೆ ರಿಲೇಷನ್ಶಿಪ್ಗೆ ಕಾಂಟ್ರಿಬ್ಯೂಟ್ ಮಾಡಿ ಇರೋ ಹೆಣ್ಣು ಮಕ್ಕಳು ಇರ್ತಾರೆ. ಅದರಿಂದ ಹೊರಗಡೆ ಬರೋಕ್ಕಾಗದೇನೋ ನೋವು ಅನುಭವಿಸ್ತಿರೋರು ಇರ್ತಾರೆ. ಏನು ಎಲ್ಲರೂ ಈ ಟಿ ವಿ ಮಾಧ್ಯಮ ಸಿನಿಮಾಗಳಲ್ಲಿ ನೋಡ್ಬಿಟ್ಟು ಈ ಮೋಸ್ಟ್ ಆಫ್ ದ ಬ್ರೇಕಪ್ ಸಾಂಗ್ಸ್ ಎಲ್ಲ ಬರೀ ಹುಡುಗರೇ ಆಡಿರೋದ್ರಿಂದ ಎಲ್ಲ ಬ್ರೇಕಪ್ಪಲ್ಲಿ ನೋವು ಅನುಭವಿಸಿರೋರೆ ಹುಡುಗರು ಅಂತ ನಾವು ಅನ್ಕೊತೀವಿ. ಹುಡುಗಿಯರು ಇದ್ದಾರೆ, ಆದರೆ ಅವರು ಸೈಲೆಂಟಾಗಿ ಸಫರರ್ಸ್ ಹೇಳ್ಕೊಳಲ್ಲ. ಈ ಹುಡುಗ ಬ್ರೇಕಪ್ ಆಗಿದ ತಕ್ಷಣ ಅವ್ನ ಫ್ರೆಂಡ್ಗೆ ಹೋಗಿ ಹೇಳ್ತಾನೆ, ಬಾರೋ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಅಲ್ಲಿ ಸ್ವಲ್ಪ ಸರಿಯಾದ ಪರಿಹಾರ ಸಿಗುತ್ತೆ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಆದರೆ ಹೆಣ್ಮಕ್ಳಿಗೆ ತುಂಬ ನೋವು ಅನುಭವಿಸ್ತಿರ್ತಾರೆ. ಈಗ ಜೆನ್ಜಿಯಲ್ಲಿ ಅವರು ಸಹ ದೇ ಹ್ಯಾವ್ ಚೋಸನ್ ಡಿಫ್ರೆಂಟ್ ರೂಟ್ಸ್. ಬಟ್ ಆದ್ರೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದು ಅದು ಬಿಟ್ಟು ಹೊರಗಡೆ ಹೋದಾಗ ಅವರಿಲ್ಲ ಅನ್ನೋದು ನೆನಪುಗಳು ಎಲ್ಲವೂ ಬಂದೇ ಬರುತ್ತೆ. ಆದರೆ ಮೂವಿಂಗ್ ಆನ್ ಇಸ್ ಇಂಪಾರ್ಟೆಂಟ್. ಸ್ವಲ್ಪ ಮಟ್ಟಲ್ಲಿ ಹೆಣ್ಣು ಮಕ್ಕಳು ಈ ಮೂವ್ ಆನ್ನ ಸ್ವಲ್ಪ ಬೇಗ ಅರ್ಥ ಮಾಡ್ಕೊತಾರೆ. ದೇ ಮೂವ್ ಆನ್. ಆರಾಮಾಗಿ ಮೂವ್ ಆನ್ ಆಗಿರೋ ಹುಡುಗರು ಇದ್ದಾರೆ, ನೆನ್ನೆ ಬ್ರೇಕಪ್ ಆಗಿ ಇವತ್ತು ಖುಷಿಯಲ್ಲಿ ಪಾರ್ಟಿ ಮಾಡಿರೋ ಹುಡುಗರು ಇದ್ದಾರೆ. ಸೊ ಹಾಗಾಗಿ ನಾವು ಇದನ್ನು ಹಂಗೆ ಜನರಲೈಸ್ ಮಾಡೋಕ್ಕಾಗಲ್ಲ. ದ ಡೆಪ್ತ್ ಇಂಟೆನ್ಸಿಟಿ, ಎಷ್ಟು ಇಂಟೆನ್ಸಿಟಿಲಿ ಅವ್ರು ಇನ್ವಾಲ್ವ್ ಆಗಿದ್ರು ಅನ್ನೋದ್ರ ಮೇಲೆ ಟೋಟಲಿ ಡಿಪೆಂಡ್ ಆಗುತ್ತೆ. ಈ ಏನು ಬ್ರೇಕಪ್ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಾನು ಎಲ್ಲರೂ ಕೇಳೋದು ಅದು ರೆಡ್ ಫ್ಲ್ಯಾಗ್ಸ್ ಏನು ಅಂತ. ಸೊ ರೆಡ್ ಫ್ಲ್ಯಾಗ್ ಅಂದರೆ ನೀವೇ ಆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಹುಡುಗ ಆಗಲಿ ಹುಡುಗಿ ಆಗಲಿ, ಎಷ್ಟು ವರ್ಷದ ಲವ್ ಆಗಿರಬೇಕು ಮ್ಯಾಮ್ ಇದು ಸ್ಟ್ರಾಂಗ್ ಲವ್ ಅಂತ ತೋರಿಸ್ಕೊಳ್ಳೋಕೆ ಅಂತ ಕೇಳೋರೆಲ್ಲ ಇರ್ತಾರೆ. ಒಂದು ದಿನದಲ್ಲೇ ಇಬ್ಬರನ್ನ ಅರ್ಥ ಮಾಡ್ಕೊಂಡು ನಾವು ಕೆಲವರು ಇದ್ದಾರೆ, ನಾವು ಒಂದಿನದೇ ಅಟ್ರಾಕ್ಷನು, ಒಂದಿನ ಮಾತಾಡ್ವಿ ಮಾರನೇ ದಿನಕ್ಕೆ ಆಲ್ರೆಡಿ ನಮ್ಮಿಬ್ರಿಗೂ ಲವ್ ಆಗಿಬಿಡಿದೆ ಅಂತ ಅನ್ಕೊಂಬಿಟ್ವಿ ಅಂತಲ್ಲ. ಇವೆಲ್ಲವೂ ನಾವು ಅನ್ಕೊಂತೀವಿ ಅಷ್ಟೇ. ಇಟ್ ಈಸ್ ಜಸ್ಟ್. ಆ್ಯಂಡ್ ಎಷ್ಟೋ ಸತಿ ಅದು ಲವ್ವೇ ಅಲ್ಲ. ಎಷ್ಟೋ ಸತಿ ಏನಂದರೆ ದ ಪರ್ಸನ್, ಬೋತ್ ಆಫ್ ದೆಮ್ ಆರ್ ಎಂಜಾಯಿಂಗ್ ದ ಅಟೆನ್ಷನ್ ದೇ ಆರ್ ಗೆಟಿಂಗ್ ಫ್ರಮ್ ದ ಅದರ್ ಪರ್ಸನ್. ಅವ್ರು ಬಿಟ್ಟು ಹೋದಾಗ ಅಟೆನ್ಷನ್ ವಾಯ್ಡ್ ಇರುತ್ತೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗೋ, ಗುಡ್ ಆಫ್ಟರ್ನೂನೋ, ಗುಡ್ ಈವ್ನಿಂಗೋ, ಊಟ ತಿಂದ ಮಲ್ಕೊಂಡ ಅಂತ ಕೇಳೋ ಪ್ರಶ್ನೆಗಳೆಲ್ಲವೂ ನಿಂತು ಹೋದಾಗ ಏನೋ ನಿಂತು ಹೋಯ್ತಲ್ಲ ಖಾಲಿಪನ್ನ ಅನ್ಸೋತರಲ್ಲಿ ಅನಿಸ್ತಾ ಇರುತ್ತೆ. ಅಷ್ಟೇ ಬಿಟ್ಟರೆ ದೇ ವುಡಂಟ್ ಬಿ ಲವ್ವಿಂಗ್ ಎನಿಬಡಿ. ನಿಜವಾಗ್ಲೂ ಲವ್ವಲ್ಲಿ ಇರೋರು ಈಗ ನೀವು ನೋಡಬೇಕು, ಫೋನ್ ಮಾಡ್ತಾರೆ, ಆ ಕಡೆಯಿಂದ ಹುಡುಗ ಹಲೋ ಅನ್ಬೋದು, ಅಷ್ಟೇ ಬಿಟ್ಟರೆ ಮ್ಯಾಕ್ಸಿಮಮ್ ಇನ್ನೇನು ಹೇಳೇ ಇರಲ್ಲ. ಎಲ್ಲ ಈ ಕಡೆಯಿಂದನೇ ಫೈರ್ ಮಾಡಿರ್ತಾರೆ ಫುಲ್. ನೀನು ಹಾಗೆ, ನೀನು ಹಿಂಗೆ, ನೀನು ನಂಗೆ ಟೈಮ್ ಕೊಡಲಿಲ್ಲ, ಈ ಥರ. ನನಗೆ ಎಷ್ಟೋ ಜನ ಹುಡುಗರು ಹೇಳೋದು, ಮೇಡಮ್ ನಾನು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಆದರೆ ಹೆಂಗಿದ್ದೀನಿ ಅಂದರೆ ಫೋನಲ್ಲಿ ಇದ್ದಾಗ ಅವಳ ಜೊತೆಗಿದ್ದಾಗಲೇ ಇರಿಟೇಟ್ ಆಗ್ತಿರುತ್ತೆ, ಅವಳು ಇಲ್ಲೇ ಇದ್ದಾಗ ಅಬ್ಬಾ ನೆಮ್ಮದಿಯಿಂದ ಇದ್ದೀನಿ ಅನ್ನೋ ಥರದಲ್ಲಿ ಅನಿಸುತ್ತೆ. ಅಂದರೆ ಯಾಕಂದರೆ ವುಮೆನ್ ಈಸ್ ಮೋರ್ ಎಮೋಷ್ನಲಿ ಕಮಿಟೆಡ್. ಮೆನ್ ಆರ್ ನಾಟ್ ಲೈಕ್ ದಟ್. ಅವರ ಒಂದು ಕಮಿಟ್ಮೆಂಟ್ಸ್ ತೋರಿಸೋದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ.
ಅವ್ರಿಗೆ ಹೆಣ್ಮಕ್ಳಿಗೆ ವ್ಯಾಲಿಡೇಷನ್ ಜಾಸ್ತಿ ಹುಡುಕ್ತಿರ್ತಾರೆ, ಎಲ್ಲರೂ ಅಂತಲ್ಲ. ನಾನು ಚೆನ್ನಾಗಿದೆಯಾ ಅಂತ ನನಗೆ ರೆಗ್ಯುಲರಾಗಿ ಹೇಳಬೇಕು, ನಾನು ಪ್ರೀತಿ ಮಾಡ್ತಾ ಇದೆಯಾ ಅಂತ ಹೇಳಬೇಕು ನೀನು, ನಮ್ಮ ಹುಡುಗ ಅಂದರೆ ನನ್ನನ್ನು ಮಾತ್ರ ಅಪ್ರಿಷಿಯೇಟ್ ಮಾಡಬೇಕು, ಇನ್ನೊಬ್ರನ್ನ ಮಾತಲ್ಲೇ ಆಡಿಸ್ಬಾರ್ದು. ಇನ್ನೂ ಹುಡುಗರು ಇದೇ ಥರ, ನಮ್ಮ ಹುಡುಗಿನ ನೀನು ಯಾರನ್ನೂ ಮಾತಾಡಿಸ್ಲೇಬಾರ್ದು, ಯು ಆರ್ ಮೈನ್, ಈ ಥರ ಎಲ್ಲ ಹೇಳೋರು. ನೀನು ನಂದೇ ಹುಡುಗ, ಯು ಆರ್ ಮೈನ್ ಅಂದರೆ ನಾನು ಅವಾಗ ಹುಡುಗರು ಮಕ್ಕಳನ್ನ ಕೇಳೋದು, ಇದು ಆಬ್ಜೆಕ್ಟ್ಸ್ ಅಲ್ಲ ಮನುಷ್ಯರು, ಯು ಆರ್ ಮೈನ್ ಓನ್ಲಿ, ಐ ಕ್ಯಾನ್ ಯೂಸ್ ಯು ಅಂತೆಲ್ಲ ಹೇಳೋಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಮನುಷ್ಯರನ್ನ ಮನುಷ್ಯ ರೀತಿಯಲ್ಲಿ ಪ್ರೀತಿಸಿ. ನೀವು ಯು ಆರ್ ಓನ್ಲಿ ಮೈನ್, ಯು ಆರ್ ಓನ್ಲಿ ಮೈನ್. ಈ ಪೊಸೆಸಿವ್ನೆಸ್ಗೂ ಅಬ್ಸೆಷನ್ ರೇಂಜ್ಗೂ ಹೆಂಗಾಗ್ಬಿಡ್ತಾರೆ ಅಂದರೆ, ಆ ಹುಡುಗಿ ಕ್ಯಾಂಪಸ್ಸಲ್ಲಿ ಇನ್ಯಾರನ್ನೋ ಮಾತಾಡ್ಸ್ಬಿಟ್ಟಿದ ತಕ್ಷಣ ಇವ್ರು ಹೋಗಿ ಹೇಳೋದು, ಬಾ ಮಗ ನಮ್ಮ ಹುಡುಗಿ ಯಾರನ್ನೋ ಮಾತಾಡ್ಸ್ಬಿಟ್ರು ಬಾ ಅಂತ ಗಲಾಟೆ ಮಾಡೋದು, ಇವೆಲ್ಲವೂ ಬೇಕಿರಲ್ಲ. ಒಂದು ರಿಲೇಷನ್ಶಿಪ್ ಅಂದರೆ ಸ್ಪೇಸ್ ಕೊಡಿ. ಬರೀ ಕಾಲೇಜ್ ರಿಲೇಷನ್ಶಿಪ್ಸ್ ಅಲ್ಲ, ಎನಿ ರಿಲೇಷನ್ಶಿಪ್ಸ್ ಮುಂದೆ ಮದುವೆ ಆಗಿ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನಲ್ಲೇ ಸೆಲೆಕ್ಟ್ ಮಾಡಿರೋನ ಮುಂದಕ್ಕೆ ಮದುವೆ ಮಾಡಿಕೊಂಡ್ರು ಸಹ ರಿಲೇಷನ್ಶಿಪ್ಗೆ ಸಮಯವನ್ನು ಕೊಡಿ, ಕೂತು ಮಾತಾಡಿ. ಅದಾದ ನಂತರ ಸ್ಪೆಂಡ್ ಯುವರ್ ಟೈಮ್ ವಿತ್ ಈಚ್ ಅದರ್. ಅವ್ರೇನು ನಾನೇನು ಏನೋ 4 ಡೈಲಾಗ್ ಹೊಡೆದ ತಕ್ಷಣ ಇಂಪ್ರೆಸ್ ಆಗಿಬಿಟ್ಟು ಅದೇ ಲವ್ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಮೋಷ್ನಲಿ ಅವ್ರು ಹೆಂಗೆ ಅವೈಲಬಿಲಿಟಿ, ಅವ್ರಿಗೆ ಸಮಯ ಕೊಡಬೇಕು, ಅವ್ರ ಇಷ್ಟ ಅವ್ರ ಕಷ್ಟ ಕೂತ್ಕೊಂಡು ಮಾತಾಡಿ. ಆಮೇಲೆ ಕೆಲವರು ಕೆಲ್ಸಕ್ಕೆ ಸೇರಿದ್ಮೇಲೆ ನಂಗೆ ಟೈಮೇ ಇಲ್ಲ, ನಂಗೆ ರಿಲೇಷನ್ಶಿಪ್ ಟೈಮೇ ಕೊಡೋಕ್ಕಾಗಿಲ್ಲ ಅಂದಾಗಲೂ ಎಷ್ಟೋ ಸತಿ ಬ್ರೇಕಪ್ ಆಗಿರುವಂಥದ್ದು ಇರುತ್ತೆ. ಯಾವಾಗ ಒಂದು ವ್ಯಕ್ತಿ ತುಂಬ ಇಗ್ನೋರ್ ಆಗೋಗಿರ್ತಾರೆ ರಿಲೇಷನ್ಶಿಪ್ಪಲ್ಲಿ, ಸೊ ಫೈನಲಿ ಅವ್ರು ಬ್ರೇಕಪ್ ಆದಾಗ ಅವರು ಮೂವ್ ಆನ್ ಆಗ್ತಾರೆ ಬೇಗ. ಯಾವಾಗ ಒಂದು ವ್ಯಕ್ತಿಗಳು ರಿಲೇಷನ್ಶಿಪ್ಪಲ್ಲಿ ಕಾಂಟ್ರಿಬ್ಯೂಟ್ ತುಂಬ ಮಾಡಿ ಏನೂ ಸಿಕ್ಕಿರಲ್ಲ, ಅವ್ರಿಗೆ ಪಟ್ಟಂಥ ನಿರಾಶಾಭಾವ ಜಾಸ್ತಿ ಆಗಿ ಅವ್ರಿಗೆ ಮೂವ್ ಆನ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಸೊ ಎವ್ರಿಬಡಿ ಮೂವ್ಸ್ ಆನ್. ತುಂಬ ಸೀರಿಯಸ್ ಆಗ್ತಾ ಒಂದಲ್ಲೇ ಲೈಕ್ ಕೀಪ್ ಇಟ್ relationships, please take relationships seriously, but the real ones, please take the relationship with your parents seriously, with your siblings seriously, with yourself seriously, the relationship with your studies seriously, the relationship with society, the relationship with work, ಇವನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಿ. ಅದಾದ ನಂತರ ನಿಮ್ಮ ಈ ಥರದ ಒಂದು ಅದೇನು ವಿ ಕಾಲ್ ದೆಮ್ ಅಟ್ರಾಕ್ಟಿವ್ ರಿಲೇಷನ್ಶಿಪ್ಸ್, ಪ್ಲಟೋನಿಕ್ ರಿಲೇಷನ್ಶಿಪ್ಸ್, ಆಮೇಲೆ ಫ್ರೆಂಡ್ಶಿಪ್ಸು, ಎಲ್ಲ ಥರದ ರಿಲೇಷನ್ಶಿಪ್ಸನ್ನು ಸೀರಿಯಸ್ ಆಗಿ ತಗೊಳ್ಳಿ. ಆದರೆ ನಾನು ಇದರಿಂದ ಎಷ್ಟು ತಗೊತಾ ಇದ್ದೀನಿ, ಎಷ್ಟು ಕೊಡಬೇಕು ಅನ್ನೋದನ್ನು ಈಕ್ವಲಿ ಇಂಪಾರ್ಟೆಂಟು. ಕೆಲವ್ರು ಹೇಳ್ತಾರೆ, ಅಯ್ಯೋ ನನ್ನ ರಿಲೇಷನ್ಶಿಪ್ ನಮ್ಮ ಹುಡುಗ ಹೇಳ್ದ ನೀನು ಕುಡಿಲಿಲ್ಲ ಅಂದ ತಕ್ಷಣ ನೀನು ನನ್ನ ಜೊತೆ ನನ್ನ ಮೇಲೆ ಪ್ರೀತಿನೇ ಮಾಡ್ತಿಲ್ಲ ಅಂತ ಹೇಳ್ದ ಅಂತ ನಾನು ಆಲ್ಕೋಹಾಲ್ ತೊಗೊಂಡೆ ಅಂತ ಹೇಳಿರೋದು. ಇಂಥದ್ದೊಂದು ನಿಮ್ಮ ಬದುಕನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಭಾವನೆಯನ್ನು ಎಲ್ಲ ಹಾಳು ಮಾಡೋವಂಥ ಒಂದು ವ್ಯಕ್ತಿಗಳ ಜೊತೆ ಇದ್ದೀರಾ ಅಂದರೆ ಯು ಆರ್ ನಾಟ್ ಇನ್ ದ ರೈಟ್ ರಿಲೇಷನ್ಶಿಪ್ಸ್. ಟಾಕ್ಸಿಕ್ ರಿಲೇಷನ್ಶಿಪ್ ಅಂದರೆ ಬರೀ ಬೈತಾನೆ ಇರ್ತಾರೆ, ನೀನು ಸರಿಗಿಲ್ಲ, ನೀನು ಹಾಗೆ, ನೀನು ಹಿಂಗೆ ಅಂತ. ಯಾವಾಗ ನಿಮಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಯು ಡೋಂಟ್ ಹ್ಯಾವ್ ಅ ಸೇ, ದಟ್ ಮೀನ್ಸ್ ಯುವರ್ ಇನ್ ಅ ಟಾಕ್ಸಿಕ್ ರಿಲೇಷನ್ಶಿಪ್. ಅವಾಗ ಹ್ಯಾಶ್ಟ್ಯಾಗ್ ರೆಡ್ ಫ್ಲ್ಯಾಗ್ ಅಂತೆಲ್ಲ ಕೇಳ್ತಾರೆ, ಇವೆಲ್ಲ ರೆಡ್ ಫ್ಲ್ಯಾಗೆ. ಸೊ ಯೋಚನೆ ಮಾಡಿ, ನಾನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಾಂಟ್ರಿಬ್ಯೂಟ್ ಎಷ್ಟು ಮಾಡ್ತಾ ಇದ್ದೀನಿ, ನಾನು ಆರಾಮಾಗಿದ್ದೀನ, ನನ್ನ ಹುಡುಗನಿಗೆ ನನ್ನ ಮೇಲೆ ನಂಬಿಕೆ ಇದೆಯಾ, ಅಥವಾ ನನ್ನ ಹುಡುಗಿಗೆ. ಈಗ ಬರೀ ಹುಡುಗಿ ಅಂತಲೇ ಹೇಳೋಂಗಿಲ್ಲ, ನಾವು ದೇರ್ ಆರ್ ಆಲ್ LGBTQ+ ಎಲ್ಲ ಥರದ ರಿಲೇಷನ್ಶಿಪ್ಸ್ ಬಂದಮೇಲೆ ನೀವು ಯಾರ ಜೊತೆಗಿದ್ದೀರೋ ಅವರು ನಿಮ್ಮನ್ನು ಸಮಾಧಾನವಾಗಿ ಉಸಿರಾಡೋಕ್ಕೆ ಬಿಡ್ತಾ ಇದಾರೆ. ನಾನು ಎಕ್ಸ್ಪ್ರೆಷನ್ ತೋರಿಸ್ತೀನಿ ನೋಡಿ. ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನೀವು ಹಿಂಗಿರೋದಕ್ಕೂ ಅಂತ ಇರೋದಕ್ಕೂ ಸೆಕೆಂಡ್ ಒನ್ ಇಸ್ ದ ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಯು ಆರ್ ಇನ್ ಅ ಗುಡ್ ರಿಲೇಷನ್ಶಿಪ್. ಇಲ್ಲ ನನ್ನ ಒಂಥರ ಹಾಟ್ ಸೀಟ್ ಮೇಲೆ ಕೂತಂಗಿರುತ್ತೆ, ಅವಳು ಫೋನ್ ಮಾಡಿದ್ರೇ ಭಯ ಆಗುತ್ತೆ. ನೆನ್ನೆ ಒಬ್ಬರು ಪೇಷಂಟ್ ಬಂದಿದ್ರು, ಅವರು ವೆರಿ ಪ್ರತಿಷ್ಠಿತ ವ್ಯಕ್ತಿ, ರಾಜ್ಯದ ವೆರಿ ಪ್ರತಿಷ್ಠಿತ ಕೆಲಸದಲ್ಲಿರೋಂಥ ವ್ಯಕ್ತಿ. ಅವ್ರು ಹೇಳಿದ್ದು, ನಾನೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಅವಳು ನನ್ನ ಫೋನಲ್ಲಿ ಮಾತಾಡ್ತಾಳೆ ಅಂದ್ರೆ ಭಯ ಮೇಡಮ್ ನನಗೆ. ಅವ್ರ ಫೋನ್ ಬರುತ್ತೆ, ಇನ್ನೇನು ಅವಳು ಫೋನ್ ರಿಂಗ್ ಆಗ್ತಿದೆ ಅಂದಾಗೆ ನನಗೆ ಪಾಲ್ಪಿಟೇಷನ್ಸ್ ಆಗುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಯಪ್ಪ ಇನ್ನೇನು ಬೈತಾಳೋ ಅನ್ನೋ ಥರದೆಲ್ಲ ಅನಿಸ್ತಾ ಇರುತ್ತೆ ಅಂತ. ಈ ಥರದ್ದೆಲ್ಲ ನಿಮಗೆ ಅನಿಸ್ತಾ ಇದೆ ಅಂದರೆ ಯು ಆರ್ ನಾಟ್ ಇನ್ ದ ರೈಟ್ ರಿಲೇಷನ್ಶಿಪ್ಸ್. ಇಟ್ಸ್ ಹೈ ಟೈಮ್ ಯು ವಾಕ್ ಅವೇ. ಪ್ಲೀಸ್ ವಾಕ್ ಅವೇ ಫ್ರಮ್ ಅನ್ವಾಂಟೆಡ್ ರಿಲೇಷನ್ಶಿಪ್ಸ್ ದ್ಯಾನ್ ಬೀಯಿಂಗ್ ಇನ್ ದ ರಿಲೇಷನ್ಶಿಪ್ ಆ್ಯಂಡ್ ವಾಕಿಂಗ್ ಅವೇ ಫ್ರಮ್ ಲೈಫ್. ಪ್ಲೀಸ್ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಯಾವುದೋ ಒಂದು ಪ್ರೀತಿಗೋಸ್ಕರ ಬೇರೆಲ್ಲ ಪ್ರೀತಿಗಳನ್ನು ಬಿಟ್ಕೊಳಕ್ಕಾಗಲ್ಲ. ತಂದೆ ತಾಯಿ ನಿಸ್ವಾರ್ಥವಾಗಿ ಪ್ರೀತಿಯನ್ನು ಕೊಟ್ಟಿರ್ತಾರೆ. ಇವತ್ತರೆಗೂ ನಾನು ಎಷ್ಟೋ ಮಕ್ಕಳನ್ನ ಕೇಳೋದು, ತಂದೆ ತಾಯಿಯ ಪ್ರೀತಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡವ್ರ ಸಂಖ್ಯೆ ಭಾಳ 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 ಕಡಿಮೆ ಇದೆ. ಇದು ಯಾವುದೋ ಒಂದು ಹುಡುಗ, ಯಾವುದೋ ಒಂದು ಹುಡುಗಿ, ಅವಳು ಯಾವುದೋ ನಮ್ಮ ಹುಡುಗಿ ನಾನು ನಡ್ಕೊಂಬರ್ತಿದ್ದೆ, ಗ್ರೌಂಡಲ್ಲಿ ಇನ್ಯಾರನ್ನೋ ಮಾತಾಡ್ಸ್ತಿದ್ಲು, ಅದು ನೋಡಿ ತಡ್ಕೊಳಕ್ಕಾಗದೆ ನಾನು 5th ಫ್ಲೋರಿಂದ ಬಿದ್ದುಬಿಟ್ಟೆ ಅಂತ ಹೇಳಿದ್ರೆ, ಇದೆಲ್ಲ ಎಷ್ಟರ ಮಟ್ಟಕ್ಕೆ ನೀವು ನಿಮ್ಮ ಬದುಕಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬದುಕಲ್ಲಿ 50,000 ಬಂದರೂ ಸಂಬಳ ಬದುಕ್ತೀವಿ, 2 ಲಕ್ಷ ಸಂಬಳ ಬಂದರೂ ಬದುಕ್ತೀವಿ. ಆದರೆ ನಾವು ಹೇಗೆ ಬದುಕ್ತೀವಿ ವೆರಿ ಇಂಪಾರ್ಟೆಂಟು. ಯಾರಿಗೋಸ್ಕರ ಬದುಕ್ತೀವಿ ಅಷ್ಟೇ ಇಂಪಾರ್ಟೆಂಟು. ನಮ್ಮ ಪೇರೆಂಟ್ಸಿಗೋಸ್ಕರ ನಾವು ಎಲ್ಲವನ್ನ ಕೊಡಬೇಕಾಗತ್ತೆ, ಅವರಿಗೋಸ್ಕರ ಗಿವ್ ಅಪ್ ಮಾಡಬೇಕಾಗತ್ತೆ. ಅಥವಾ ಬೇರೆ ಯಾರೋ ಪೇರೆಂಟ್ಸ್ ಎಲ್ಲ ಗಿವ್ ಅಪ್ ಮಾಡ್ಬಿಡು ಅಂತ ಹೇಳಲ್ಲ, ಅಥವಾ ಏನೋ ಒಂದು ಪೇರೆಂಟ್ಸ್ಗೋಸ್ಕರ ಹೇಳೋದಿರ್ತಾರೆ.
ಅರೆ ನನ್ನ ಅಯ್ಯೋ ನಮ್ಮ ಅಪ್ಪ ಅಮ್ಮನ ಯಾವಾಗಲೂ ಏನಾರು ಬೈತಾನೆ ಇರ್ತಾರೆ, ಯಾವಾಗಲೂ ಏನಾರು ಹೇಳ್ತಾನೆ ಇರ್ತಾರೆ. ನಾನು ಆವಾಗಲೂ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಬೈತಿರೋ ಅಪ್ಪ ಅಮ್ಮ, ಹೇಳ್ತಿರೋ ಅಪ್ಪ ಅಮ್ಮ ಅಂದರೆ ಖುಷಿ ಪಡಿ. ಎಷ್ಟೋ ಜನಕ್ಕೆ ಯಾರು ಇರೋದೇ ಇಲ್ಲ ಅಂತ. ಇನ್ಯಾರು ಹೇಳೋದು ಏನು ಮ್ಯಾಮ್, ಇನ್ನು ಏನು ಈ ಯೋಯೋ ಟೈಪ್ಸು ಜನರೇಷನ್ ಕೆಲವ್ರು ಹೇಳೋದು, ನಮಗೆ ನಾನು ಟ್ರೆಂಡಿಂಗಲ್ಲಿ ಇರಲ್ಲ, ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂದರೆ ಅಂತ ಹೇಳಿ ನಾನು ಅದಕ್ಕೋಸ್ಕರ ಬಾಯ್ ಫ್ರೆಂಡ್ ಮಾಡಿಕೊಂಡೆ ಅಂತ ಹೇಳಿರೋ ಹೆಣ್ಮಕ್ಳು ಇದ್ದಾರೆ. ಮ್ಯಾಮ್ ನನ್ನ ಕ್ಲಾಸಲ್ಲಿ 20 ಜನ ಇದ್ವಿ, 20 ಜನ ಹುಡುಗಿಯರು, ಅದ್ರಲ್ಲಿ 18 ಜನಕ್ಕೆ ರಿಲೇಷನ್ಶಿಪ್ಸ್ ಇದ್ರು. ನಾನು ಮತ್ತು ಇನ್ನೊಂದು ಹುಡುಗಿ, ಆ ಹುಡುಗಿ ಬಿಡಿ ಅವಳು ಯಾರನ್ನೂ ಮಾತೇ ಆಡ್ಸಲ್ಲ. ನಾನು ರಿಲೇಷನ್ಶಿಪ್ ಇಲ್ಲಾಂದರೆ ನಾನು ಟ್ರೆಂಡಿಂಗಲ್ಲಿ ಇರಲ್ವಲ್ಲ ಮ್ಯಾಮ್, ಅದಕ್ಕೋಸ್ಕರ ನಾನು ಹೋಗಿ ಒಂದು ಸೀನಿಯರ್ನ ಫ್ರೆಂಡ್ ಮಾಡಿಕೊಂಡೆ. ಹಿ ವಾಸ್ ದ ಮೋಸ್ಟ್ ಅಬ್ಯೂಸಿವ್ ಬಾಯ್ ಫ್ರೆಂಡ್. ಅವಳಿಗೆ ಅಬ್ಯೂಸ್ ಮಾಡಿದ್ರೆ ಫಿಸಿಕಲಿ ಹೊಡೆದಿರೋದು ಸಹ ಇಲ್ಲ ಇದೆ. ಕೆಲವರು ಹೆಣ್ಮಕ್ಳು ಹೇಳೋದು ಅಯ್ಯೋ ಬಾಯ್ ಫ್ರೆಂಡ್ ತಾನೇ ಹೊಡೆದ, ಅಥವಾ ಹುಡುಗಿರ್ ಕೆಲವು ಹೊಡ್ಸ್ಕೊಡ್ರೋ ಹುಡುಗರು ಇದ್ದಾರೆ, ಈ ಮಗ ಹೇಳ್ಬೇಡ ಎಲ್ಲೂ ಹೊಡ್ಸ್ಕೊಂಬಿಟ್ಟೆ ಅಂತ. ಏನು ಮಾಡೋದು, ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ ಅವರೆಲ್ಲ, ಎಲ್ಲ ಥರದವರು ಬರ್ತಾರೆ. ಮ್ಯಾಮ್ ಚೆನ್ನಾಗಿ ಹೊಡೆದ್ಲು ಮ್ಯಾಮ್ ಅಂತ ಹೇಳ್ಬಿಟ್ಟು ಬಂದಿರೋರು ಇದ್ದಾರೆ. ಸೊ ಎಲ್ಲ ಥರದವರು ಬರ್ತಾರೆ. ನನಗೆ ಈ ಮುಂಚಿನ ಸ್ಟಿಗ್ಮಾಕಿನ್ನ ಸ್ವಲ್ಪ ಓಪನ್ ಅಪ್ ಆಗೋವಂಥದ್ದು ಈಗಿನ ಜನರೇಷನ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಟೋಟಲಿ ಅಪ್ರಿಷಿಯೇಟಬಲ್. ಮುಂಚೆ ಏನಾದರೂ ಮರ್ತ್ಕೋ ದರ್ದ್ ನೈ ಹೋತಾ ಅಂತ ಬರೀ ಹೇಳೋರಲ್ಲ, ನಿನ್ನ ಗಂಡಸು ನೀನು ಅಳಂಗಿಲ್ಲ, ನಿನಗೆ ನೋವೇ ಆಗಲ್ಲ ಅನ್ನೋ ಥರದಲ್ಲಿ. ಆದರೂ ಈಗಲೂ ಸ್ವಲ್ಪ ಕ್ರೈಯಿಂಗ್ ಇಸ್ ನಾಟ್ ಎ ಸೈನ್ ಆಫ್ ವೀಕ್ನೆಸ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಟ್ ಈಗಿರೋ ಜನ್ಸಿ ಕಿಡ್ಸಿಗೆ ಫ್ರೆಂಡ್ಸ್ ತುಂಬ ಕಡಿಮೆ ಕಂಪ್ಯಾರೇಬಲಿ. ಲೈಕ್ ನಮ್ಮ ಜನ್ರೇಷನ್ 90s ಕಿಡ್ಸ್ 80s ಕಿಡ್ಸ್ಗೆಲ್ಲ ಫ್ರೆಂಡ್ಸ್ ತುಂಬ ಜಾಸ್ತಿ ಇರೋರು. ಈಗ ಜನ್ಸಿ ಕಿಡ್ಸ್ಗೆ ಲೈಕ್ ಫ್ರೆಂಡ್ ಸರ್ಕಲ್ ತುಂಬ ಕಡಿಮೆ. ಒನ್ ಈಸ್ ಮೊಬೈಲ್, ಅದು ಬಿಟ್ಟು ಬೇರೆ ಏನಾದರೂ ಕಾರಣ ಇರ್ಬೋದಾ ಮ್ಯಾಮ್? ಈಗ ಒಬ್ಬೊಬ್ಬರು ಇಬ್ಬಿಬ್ಬರೇ ಮಕ್ಕಳು, ಹಾಂ, ಆಮೇಲೆ ಶೇರಿಂಗ್ ಕೇರಿಂಗ್ ಗೊತ್ತೇ ಇಲ್ಲ. ಎಲ್ಲರೂ ನೀನೇ 90% ತೆಗಿಲೇಬೇಕು, ನೀನೇ ಡಾಕ್ಟರ್ ಆಗಬೇಕು, ನೀನೇ ಇಂಜಿನಿಯರ್ ಆಗಬೇಕು, ಇಲ್ಲ ನೀನೇ ರಿಯಾಲಿಟಿ ಶೋಲು ಬರಬೇಕು, ನೀನೇ ರೀಲ್ಸು ಮಾಡಿ ಫೇಮಸ್ ಆಗಬೇಕು. ಎಲ್ಲರ ಸ್ಟ್ರೆಸ್ಸು ಇವ್ರ ಮೇಲೆ ಇರುತ್ತೆ. ಆಮೇಲೆ ಹೊರಗಿನ ಪ್ರಪಂಚದ ಜೊತೆ ಮಾತಾಡೋದೇ ಕಡಿಮೆ. ಆಗಿನ ಕಾಲದಲ್ಲಿ ಎಲ್ಲರನ್ನೂ ಮಾತಾಡಿಸೋವಂಥದ್ದು ಬರ್ತಿತ್ತು, ಆಟೋಮೆಟಿಕ್ಕಾಗಿ ಬರ್ತಿತ್ತು. ಈಗ ಅವ್ರು ಆಚೆಗೆ ಹೋಗಲ್ಲ, ಒಬ್ಬರೇ ಮಕ್ಕಳು ಆಚೆಗೆ ಹೋಗಿ ಆಟ ಆಡಿರಲ್ಲ, ಫ್ರೆಂಡ್ಸ್ ಮಾಡ್ಕೊಂಡಿರಲ್ಲ. ಎಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಅಂದರೆ ಎಲ್ಲರೂ 90 ತೆಗಿಲೇಬೇಕು, ಸ್ಕೂಲಿಂದನೂ ಫ್ರೆಂಡ್ಸೇ ಮಾಡ್ಕೊಂಡಿರಲ್ಲ, ಓದು 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 ಅನ್ನೋದೆಲ್ಲ. ಸೊ ಹಾಗಾಗಿ ಫ್ರೆಂಡ್ಸು ತುಂಬ ಯಾವಾಗ ಕಡಿಮೆ ಆಗಿಬಿಡ್ತಾರೆ, ಜೀವನನೂ ಎಂಜಾಯ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರಲ್ಲ. ನಾನು ಎಂಜಾಯ್ ಅಂತ ಇಲ್ಲಿ ಹೇಳ್ತಿದ್ರೆ ಯಾವುದೇ ನೆಗೆಟಿವ್ ಇನ್ಫಾರ್ಮೇಷನನ್ನು ಹೇಳ್ತಲ್ಲ, ಇಲ್ಲಾಂದರೆ ಬದುಕಿನ ಸಿಂಪಲ್ ಖುಷಿಗಳನ್ನು ಎಂಜಾಯ್ ಮಾಡಿರಲ್ಲ. ಒಂದೇನೋ ಜೊತೆ ಕೂತ್ಕೊಂಡು ಮಾತಾಡಿರ್ಬೋದು, ಜೊತೆಗೆ ನಮಗೆ ನಮ್ಮ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಜೋಕ್ಸ್ ಮಾಡಿ ಕಾಲುಗಳನ್ನು ಎಳೆದು ನಾವು ಫ್ರೆಂಡ್ಶಿಪ್ ಡೇ, ನಮ್ಮ ಓದೋ ಸಮಯದಲ್ಲಿ ಫ್ರೆಂಡ್ಸ್ಗಳನ್ನ ಕಾಲೆಳೆದು ಮಾತಾಡೋಂಥ ಎಂಜಾಯ್ಮೆಂಟ್ ಡೇಸ್ ಎಲ್ಲ ನೆನಪಿದೆ. ಇವ್ರು ಈ ಥರದೆಲ್ಲ ಡೀಪ್ ಡಿಸ್ಕಷನ್ಸ್ಗೆಲ್ಲ ಹೋಗೇ ಇರಲ್ಲ, ಮಾತೇ ಆಡಿರಲ್ಲ, ಒಬ್ಬೊಬ್ಬರೇ ಕೂತಿರ್ತಾರೆ. ಅವ್ರಿಗೆ ಟೈಮ್ ಪಾಸ್ ಆಗಬೇಕಂದ್ರೆ ಈಗ ಕಂಟೆಂಟ್ ಹೆಂಗೆ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಆ ಮೊಬೈಲ್ಗೆ ಗ್ಲೂ ಟು ದ ಫೋನ್, ಆ ಥರದ ಕಂಟೆಂಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಮನುಷ್ಯರನ್ನೇ ಮಾತಾಡಿಸ್ತಿರಲ್ಲ. ಸೊ ಈ ಥರ ಆಗ್ತಾ ಒಂಟಿತನದ ಒಂದು ಈಗ ಲೋನ್ಲಿನೆಸ್ ಅನ್ನೋದು ಸಹ ನೆಕ್ಸ್ಟ್ ದೊಡ್ಡ ಕಾಯಿಲೆ ಆಗ್ತಾ ಆಚೆ ಬರ್ತಾ ಇದೆ, ಯಾರನ್ನು ಮಾತಾಡಿಸ್ತಿರೋದಕ್ಕೆ. ಈ ಜನ್ಸಿ ಕಿಡ್ಸ್ ಏನು ಅಂತಂದರೆ ಲೈಕ್ ನಮ್ಮ ಫೇಸ್ ಆಫ್ 90s ಕಿಡ್ಸ್ ನೋಡಿದ್ರೆ ಲೈಕ್ ಸೋರ್ಸ್ ಆಫ್ ಎಂಜಾಯ್ಮೆಂಟ್ ಆಲ್ಕೋಹಾಲ್ ಇತ್ತು. ಬಟ್ ಈಗ ಸೊ ಲೈಕ್ ಈಗಿರೋ ಕಿಡ್ಸು ಲೈಕ್ ರಿಪೋರ್ಟ್ ನೋಡಿದ್ರೆ ಈವನ್ ದೇ ಆರ್ ನಾಟ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಆಲ್ಸೋ. ಅವರು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿದ್ದಾರೆ. ಬಟ್ ಲೋನ್ಲಿನೆಸ್ ಅದೇ ಥರನೇ ಇದೆ. ಅಟ್ಲೀಸ್ಟ್ ನಾವು ಸೋಷಿಯಲ್ ಗ್ಯಾದರಿಂಗ್ ಆದರೂ ಮಾಡ್ತಾ ಇದ್ವಿ, ಆಲ್ಕೋಹಾಲ್ ನೆಪ ಇಟ್ಕೊಂಡು. ನಾಟ್ ಗೋಡ್ ಟು ಎಂಡೋರ್ಸ್ ಆಲ್ಕೋಹಾಲ್ ಆಸ್ ಎ ಕೈಂಡ್ ಆಫ್ ಎಂಜಾಯ್ಮೆಂಟ್. ನೀವು ಕಾಫಿ ಕುಡ್ಕೊಂಡು ಮಜಾ ಮಾಡಿ ಪರವಾಗಿಲ್ಲ, ನೀರು ಕುಡ್ಕೊಂಡು ಪಾರ್ಟಿ ಮಾಡಿ ಬೇಜಾರಿಲ್ಲ, ಪಾರ್ಟಿ ಮಾಡಿ. ಐ ಟೆಲ್ ಪೀಪಲ್ ಪಾರ್ಟಿ ಮಾಡಿ, ಓಕೆ. ನಾನು ಹೇಳಿದ್ರೆ ಜ್ಯೂಸು ಕಾಫಿ ಕುಡ್ಕೊಂಡು ಪಾರ್ಟಿ ಮಾಡಿ. ಏನು ಕಾಫಿ ಖಾಲಿ ಆಗೋದ್ರೆ ಅದನ್ನ ರೀಫಿಲ್ ಮಾಡ್ಕೊಂಡು ಪಾರ್ಟಿ ಮಾಡಿ. ಮನುಷ್ಯರ ಜೊತೆ ಮಾತಾಡಿ, ಪ್ಲೀಸ್ ಗೆಟ್ ಇನ್ವಾಲ್ವ್. ಅವಾಗ ಆಲ್ಕೋಹಾಲು ಟೈಮ್ ಪಾಸಿಗೆ ಯೂಸ್ ಮಾಡ್ತಿದ್ರು, ಕುಡಿಯೋರ್ಗು ಕುತ್ಕೊಂಡು ಮಾತಾಡೋದು ಎಲ್ಲ. ಈಗ ಏನೂ ಇಲ್ಲ, ಈಗ ಆಲ್ಕೋಹಾಲ್ ಈಗಲೂ ಕುಡಿತಾರೆ. ಈಗ ಒಬ್ಬೊಬ್ಬರೇ ಕುಡಿದಂಥದ್ದು ಇದೆ, ಒಬ್ಬರೋ ಇಬ್ಬರು ಕೂತ್ಕೊಂಡು ಸ್ವಲ್ಪ ಜಾಸ್ತಿನೇ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಆಗಿದೆ. ಈಗ ಮುಂಚೆ ಏನೋ ಒಂದು ಗ್ಲಾಸ್ನ ಒಂದು 2 hours ಇಟ್ಕೊಂಡು ಕುಡಿತಿದ್ರು, ಈಗ ಒಂದು ಬಾಟಲ್ನೇ ಒಂದು ಅರ್ಧ ಗಂಟೆಲಿ ಮುಗಿಸೋವಂಥದ್ದೆಲ್ಲ ಇರುತ್ತೆ. ಸೊ ಈಗಲೂ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಜಾಸ್ತಿ ಆಗಿದೆ. ಈಗ ಸಮಸ್ಯೆ ಏನಂದ್ರೆ ಲೋನ್ಲಿನೆಸ್ ಸಮಸ್ಯೆ ಮೇಜರ್ ಜಾಸ್ತಿ. ನನ್ನ ಬಗ್ಗೆ ಯಾರಿಗಾರ ಹೇಳ್ಕೊಂಬಿಟ್ರೆ, ಅವ್ರು ಆಡ್ಕೊಂಬಿಟ್ರೆ, ಅಥವಾ ಅವ್ರಿಗೆ ಅರ್ಥನೇ ಆಗಲ್ವೇನೋ ನನ್ನ ಸಮಸ್ಯೆ, ಯಾಕಂದರೆ ಅವ್ರು ಮಾತೇ ಆಡಿರಲ್ವಲ್ಲ, ನನ್ನ ಸಮಸ್ಯೆ ಇನ್ನೊಬ್ರಿಗೆ ಅರ್ಥ ಆಗಲ್ವೇನೋ, ಐ ಆಮ್ ಸೋ ಲಾಸ್ಟ್, ಐ ಆಮ್ ಸೋ ಸ್ಟಕ್ ಇನ್ ಮೈ ಲೈಫ್ ಅನ್ನೋ ಥರದಲ್ಲಿ ಅನಿಸುತ್ತೆ. ಸೊ ಆಗಿನ ಕಾಲದಲ್ಲಿ ಏನೇ ಮಾತಾಡಿದ್ರು ಯಾರು ಜಡ್ಜೆ ಮಾಡ್ತಿಲ್ಲ. 20 ಜನ ಫ್ರೆಂಡ್ಸ್ ಕೂತ್ಕೊಂಡು ಏನೋ ಹೇಳ್ಬೇಕಾರೆ ಅಂದೇನೋ ಪುರಾಣ ಅನ್ನೋ ಥರದಲ್ಲಿ ಅನ್ಕೊಂತಿದ್ರು. ಏನೋ ಹೇಳ್ತೀವಿ, ತಲೆ ಕೆಡ್ಸ್ಕೊಬೇಡ ಬಿಡು ಅಂತ ಹೇಳ್ತಿದ್ರು. ಏನೋ ಮನಸ್ಸಲ್ಲಿರೋದೊಂದು ಏನೋ ಒಂದು ಅನುಮಾನನೋ ಬೇಜಾರೋ ಏನೋ ಒಂದು ಹೇಳ್ಕೊಟ್ಟು ಸುಮ್ಮನೆ ಆಗ್ತಿದ್ರು. ಈಗ ಹಂಗಿಲ್ಲ,
ಇದು ತುಂಬ ಒಂಥರ ವಾಲ್ಕ್ಯಾನೋ ಥರ ಬಿಲ್ಡಪ್ ಆಗ್ತಾ ಇರುತ್ತೆ. ಫುಲ್ಲು ಒಬ್ಬೊಬ್ಬರೇ ಇದು ಹಂಗೆ, ಇದು ಹಿಂಗೆ, ಇದು ಹಿಂಗೆ, ಇದು ಹಂಗೆ, ಇದು ಇದ್ದಲ್ಲ, ಇದು ಅದಲ್ಲ ಅಂತ ಬರೀ ಯೋಚನೆ ಮಾಡ್ಕೊಂಡು ಸಮಸ್ಯೆಗಳನ್ನು, ಇಲ್ಲದ ಸಮಸ್ಯೆಗಳನ್ನು ಒಂದು ದೊಡ್ಡ ಗುಡ್ಡದ ರೀತಿಯಲ್ಲಿ ಬೆಳೆಸ್ಕೊಂಡು ಕೂತ್ಕೊಳ್ಳೋಂಥ ಸಾಧ್ಯತೆ ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಓಕೆ. ಆಂಗ್ಸೈಟಿ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ ಆ್ಯಸ್ ಯು ಆಲ್ರೆಡಿ ಅಡ್ರೆಸ್ಡ್. ಇವಾಗ ಭಾಳಷ್ಟು ಜನ ಮಕ್ಕಳಿಗೆ ಎಕ್ಸಾಮ್ಗೆ ಹೋಗುವಾಗ ತುಂಬ ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಪ್ಲೇಸ್ಮೆಂಟ್ ಇಂಜಿನಿಯರಿಂಗ್ ಹುಡುಗರಿಗೆ ಪ್ಲೇಸ್ಮೆಂಟ್ಸ್ ಇಂಟರ್ವ್ಯೂಸ್ಗೆ ಮುಂಚೆ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ. ಇನ್ನು ಭಾಳಷ್ಟು ಜನ ಹುಡುಗರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಅವರು ಅಯ್ಯೋ ನಂಗೆ ಇಷ್ಟು ಈಸಿ ಕ್ವಶನ್ ನಂಗೆ ಗೊತ್ತಿತ್ತು ಅಂತೇಳಿ ಎಕ್ಸಾಮಿನೇಷನ್ ಹಾಲಲ್ಲಿ ಗೊತ್ತಿರಲ್ಲ. ಆಚೆ ಬಂದಾದ್ಮೇಲೆ ಎಕ್ಸಾಮಿನೇಷನ್ ಹಾಲಿಂದ ಆಚೆ ಬಂದಾದ್ಮೇಲೆ ಓ ಸಕ್ಕ ಸಿಂಪಲ್ಲು ಭಾಳ ಸತಿ ಓದಿದ್ದೆ ಅಂತ ಹೇಳ್ಬಿಟ್ಟು ದೇ ವಿಲ್ ಗೋನಾ ಸ್ಕ್ರಿಬಲ್ ಫಾರ್ ಸಮಥಿಂಗ್. ಸೊ ಈ ಥರ ಆಗೋದಕ್ಕೆ ಕಾರಣ ಏನು ಮ್ಯಾಮ್? ಒನ್ ಈಸ್ ಆಂಗ್ಸೈಟಿ ಆಸ್ ಯು ಸೆಡ್, ಲೈಕ್ ಅಪಾರ್ಟ್ ಫ್ರಮ್ ದಟ್ ಹೌ ಟು ಓವರ್ಕಮ್ ಇಟ್. ಸಮಾಧಾನ ಹ್ಮ್. ಇಸ್ ದ ಆನ್ಸರ್, ಸಿಂಪಲ್ ಆನ್ಸರ್. ನಾವು ಯಾವಾಗ ಸಮಾಧಾನವಾಗಿ ಕೂತು ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತೀವಿ, ಅದರ ಪ್ರೋಸ್ ಆ್ಯಂಡ್ ಕಾನ್ಸ್, ಗುಡ್ ಬ್ಯಾಡ್ ಎಲ್ಲವೂ ಅರ್ಥ ಆಗುತ್ತೆ. ಆದರೆ ಅದೇ ಒಂದು ಡಿಸ್ಟರ್ಬ್ ಸ್ಟೇಟ್ ಆಫ್ ಮೈಂಡಲ್ಲಿ ಯೋಚನೆ ಮಾಡಿದಾಗ ವಿಚಾರಗಳೇ ತುಂಬ ದ್ವಂದ್ವ ಥರ ಅನಿಸ್ತಾ ಇರುತ್ತೆ. ಎಕ್ಸಾಂಪಲು, ಈಗ ಎಕ್ಸಾಮಿನೇಷನ್ ಹಾಲಲ್ಲಿ ಸಖತ್ ಸ್ಟ್ರೆಸ್ ಇರುತ್ತೆ. ಎಲ್ಲ ಓದಿರ್ತಾರೆ, ಅಯ್ಯೋ ನೀವು ನೋಡ್ಕೋಬೇಕು, ಫುಲ್ ತಲೆಯೆಲ್ಲ ಕೆರ್ಕೋತಿರ್ತಾರೆ, ನೆನಪಿಗೆ ಬರಲಿಲ್ಲ, ಆಚೆ ಬರ್ತಾರೆ, ಅಯ್ಯೋ ನೆನಪಾಯ್ತಲ್ಲ ಅಂತ. ಯಾಕಂದರೆ ಹೊರಗಡೆ ಬಂದಾಗ ದ ಹೋಲ್ ಬಾಡಿ ಈಸ್ ರಿಲ್ಯಾಕ್ಸ್ಡ್ ಆ್ಯಂಡ್ ಕೂಲ್ಡ್, ಕಾಮ್ಡ್. ಆವಾಗ ಅಯ್ಯೋ ಇತ್ತಾನೆ ಅಂತ ಹೇಳಿ ಬರೋಂಥದ್ದಾಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ನೀವು ತುಂಬ ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದಾಗ ಮೇಜರ್ ಡೆಸಿಷನ್ಸ್ನ ತಗೋಬೇಡಿ ಅಂತ. ಡಿಸ್ಟರ್ಬ್ ಸ್ಟೇಟ್ ಆಫ್ ಮೈಂಡ್, ಅದು ಆ್ಯಂಗ್ಸೈಟಿ ಇರ್ಬೋದು, ಸಿಟ್ಟಿರ್ಬೋದು, ಬೇಜಾರಿರ್ಬೋದು, ಅಳು ಬರೋಂಥ ಸಂದರ್ಭಗಳು, ತುಂಬ ಖುಷಿನೂ ಇರ್ಬೋದು. ಆ ಥರದ ಸಂದರ್ಭಗಳಲ್ಲಿ ತುಂಬ ಭಾವನಾತ್ಮಕ ವ್ಯತಿರಿಕ್ತವಾದಂಥ ಸಂದರ್ಭದಲ್ಲಿ ಯಾವುದೇ ಡಿಸಿಷನನ್ನು ಮಾಡಬೇಡಿ. ಯಾಕಂದರೆ ನಾವು ಕೂಲಂಕುಷವಾಗಿ ಯಾವುದೇ ವಿಚಾರ, ವಿ ವುಡಂಟ್ ಹ್ಯಾವ್ ಗಾನ್ ಇನ್ ಟು ದ ಡೆಪ್ತ್ ರೂಟ್ ಕಾಸ್ ಅನಾಲಿಸಿಸ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್. ಅದನ್ನು ನಾವು ಮಾಡೇ ಇಲ್ಲದಿರೋದಾಗ, ತುಂಬ ಡಿಸ್ಟರ್ಬ್ ಆದಾಗ ಏನೋ ಒಂದು ಡಿಸಿಷನ್ ರಾಂಗ್ ಆಗಿ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಸಾಕಷ್ಟು ಎಕ್ಸಾಮ್ ಆ್ಯಂಗ್ಸೈಟಿ, ಇಂಟರ್ವ್ಯೂ ಆ್ಯಂಗ್ಸೈಟಿ, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ಇಲ್ಲ ನೆಕ್ಸ್ಟ್ ಮದುವೆ ಮಾಡ್ಕೊಳ್ಳೋಕೆ ಹೋದಾಗ ಹುಡುಗಿ ಒಪ್ಕೋತಾಳೋ ಇಲ್ವೋ ಅನ್ನೋ ಆ್ಯಂಗ್ಸೈಟಿ, ಅಥವಾ ನಾನು ಕಂಪನಿಯಲ್ಲಿ ಕೆಲಸ ಮಾಡಿದಾಗ ನಮ್ಮ HR ನನ್ನನ್ನು ಒಪ್ಕೋತಾರೋ ಇಲ್ವೋ, ಬಾಸ್ ನನ್ನ ಕೆಲಸ ಒಪ್ಕೋತಾರೋ ಇಲ್ವೋ, ಈ ಥರದ್ದೆಲ್ಲ ಭಯ ಯಾಕಾಗುತ್ತೆ ಅಂದರೆ ಎಲ್ಲರೂ ಭಯದಲ್ಲಿದ್ದಾರೆ, ಗಾಬರಿ. ಈ ಜನರಲೈಸ್ಡ್ ಆ್ಯಂಗ್ಸೈಟಿ ಡಿಸಾರ್ಡ್ರು ಆಲ್ಮೋಸ್ಟ್ 60% ಆಫ್ ದ ಪಾಪ್ಯುಲೇಷನಲ್ಲಿ ಇರುತ್ತೆ. ಪ್ಯಾನಿಕ್, ಭಯ. ಇನ್ನೂ ಎಷ್ಟೋ ಜನಕ್ಕೆ ಭಯ ಜಾಸ್ತಿಯಾಗಿ ಪ್ಯಾನಿಕ್ ಅಟ್ಯಾಕ್ಸ್ ಆಗೋವಂಥದ್ದು, ಪೀಪಲ್ ಮಿಸ್ಟೇಕ್ ಇಟ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಅದನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಸಮಾಧಾನವಾಗಿರ್ರಿ. ಆ ಮೊಬೈಲನ್ನು ಪಕ್ಕದಲ್ಲಿ ಇಡಿ, ಒಂದು ಸ್ವಲ್ಪ ಸಮಾಧಾನವಾಗಿ ಇಡಿ. ಆಮೇಲೆ ಏನೂ ಮಾಡೋದು ಬೇಕಿಲ್ಲ. 24/7 ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇಲ್ಲ. ಈಗೇನು ಮೊಬೈಲ್ 24/7 24 ಗಂಟೆನೂ ನಿಮಗೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಯೂಟ್ಯೂಬು, ರೀಲ್ಸು, ಅದು ಇದು. ತುಂಬ ಜನ ಇದು ಫೋನಲ್ಲಿ ಓದ್ತಾ ಇದ್ದೀನಿ ಅಂತ, ಅದು ಪಾಪ ಅವ್ರ ಪೇರೆಂಟ್ಸ್ ಕೇಳಿದ್ರೆ, ಹೌದಾ ಮಗು ಫೋನಲ್ಲಿ ಓದ್ಕೋತಾ ಇದೆ, ಫೋನಲ್ಲಿ ಮತ್ತು ಟೆಕ್ಸ್ಟ್ ಬುಕ್ಕಿಂದ ಓದೋಂಥದ್ದು ಏನಿರುತ್ತೆ ಫೋನಲ್ಲಿ. ಕೆಲವ್ರು ಕೇಳೋದು ಕತೆಗಳನ್ನೇ ಹೇಳೋದು ಬಿಟ್ಬಿಡಿ, ರಿಲ್ಯಾಕ್ಸ್ ಆಗಿ ಬದುಕನ್ನು ಲೀಡ್ ಮಾಡಿ. ಸಮಾಧಾನ ಫಸ್ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಸಿಟ್ ಇನ್ ಸೈಲೆನ್ಸ್ ವಿತೌಟ್ ಡೂಯಿಂಗ್ ಎನಿಥಿಂಗ್. ಏನು ಮಾಡಬೇಡಿ, ಮೊಬೈಲ್ನ ಪಕ್ಕದಲ್ಲಿ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ, ಯಾರನ್ನು ಮಾತಾಡ್ಸೋದು ಬೇಡ. ಜಸ್ಟ್ ಸಿಟ್, ಅಂಡರ್ಸ್ಟ್ಯಾಂಡ್. ಯು ಕಾಂಟ್, ಈಗ ಯಾವ ಥರ ಆಗೋಗಿದ್ದೀವಿ ಮನುಷ್ಯ ಅಂದರೆ, ಯು ಕಾಂಟ್ ಸಿಟ್ ಇನ್ ಅ ಪ್ಲೇಸ್ ವಿತೌಟ್ ಡೂಯಿಂಗ್ ಎನಿಥಿಂಗ್ ಫಾರ್ 5 minutes. ಸುಮ್ಮನೆ ಕೂರೋ ಕಾಲ, ಏನೋ ಕಾಲಿಪನ್, ಏನೋ ಆಗೋಯ್ತೇನೋ, ಹಂಗಾಗೋಯ್ತೇನೋ, ಹಿಂಗಾಯ್ತೇನೋ, ಏನೋ ಪ್ರಪಂಚ, ಏನೋ ನಾನು ಮ್ಯೂಸೇ ಮಿಸ್ ಮಾಡ್ಕೊಂಬಿಟ್ಟೇನೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಏನೋ ಒಂಥರ ಇನ್ಫಾರ್ಮೇಷನ್ ಇಲ್ಲ, ನಾನು ಟ್ರೆಂಡಿಂಗಲ್ಲಿ ಇಲ್ಲ, ನಾನು ಇನ್ಫಾರ್ಮೇಷನ್ ಇಲ್ಲ, ಏನೋ ಪ್ರಪಂಚ ಮುಳುಗೋಗಲ್ಲ. ಈಗ ನೀವು ಕಂಪ್ಲೀಟ್ಲಿ ಇಂಟರ್ನೆಟನ್ನು ಮೊಬೈಲ್ ಫೋನಿಂದ 3 ದಿವಸ ಆಫ್ ಮಾಡಿದ್ರು, 72 ಗಂಟೆಗಳ ಕಾಲ ಏನೂ ಮಿಸ್ ಮಾಡ್ಕೊಂಡಿರೋದು. ನಥಿಂಗ್, ಯು ಹ್ಯಾವ್ ನಾಟ್ ಮಿಸ್ಡ್ ಆನ್ ಎನಿಥಿಂಗ್. ನಾವು ಅದೇ, ನಾನು ಎಷ್ಟೋ ಮಕ್ಕಳನ್ನು ಕೇಳೋದು, ವಾಟ್ ಡಿಡ್ ಯು ಮಿಸ್? ಸಡನ್ನಾಗಿ ಅವ್ರು ರಿಯಲೈಸ್ ಆಗೋದು, ಅವಾಗ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಇದರ ಯೋಚನೆ ಮಾಡಿರಲಿವಲ್ಲ. ಈ ಕಾನ್ಸ್ಟೆಂಟ್ ಮೊಬೈಲನ್ನು ನೋಡ್ತಿರೋದ್ರಿಂದ ಒಂದು ಮೇಜರ್ ಪ್ರಾಬ್ಲಮ್ ಆಗ್ತದೆ. ದೇರ್ ಈಸ್ ಆ ಕ್ರಿಯೇಟಿವಿಟಿ ಏನು ಬ್ರೈನಲ್ಲಿ ಡೆವಲಪ್ ಆಗಬೇಕಿತ್ತು, ಮಕ್ಕಳಲ್ಲಿ ಆ ಕ್ರಿಯೇಟಿವಿಟಿ ಕಾನ್ಸೆಪ್ಟೇ ಡೆವಲಪ್ ಆಗಿಲ್ಲ. ಕ್ರಿಯೇಟಿವಿಟಿ, ಕ್ರಿಟಿಕಲ್ ಅನಾಲಿಸಿಸು, ಕುತ್ಕೊಂಡು ಸರಿ ತಪ್ಪುಗಳ ಆಲೋಚನೆಗಳೆಲ್ಲ ಮಾಡೋದು ಏನಿಲ್ಲ. ಏನು ಸಿಕ್ಕಿರುತ್ತೆ ಆ ಕಂಟೆಂಟನ್ನು ಹಾಗೆ ಒಳ್ಳೆ ಗಾರ್ಬೇಜ್ ಗೋಸ್ ಇನ್ಸೈಡ್, ಗಾರ್ಬೇಜ್ ಕಮ್ಸ್ ಔಟ್ಸೈಡ್ ಅನ್ನೋ ಥರದಲ್ಲಿ ತಲೆ ಒಳಗಡೆ ಹೊಟ್ಟೋಗಿರೋದು ಬಿಟ್ಟರೆ, ಸರಿ ಏನು ತಪ್ಪೇನು, ಇದು ಕಲರ್ಸು, ಗ್ರೀನ್ ಯಾವುದು, ರೆಡ್ ಯಾವುದು, ಬ್ಲ್ಯಾಕ್ ಯಾವುದು, ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಈ ಥರದ್ದೆಲ್ಲ ಏನೂ ಆಲೋಚನೆಗಳೇ ನಡೆದಿರಲ್ಲ. ಸೊ ಅವಾಗ ಏನಾಗುತ್ತೆ, ಎಷ್ಟೋ ಜನರಲ್ಲಿ ಲೀಡರ್ಶಿಪ್ ಸ್ಕಿಲ್ಸೇ ಡೆವಲಪ್ ಆಗ್ತಿಲ್ಲ ಇತ್ತೀಚೆಗೆ. ಬಿಕಾಸ್ ದೇ ಡೋಂಟ್ ಇವನ್ ನೋ ವಾಟ್ ಈಸ್ ಅ ಕ್ರಿಟಿಕಲ್ ಅನಾಲಿಸಿಸ್, ವಾಟ್ ಈಸ್ ಕ್ರಿಯೇಟಿವಿಟಿ, ಡಿಫ್ರೆಂಟಾಗಿ ಏನು ಯೋಚನೆ ಮಾಡ್ಬೋದು, ಏನು ಮಾಡಿದ್ರೆ ನನ್ನ ಮೇಲೆ ಕಂಟ್ರೋಲ್ ಬರ್ಬೋದು, ನನ್ನ ಇನ್ನೊಬ್ಬರನ್ನ ಫ್ರೆಂಡ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ನಾನು ಆ್ಯಸ್ ಅ ಫ್ರೆಂಡ್ ನಾನು ಏನು ಕೊಡಬೇಕು, ಕೊಡೋದು ತೊಗೊಳ್ಳೋದು ವಿಚಾರಗಳು, ಗಿವ್ ಆ್ಯಂಡ್ ಟೇಕು, ಶೇರ್ ಆ್ಯಂಡ್ ಕೇರು, ಇವೆಲ್ಲವೂ ಇಲ್ಲವೇ ಇರಲ್ಲ.
ನಾನು ಮೊನ್ನೆ ಯಾರೋ ಹೇಳ್ತಿದ್ದ, ಮೇಡಮ್ ನಾನು ಕೋಡಿಂಗಲ್ಲಿ ಅದ್ಭುತವಾಗಿ ಕೋಡಿಂಗ್ ಮಾಡ್ತೀನಿ, ಆದರೆ ಯಾಕೋ ಮೊನ್ನೆ ಫೇಲ್ ಆಗಿಬಿಟ್ಟೆ ಅಂತ. ಇದೇನು ಇಷ್ಟೊಂದೆಲ್ಲ ಮಾರ್ಕ್ಸ್ ಎಲ್ಲ ತೆಗೆದು ನೋಡಿದ್ರೆ ಅವ್ನು ಕೋಡಿಂಗ್ ಕೆಲ್ಸಕ್ಕೆ ಕಳಿಸಿದಾಗ ಮೊಬೈಲ್ ಮುಂದೆಗಡೆ ಕರೆಂಟ್ ಹೋಗ್ಬಿಟ್ಟಿತ್ತಂತೆ, ಸಿಸ್ಟಮ್ ಆನ್ ಆಗಿರಲಿಲ್ಲ. ಬೇ ಅದನ್ನು ಯೋಚನೆ ಮಾಡಿಲ್ಲ, ಓ ಸಿಸ್ಟಮ್ ಆನ್ ಆಗೋರು ಕಾಯಬೇಕು, ಸ್ವಿಚ್ ಆಫ್ ಆಗೋಗಿದೆ ಅನ್ನೋ ಥರದಲ್ಲಿ. ಆಮೇಲೆ ಅವ್ನು ಬಂದು ಅವ್ನ ಫ್ರೆಂಡ್ಗೆ ಹೇಳಿದಂತೆ, ಅವನು ಸ್ವಲ್ಪ ಇಂಟೆಲಿಜೆಂಟ್ ಹುಡುಗ, ಏ ಸಿಸ್ಟಮ್ ಆನ್ ಆಗಿರ್ತಾರೆ ನೀನು ಕೋಡ್ ಮಾಡೋಕ್ಕೆ ಸಾಧ್ಯ ಅಂತ ನಾನು ಕೇಳ್ದೆ ಮ್ಯಾಮ್. ಅವ್ನು ಕೇಳಿದಾಗಲೇ ನನಗೆ ಅರ್ಥ ಆಗಿದೆ. ಅಲ್ಲಿವರೆಗೂ ಯಾಕೆ ನಾನು ಕೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಸ್ಕ್ರೀನ್ ಮೇಲೆ ಯಾಕೆ ಕೋಡ್ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಂತಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟರ ಮಟ್ಟಕ್ಕೆ ನಾವು ರಿಯಾಲಿಟಿ ಟಚ್ ಹೊರಟೋಗಿದೆ ಅಂತ ಹೇಳಿ. ಈಗೆಲ್ಲ ಅಜ್ಜಿ ತಾತ ಹೇಳಿದ ಕಥೆಯಲ್ಲೇ, ಅಪ್ಪ ಅಮ್ಮ ಹೇಳಿದ ವಿಚಾರದಲ್ಲೇ ತುಂಬ ವಿಚಾರ ಇರುತ್ತೆ, ಅದನ್ನು ಕೇಳಲ್ಲ. ಇದ್ಯಾವುದೋ ಯೂಟ್ಯೂಬ್ ರೀಲ್ಸ್ ನೋಡಿದೆ, ಅವ್ರು ಇದನ್ನು ಹೇಳಿದ್ರು, ಅವರು ಇಷ್ಟೊಂದು ಇನ್ಫ್ಲೂಯೆನ್ಸರ್ ಇದ್ದಾರೆ ಅಂದರೆ ಅವ್ರು ಹೇಳಿದ ಕರೆಕ್ಟೇ ಅಂತ. ಸೊ ನಾವು ದ ಇಂಟೆಲಿಜೆನ್ಸ್ ಆ್ಯಂಡ್ ದ ರಿಯಾಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ಯಾನ್ ಫಾಲೋಯಿಂಗ್ ಆರ್ ದ ವ್ಯೂಸ್. ಈಗ ನೀವು ಅಂದರೆ ನಾನು ಹೇಳೋದು, ಈಗ ನಮ್ಮ ಅಜ್ಜಿಗೆ ಫ್ಯಾನ್ ಫಾಲೋಯಿಂಗ್ ಇರಲಿಲ್ಲ, ವ್ಯೂಸ್ ಇದೆ ಒಂದು ಹ್ಯಾಶ್ಟ್ಯಾಗ್ ಬಂದಿದೆ, GRWM ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು ಎಲ್ಲರೂ ಲೈಕ್ ಟ್ರೆಂಡಿಂಗ್ ಆಗ್ತಾ ಇರ್ತಾರೆ, ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು. ಲೈಕ್ ಎಲ್ಲ ಹುಡುಗರು ಏನು ಮಾಡ್ತಿದ್ದಾರೆ, ಲೈಕ್ ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಒಂದು ವಿಡಿಯೋ ಮಾಡೋಣ ಫ್ರೆಂಡ್ಸ್, ಅವ್ರ ಲೈಫ್ನ ಹೊರಗಡೆ ತೋರ್ಸೋದೇ ಒಂದು ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ. ಸೊ ಸರಿ, ಅವ್ರು ಯಾರೋ ತೋರಿಸಿದ್ರು, ನೀವು ನೋಡಿದ್ರಿ, ಏನು ಕಲ್ತ್ಕೊಂಡ್ರಿ? ಡೆಫಿನೆಟ್ಲಿ ಕಲ್ತ್ಕೊಳ್ಳಿ. ಎಕ್ಸಾಂಪಲು, ಕೆಲವರು ಹಿಸ್ಟ್ರಿ ವೆರಿ ಡೆಪ್ತ್ ಅನಾಲಿಸಿಸ್ ಅಲ್ಲಿ ಏನೋ ಒಂದು ಟೆಕ್ನಾಲಜಿ ಏನೋ ಒಂದು ಮಾಡಿರ್ತಾರೆ, ಅದರ ವ್ಯೂಸ್ಗಳೇ ಆಗಿರಲ್ಲ. ಟ್ರೂ, ವೆರಿ ಟ್ರೂ ಮ್ಯಾಮ್. ವ್ಯೂಸೇ ಆಗಿರಲ್ಲ. ಕಂಟೆಂಟ್, ಈಗ ನಾವೇ ಒಬೆಸಿಟಿ ಬಗ್ಗೆ ನಾನೊಂದು ಒಂದು ಹೆಚ್ಚು ಕಡಿಮೆ 8 ದಿನ R&D ಮಾಡಿ ಒಂದು ವಿಡಿಯೋ ಹಾಕಿದ್ರೆ ಅದು 300 ವ್ಯೂಸ್ ಆಯಿತು. ಯಾಕೆ ಅಂದರೆ ನಾವೇ ಎಲ್ಲರಿಗೂ ಪ್ಲೀಸ್ ನೋಡಿ ಅನ್ನೋ ಥರದಲ್ಲಿ ಕೇಳಬೇಕಿತ್ತು. ಇನ್ನು ಬೇಡದ, ಕಮ್ ಫ್ರೆಂಡ್ಸ್ ಲೆಟ್ ಸಿ ವಾಟ್ಸ್ ಹ್ಯಾಪನಿಂಗ್ ಯಾರ್ದೋ ಲೈಫಲ್ಲಿ, ಕಮ್ ಫ್ರೆಂಡ್ಸ್ ಇಲ್ಲಿ ರೋಡಲ್ಲಿ ಏನೋ ಎಸ್ತವ್ರು ನೋಡೋಣ. ಸುಮ್ಮನೆ ನಾನು ಯಾವುದೋ ಒಂದು ಅದು ಏನಕ್ಕೆ ಅಂತ ಮ್ಯಾಮ್, ಲೈಕ್ ಬೀಯಿಂಗ್ ಎ ಸೈಕಿಯಾಟ್ರಿಸ್ಟ್, ರೆಸ್ಪಾನ್ಸಿಬಲ್ ವಾಚಿಂಗ್ ಅಂತ ಇರುತ್ತೆ. ಇದನ್ನ ನೋಡಿದ ಮೇಲೆ ಏನು ಬೇರೆ ಲೈಫ್ ಬಗ್ಗೆ ನಮ್ಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಭಾಳಷ್ಟು ಜನಕ್ಕೆ? ಅದು ಹಂಗೆ ಅಲ್ವ ಪ್ರಪಂಚ, ಎಲ್ಲರಿಗೂ ಕಂಡೋರ್ ಬದುಕಲ್ಲೇ ಆಸಕ್ತಿ ಜಾಸ್ತಿ ಇರೋದಕ್ಕೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಫೇಮಸ್ ಆಗಿದ್ದು. ವಿ ಆರ್ ಆಲ್ ಬಿಸಿ ಟ್ರೈಂಗ್ ಟು ವಾಚ್ ಇಸ್ ಹ್ಯಾಪನಿಂಗ್ ಇನ್ ಅದರ್ಸ್ ಲೈಫ್ಸ್. ಇನ್ನೊಬ್ರು ಬದುಕಲ್ಲಿ ಏನು ನಡೀತಾ ಇದೆ, ಇನ್ನೊಬ್ರು ಮನೇಲಿ ಏನು ನಡೀತಾ ಇದೆ, ಅದಕ್ಕೆ ತಾನೇ ಸ್ಟೇಟಸ್ ಇಷ್ಟೊಂದು ಫೇಮಸ್ ಆಗಿದ್ದು. ಇವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಸ್ಟೇಟಸ್ ಅಪ್ಡೇಟ್ಸ್. ಸ್ಟೇಟಸಲ್ಲಿ ಜ್ಞಾನ ಕೊಡೋರ ಸಂಖ್ಯೆ ಎಷ್ಟಿದೆ? ನಾವು ನಾನು ಕೆಲವೊಂದು ಸ್ಟೂಡೆಂಟ್ಸ್ ಸ್ಟೇಟಸ್ ಗ್ಯಾನ್ ನೋಡಿ ಇಮಿಡಿಯೇಟ್ ಅವ್ರಿಗೆ ಮೆಸೇಜ್ ಕಳಿಸ್ತೀನಿ, ಲೇಟೆಸ್ಟ್ ಬ್ರೇಕಪ್ ಬ್ರೇಕಪ್ ಆದಮೇಲೆ ಅಲ್ಟಿಮೇಟ್ ಗ್ಯಾನ್ಗಳನ್ನು ಕೊಡ್ತಾರೆ. ಈ ಪ್ರಪಂಚದಲ್ಲಿ ಯಾರನ್ನು ನಮ್ಮ ಅಂದರೆ ಬ್ರೇಕಪ್ ಫೆಲೋಸ್ ಎಲ್ಲೋ ಹುಡುಗರು ಇಬ್ಬರು ಹಾಕಿರ್ತಾರೆ. ಸೊ ಅದನ್ನು ನೋಡೋದು ಇಲ್ಲ, ಇನ್ನೇನೋ ಡ್ರೆಸ್ ಅಪ್ ವೆರಿ ವೆಲ್ ಆ್ಯಂಡ್ ಗೋ ಆನ್ ಇನ್ ಲೈಫ್ ಅಂದರೆ ಅವ್ರು ಫ್ರೆಶ್ ಆಗಿ ಮೂವ್ ಆನ್ ಆಗಿದ್ದಾರೆ, ಇಟ್ಸ್ ಓಕೆ, ಅವರೇ ದೇ ಆರ್ ಟ್ರೈಂಗ್ ಟು ಟೆಲ್ ದ ವರ್ಲ್ಡ್. ಇದರ ಅವಶ್ಯಕತೆನೇ ಇಲ್ಲ. What is happening in your life, it is not needed. What you are capable of doing is what the whole world has to know. Very true. ಇದನ್ನ ಜನ they're not bothered. ಅಯ್ಯೋ ನನ್ನ ಬದುಕು, ಫೀಲಿಂಗ್ ಸಿಂಗಲ್, ಏನೋ ಫೀಲಿಂಗ್ ಲೋನ್ಲಿ. ಅಂದರೆ ನಾನು ಕೇಳೋದು ಅವ್ರಿಗೆ, ಆರ್ ಯು ಇನ್ವೈಟಿಂಗ್ ಸಂಬಡಿ ಟು ಬಿಕಮ್ ಯುವರ್ ಫ್ರೆಂಡ್? ಏ ಫ್ರೆಂಡ್ ಅಲ್ಲ, ಯಾರಿಗೆ ಬೇಕು ಮೇಡಮ್ ಅಂದರೆ ಮತ್ತೆ ವಾಟ್ ಇಸ್ ದ ಯೂಸ್ ಆಫ್ ದಟ್ ಇನ್ಫಾರ್ಮೇಷನ್? ಯು ಆರ್ ಫೀಲಿಂಗ್ ಸಿಂಗಲ್ ಅಂತ, ಯು ಆರ್ ಫೀಲಿಂಗ್ ಲೋನ್ಲಿ ಅಂತ ಕೇಳೋದು. ಸುಮ್ಮನೆ ಹಾಕ್ದೆ. ಇನ್ನು ಬೇರೆಯವರು, ಅವ್ನು ಫೀಲಿಂಗ್ ಸಿಂಗಲ್ ಅಂತೆ, ಅವ್ನು ಫೀಲಿಂಗ್ ಲೋನ್ಲಿ ಅಂತೆ, ಅಬ್ಬಾ ನೀನು ಖುಷಿ ಆಯ್ತಾ? ಏನಂತ ಖುಷಿ ಆಗಿಲ್ಲ, ಆದರೂ ನೋಡಿದೆ. ಪೀಪಲ್ ಡೋಂಟ್ ಇವನ್ ನೋ ಇನ್ನೊಬ್ಬರ ಒಂದು ಸಮಸ್ಯೆಯಲ್ಲಿ ನಾವು ರೆಸ್ಪಾಂಡ್ ಮಾಡಬೇಕಾ, ಸ್ಪಂದಿಸ್ಬೇಕಾ, ಬೈಬೇಕಾ, ಅದ್ರ ಬಗ್ಗೆ ಗಾಸಿಪ್ ಮಾಡ್ಬೇಕಾನೋ ಗೊತ್ತಿರಲ್ಲ. ಸುಮ್ಮನೆ ಅವ್ರೇನೋ ಹಾಕಿದ್ರು ನೋಡಿದೆ. ಆಮೇಲೆ ನಾನು ಇಂಥದ್ದು ಹಾಕ್ತೆ, ಲೈಕ್ಸ್ ಬಿದ್ದಿಲ್ಲ, ಅದನ್ನು ಬೇರೆ ಬೇರೆ ಓಲ್ಡೆಸ್ಟ್ ಪ್ರಾಬ್ಲಮ್ ಇದು, ನ್ಯೂಯೆಸ್ಟ್ ಅಲ್ಲ. ನಾನು ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೀನಿ, ನನ್ನ ಬೆಸ್ಟ್ ಫ್ರೆಂಡ್ ಅಂತೀಯ, ನೀನು ಲೈಕೇ ಹೊಡೆದಿಲ್ಲ, ಫೋನ್ ಮಾಡಿ ಲೈಕ್ ಹಾಕ್ಸ್ಕೊತಾರೆ. ಆಮೇಲೆ ಹಾಕ್ಲಿಲ್ಲ ಅಂದರೆ ಅದು ಒನ್ ಆಫ್ ದ ರೀಸನ್ ಫಾರ್ ಬ್ರೇಕಪ್. ನೀನು ಲಾಸ್ಟ್ ಸೀನು ಆನ್ಲೈನಲ್ಲಿ 2 minutes ಆಗೋ ನನ್ನ ಸ್ಟೇಟಸ್ ನೋಡಿದ್ಯಾ, ಕಮೆಂಟೇ ಹೊಡೆದಿಲ್ಲ ಅಂದರೆ ಇಮ್ಯಾಜಿನಿಂಗೇ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾವ ಮಟ್ಟದಲ್ಲಿ ಅಸೆಸ್ ಮಾಡ್ತಾರೆ ಅಂದರೆ ಇದೆಲ್ಲವೂ ರಿಯಾಲಿಟಿ ದೂರದಲ್ಲಿದ್ದೀವಿ, ತುಂಬ ದೂರ. ಈಗ ಪ್ರಾಬಬ್ಲಿ ಯು ಆ್ಯಂಡ್ ಮೈ ಜನರೇಷನ್ ನಾವು ಫ್ಲಾಪಿ ಡಿಸ್ಕಿಂದನೂ ನೋಡಿದ್ದೀವಿ ಪ್ರಪಂಚನ. ಇವತ್ತು ಕ್ಲೌಡ್ ಸ್ಪೇಸಲ್ಲಿ ಸ್ಟೋರೇಜ್ ನೋಡ್ತಾ ಇದ್ದೀವಿ. ಇನ್ನು ಇಷ್ಟು ಚಿಕ್ಕ ಪೆನ್ ಡ್ರೈವ್ಸ್ ಇರುತ್ತೆ, ಅದರಲ್ಲಿ 360 1 TB ವರೆಗೂ ಸ್ಟೋರೇಜ್. 1 TB ಸ್ಟೋರೇಜ್ ಅಂದರೆ ಅದನ್ನ ನೆಲದ ಮೇಲೆ ಹಾಸ್ಬಿಟ್ರೆ ರಾಕೆಟ್ಸ್ ಎಲ್ಲ ಲಾಂಚ್ ಮಾಡ್ಬೋದು ಅನ್ಸುತ್ತೆ, ಅಷ್ಟು ಹ್ಯೂಜ್ ಸ್ಪೇಸು. ಈ ಥರದ್ದೆಲ್ಲ ನೋಡಿದ್ದೀವಿ. ಅಂದರೆ ವಿ ಹ್ಯಾವ್ ಅಂಡರ್ಸ್ಟುಡ್ ದ ರಿಯಾಲಿಟಿ, ಪ್ರಾಕ್ಟಿಕ್ಯಾಲಿಟಿ. ನಾವು ಎಂಜಾಯ್ ಮಾಡೋದು ಮಾಡ್ತೀವಿ, ಫ್ರೆಂಡ್ಸ್ ಮಾಡೋದು ಮಾಡ್ತೀವಿ, ಸಿಂಗಲ್ ಆಗಿರಬೇಕು ಇರ್ತೀವಿ. ಆದರೆ ಆ ಜೆನ್ಸಿ ಏನು ಕರಿತೀವಿ, ಅದು ಯೂತ್, ದ ಯಂಗ್ಸ್ಟರ್ಸ್, ಅವ್ರು ಕೇಳ್ತಾರೆ ನಾವು ಯೂತ್, ನೀವು ಓಲ್ಡ್, ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಕೇಳಬೇಕಾದ್ರೆ, ಐ ನೋ ದಟ್ ಐ ವಾಂಟ್ ಟು ಡ್ರೆಸ್
ಡ್ರೆಸ್ ಅಪ್ ವೆರಿ ವೆಲ್ ಇನ್ ಗೋ ಔಟ್. ನಿಮ್ಗೆ ಅದರ ಗೊತ್ತಾ? ಕೆಲವ್ರು ಕೇಳೋದು, ಅಯ್ಯೋ ಎಲ್ಲಿ ಹೋಗ್ಬೇಕಂತಾನೇ ಗೊತ್ತಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಸಿಟಿ ಒಳಗಡೆ ಹೋದ್ರೆ ನೂರಾರು ಜಾಯಿಂಟ್ಸು, ನೂರಾರು ಜಾಗಗಳು, ಅದು ತುಂಬಿ ತುಳುಕ್ತಿರ್ತದೆ. ಅಲ್ಲಿ ಹೋದವ್ರನ್ನೂ ಕೇಳಿದ್ರೆ, ಅಯ್ಯೋ ಸಖತ್ ಸೌಂಡಲ್ಲಿ ಅವ್ರು ಏನು ಮಾತಾಡಿದ್ರು ಅಂತಲೇ ಕೇಳಿಸ್ಲಿಲ್ಲ ನಮಗೆ ಅಂತ ಹೇಳ್ತಾರೆ. ಸೊ ಬಟ್ಟು ವಿ ಡೋಂಟ್ ನೋ. ಐ ಟೆಲ್ ಪೀಪಲ್, ಜಸ್ಟ್ ನೋ ವಾಟ್ ಯು ವಾಂಟ್ ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂಡ್ ನೋ ವಾಟ್ ಯು ಡೋಂಟ್ ವಾಂಟ್. ಈ ವಾಂಟ್ ಟು ಡೋಂಟ್ ವಾಂಟ್ ಅರ್ಥ ಆದರೆ ಸಾಕು, ಲೈಫು ಅದ್ರ ಪಾಡಿಗೆ ನಡೆಯುತ್ತೆ ಅಂತ. ಬಟ್ ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಫೇಮಸ್. ಈಗ ಹ್ಯಾಶ್ಟ್ಯಾಗ್ ಫೇಮಸ್. ನನ್ನ ಕೆಲವೊಂದು ಪೇಷಂಟ್ಸ್ ಬರ್ತಾರೆ, ಮ್ಯಾಮ್ ಏನು ಬೇಕಪ್ಪ ನಿಮಗೆ ಲೈಫ್, ನಾನು ಫೇಮಸ್ ಆಗಬೇಕು. ಯಾವ ಥರ ಗೊತ್ತಿಲ್ಲ, ಒಟ್ಟು ನಾನು ಫೇಮಸ್ ಆಗಬೇಕು. ನಾನು ಆಮೇಲೆ ಕೊಲೆ ಮಾಡಿ ಟಿ ವಿಲಿ ಬಂದವನು ಫೇಮಸ್ ಆಗ್ತಾನೆ. ಹಂಗಲ್ಲ, ನಾನು ಫೇಮಸ್ ಆಗಿಬಿಡ್ಬೇಕು, ನಂಗೆ ಸಖತ್ ಫಾಲೋವರ್ಸ್ ಬೇಕು. ಸರಿಯಪ್ಪ, ಫಾಲೋವರ್ಸ್ ಯಾಕೆ ಬೇಕು? ಫಾಲೋವರ್ಸ್ ಇದ್ದರೆ ನಂಗೆ ದುಡ್ಡು ಬರುತ್ತೆ. ಎಷ್ಟು ಫಾಲೋವರ್ಸಿಂದ ದುಡ್ಡು ಬರೋಲ್ಲ, ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ನೀವು. ಇವೆಲ್ಲವೂ ಗೊತ್ತೇ ಇರಲ್ಲ. ಯಾರೋ ಹೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ಅದೆಷ್ಟೋ ಫಾಲೋವರ್ಸ್ ಆಗಿ ಏನೋ ವ್ಯೂಸ್ ಆಗಿಬಿಟ್ರೆ ನಾನು ಫೇಮಸ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಅವ್ನು ಏನೋ ಅವರಮ್ಮ, ನನ್ನ ಪೇಷಂಟ್ ಒಬ್ಬ ಮನೇಲಿ ಕಾಯಿ ತುರಿಯೋದು ಹಾಕಿರ್ತಾನೆ. ನಾನು ಅವನ್ನ ಕೇಳಿದ್ರೆ, ಹಾಕಿದೆ, ಅವರು ನೋಡೋರಲ್ಲ, ಏನು ಮಾಡೋಕ್ಕಾಗತ್ತೆ, ಹಾಕಿದೆ, ನೋಡ್ತಾ ಇದ್ದಾರಲ್ಲ ಅಂತ ಕೇಳ್ತಾರೆ. ಸೊ ವಿ ಜಸ್ಟ್ ದೆರ್ ಈಸ್ ನೋ ಎಕ್ಸ್ಪ್ಲನೇಷನ್ ಟು ದ, ವಿ ಕಾಂಟ್ ಟೆಲ್ ಇಮ್ಮೆಚ್ಯೂರ್ ರೈಟ್ ಟೈಪ್ ಆಫ್ ಬಿಹೇವಿಯರ್ಸ್ಗೆ ಏನು ಎಕ್ಸ್ಪ್ಲನೇಷನ್ಸೇ ಇರಲ್ಲ. ಅದೇ ರೀತಿ ಒಂದು ದೊಡ್ಡ ಅದ್ಭುತವಾದಂಥ ಕಂಟೆಂಟ್ ಯಾರೋ ಒಬ್ಬರು ಮೋಟಿವೇಶನಲ್ ಟಾಕ್ ಏನೋ ಮಾಡಿ ಹಾಕಿದರೆ ಅದು ನೋಡೇ ಇರಲ್ಲ ಜನ. ಅದು ಏನೋ ಫ್ಯೂ ಸೆಕೆಂಡ್ಸ್ ಮೇಲೆ ಓಡಿಸ್ಬಿಡ್ತಾರೆ. ಅದು ಏನೋ ಕತೆ ಪುರಾಣ ಎಲ್ಲ ಯಾಕೆ ಹೇಳ್ತಾರೆ. ಕೆಲವ್ರು ಮಕ್ಳು ಹೇಳೋದು, ಇದು ಅವರ ಜೆನ್ಜಿ ಸ್ಲ್ಯಾಂಗ್ ಎಲ್ಲ ನೀವು ಕೇಳಬೇಕು, ಅವರೇ ಹೇಳ್ತಾರೆ, ಇಟ್ಸ್ ಸೋ ಬೋರಿಂಗ್ ಮ್ಯಾನ್, ಇಟ್ಸ್ ಸೋ ದಟ್ ಮ್ಯಾನ್, ಬ್ರೋ ಇಟ್ಸ್ ನಾಟ್ ಸೋ ಗುಡ್ ಮ್ಯಾನ್ ಅಂತ ಹೇಳೋದು. ಅವ್ರು ಹೇಳೋದು ಬ್ರೋ ಅಂತ ಅವ್ರ ಅಪ್ಪನಿಗೂ ಕರೀತಾರೆ, ಅಮ್ಮನಿಗೂ ಕರೀತಾರೆ, ತಮ್ಮನಿಗೂ ಕರೀತಾರೆ, ಅಜ್ಜಿ ತಾತನಿಗೂ ಕರೀತಾರೆ. ಇದು ನಮ್ಮ ವೇ ಆಫ್ ಕಾಲಿಂಗ್ ಅಂತ. ಅಂಟರ್ ಅನ್ಲೆಸ್ ಎನಿಥಿಂಗ್ ಈಸ್ ಹಾರ್ಮ್ಲೆಸ್, ಪರವಾಗಿಲ್ಲ, ಪ್ಲೀಸ್ ಡೂ ಇಟ್, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಈಗ ಏನೋ ನೀವು ಹೋಗ್ತೀರಾ, ಸುಮ್ಮನೆ ಕೂತಿರ್ತೀರಾ, ಟೈಮ್ ಪಾಸ್ ಮಾಡಿರ್ತಾವೆಲ್ಲ ಓಕೆ. ಆದರೆ ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋಂಥದ್ದು, ಕೆಲವರು ಗಾಸಿಪ್ಗಳನ್ನು ಮಾಡಿ ಬಾಡಿ ಶೇಮಿಂಗ್ಗಳನ್ನು ಮಾಡ್ತಿರ್ತಾರೆ, ಅಥವಾ ಬೇರೆ ಏನೋ ಕೆಟ್ಟದ್ದು ಟ್ರೋಲಿಂಗ್ ರೋಸ್ಟಿಂಗ್ ಸಂಬಡಿ. ಐ ರೋಸ್ಟೆಡ್ ಸಂಬಡಿ. ಈ ನಮಗೆ ಗೊತ್ತಿದ್ದು ರೋಸ್ಟ್ ಅಂದರೆ ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಏನೋ ರೋಸ್ಟ್ ಮಾಡೋದು ಅಂತ. ಇವಾಗ ಸಮಾಜದಲ್ಲಿ ಯಾರನ್ನು ಬೇಕಾದ್ರೂ ಐ ರೋಸ್ಟೆಡ್, ಟ್ರೋಲ್ಡ್, ಆದರೆ ಅವರು ಫ್ರಂಟ್ ಎಂಡಲ್ಲಿ ಬಂದು ಮಾತಾಡೋಕ್ಕೆ ರೆಡಿ ಇರಲ್ಲ. ಆ ಥರದ ಟ್ರೋಲ್ ಅಕೌಂಟ್ಸು ವಾಟ್ ಎವರ್ ಎಲ್ಲ ಹುಡುಕಿದ್ರೆ ಏನು ಬೇಕಾದ್ರೂ ಹಾಕ್ಬಿಡ್ತಾರೆ. ಏನು ಬೇಕಾದ್ರೂ ಹಾಕಿದ್ರು ಐ ಕ್ಯಾನ್ ಗೆಟ್ ಅವೇ ಔಟ್ ಆಫ್ ಇಟ್ ಅನ್ನೋ ಥರದಲ್ಲೂ ಇರುತ್ತೆ. ಆಮೇಲೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಕಂಟೆಂಟೇ ಫುಲ್ಲು ವೆರಿ ಸ್ಕೇರಿ ಕಂಟೆಂಟು, ಬರೀ ಹೆದರಿಕೆ ಆಗೋವಂಥದ್ದು, ಹಿಂಸಾತ್ಮಕ ಕಂಟೆಂಟು. ಅದನ್ನು ನೋಡೇ ಇವರು ಸಹ ಅದೇ ರೀತಿಯಲ್ಲಿ ನಾನು ಫೇಮಸ್ ಆಗಬೇಕು, ನಾನು ಯಾರಿಗೋ ಏನೋ ತೊಂದರೆ ಮಾಡಿದ್ರು ನನ್ನನ್ನು ಯಾರು ಫೇಮಸ್ ಆದವ್ರಿಗೆ ಯಾರೂ ಏನೂ ಹಿಡ್ಕೊಂಡು ಹೋಗಲ್ಲ, ಅವ್ರು ತೊಂದರೆ ಮಾಡಿದ್ರು ಅಂತ ಅವನು ಅನ್ಕೊಂಬಿಟ್ಟಿದ್ದಂತೆ ಹುಡುಗ, ಅದ್ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ಬಿಟ್ಟು. ಸೊ ಬರ್ತಾ ಇರೋ ಮೆಸೇಜಸ್ಸು ಸಹ ಇಟ್ಸ್ ಗಿವಿಂಗ್ ಅ ವೆರಿ ರಾಂಗ್ ಮೆಸೇಜಸ್ ಟು ಸೊಸೈಟಿ. ನಾನು ಎಲ್ರಿಗೂ ಹೇಳೋದು, ಎಂಟರ್ಟೈನ್ಮೆಂಟ್ಗೋಸ್ಕರ ಏನಾದರೂ ಮಾಡಿ, ನೋ ಪ್ರಾಬ್ಲಮ್, ಬಟ್ ಪ್ಲೀಸ್ ಲರ್ನ್ ದ ರೈಟ್ ಥಿಂಗ್ಸ್. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಈಗ ಇಂಜಿನಿಯರಿಂಗ್ ಸೇರಿ ಇದು ವೇಸ್ಟು, ಅಯ್ಯೋ ನಮ್ಮ ಇಂಜಿನಿಯರಿಂಗ್ ಅಂದರೆ ಎಕ್ಸಾಮ್ಗಿರೋ 1 ತಿಂಗಳು ಮುಂಚೆ ಮಾತ್ರ ಓದಬೇಕು, ಇನ್ನು ಮಿಕ್ಕಿದ 4 ತಿಂಗಳು ಎಂಜಾಯ್ ಮಾಡ್ಬೋದು. ಅದೆಲ್ಲ ಅಲ್ಲ. ಆದರೂ ಮಾಡಿ, ಎಂಜಾಯ್ ಮಾಡಿ, ಮೆಮರೀಸ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಮಾಡ್ಕೊಳ್ಳಿ. ಬದುಕು ತುಂಬ ಚೆನ್ನಾಗಿ ಇಂಜಿನಿಯರಿಂಗ್ ಕಾಲೇಜ್ ಕಳಿಸ್ತವೆ. ನನಗೂ ಸಿಕ್ಕಾಬಡೆ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಇದ್ದಿದ್ದು, ಅವರೆಲ್ಲ ನಮಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ, ಕಾಂಟ್ಯಾಕ್ಟಲ್ಲಿದ್ದಾರೆ, ಕಷ್ಟ ಸುಖಕ್ಕೆ ಆಗ್ತಾರೆ. ಸೊ ನೀವು ಅದನ್ನು ಅಂಥ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ. ಅಲ್ಲೇ ಕ್ಯಾಂಪಸ್ಸಲ್ಲೇ ಮೇಕಪ್ಪು, ಅಲ್ಲೇ ಬ್ರೇಕಪ್ಪು, ಇದಾದಮೇಲೆ ಅವ್ರು ಬೇಡ ಅವ್ರ ಬ್ಲಾಕು. ಆಮೇಲೆ ಕೆಲವರೆಲ್ಲ ಕ್ಲಾಸ್ಮೇಟ್ಸ್ ಇರ್ತಾರೆ, ಅವ್ರನ್ನ ಕ್ಲಾಸ್ ಫೋಟೋಯಿಂದ ಡಿಲೀಟ್ ಮಾಡೋಕ್ಕಾಗಲ್ಲ, ಅದು ನೋಡೋಕ್ಕಾಗಲ್ಲ, ಅದಕ್ಕೆ ನನಗೆ ಮೆಮರಿನೇ ಬೇಡ. ಸೊ ಅಂಥವೆಲ್ಲ ಬೇಡ. ರಾಂಗ್ ಡಿಸಿಷನ್ಸ್ನ ತೊಗೊಂಡು ಅದ್ಭುತ ಮೆಮರೀಸ್ಗಳನ್ನ ಡಿಲೀಟ್ ಮಾಡೋದು ಬೇಡ. ಡಿಲೀಟ್ ದ ನೆಗೆಟಿವ್, ಅನ್ವಾಂಟೆಡ್. ಮೇಕ್ ಶ್ಯೂರ್ ಯು ಕೀಪ್ ದ ರೈಟ್ ಒನ್ಸ್ ಇನ್ ದ ಬ್ರೈನ್. ಆಮೇಲೆ ಎಲ್ಲವನ್ನು, ಎವ್ರಿಥಿಂಗ್ ಡಸ್ ನಾಟ್ ನೀಡ್ ಯುವರ್ ಮೆಮರಿ. ಕೆಲವರೆಲ್ಲ, ನಾನು ಅದನ್ನು ಹೇಳೋದು, ಅವ್ರು ಯಾರೋ ಈ ಮೆಮೊರಿಗೆ ಸಂಬಂಧಪಟ್ಟಂಗೆ, ಲೈಕ್ ಸಪೋಸ್ ಈಗ ಪೇರೆಂಟ್ಸು ಡೆಪ್ಟ್ ಮಾಡ್ಕೊಂಡಿರ್ತಾರೆ ಮ್ಯಾಮ್, ಆ ಡೆಪ್ಟ್ನ ಅವರು ದೊಡ್ಡವರು ಆಗ್ತಾ ತೀರಿಸಿರ್ತಾರೆ ಮಕ್ಕಳು, ಬಟ್ ಸ್ಟಿಲ್ ಚೈಲ್ಡ್ ಮೆಮೊರಿನಲ್ಲಿ ಅದು ಉಳಿದಿರುತ್ತಾ? ಟ್ರಾಮಾ ಅದು. ಮೆಮರಿ, ನೆನಪಿನ ಶಕ್ತಿ, ನೆನಪುಗಳು, ಹಳೆಯ ನೆನಪುಗಳು. ಡಸ್ ಇಟ್ ಎಫೆಕ್ಟ್? ಡೆಫಿನೆಟ್ಲಿ. ಆ್ಯಂಡ್ ನಾಟ್ ಆಲ್ಸೋ. ಹೌದು ಇಲ್ಲ ಎರಡೂ ಆನ್ಸರ್ ಅದಕ್ಕೆ. ಹೆಂಗೆ ಅಂದರೆ, ಈಗ ಅಪ್ಪ ಏನೋ ಇವ್ರಿಗೆ ಓದ್ಸೋಕ್ಕೇನೋ ಸಾಲ ಮಾಡಿರ್ತಾರೆ, ಆ ಸಾಲನ ಇವ್ರು ತೀರಿಸಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಇವರ ತಂದೆ ಏನೆಲ್ಲ ಹೇಳಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೆಲವೊಬ್ಬರು, ಅಯ್ಯೋ ನಮ್ಮಪ್ಪ ಯಾವಾಗಲೂ ಬೈಯೋರು, ನೀನಂತೂ ನಿಷ್ಪ್ರಯೋಜಕ, ನೀನು ಯೂಸ್ಲೆಸ್ ಅಂತಲೇ ಬೈತಿದ್ರು ಅಂತ ಹೇಳಿದಾಗ ತುಂಬ ಜನಕ್ಕೆ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೋತಾರೆ. ನಾನು ನಿಷ್ಪ್ರಯೋಜಕ, ನಾನು ಯೂಸ್ಲೆಸ್ ಅಂತೆ, ನಮ್ಮಪ್ಪ ಹೇಳಿದ್ರು ಅಂತ ಹೇಳಿ. ಸೊ ಆ ಸಾಲ ತೀರಿದ್ರೂ ಸಹ ಅದು ಹೊರೆ ಇರುತ್ತಲ್ಲ, ಅದಿನ್ನೂ ತೀರೇ ಇರಲ್ಲ, ಲೈಫ್ ಟೈಮಿಗೆ ತೀರೇ ಇರಲ್ಲ. ಸೊ ಅವ್ರ ಲೈಫ್ ಟೈಮ್ ದೆ ಕ್ಯಾರಿ.
ನಾನು ಯೂಸ್ಲೆಸ್ಸು, ನಾನು ಏನೇ ಮಾಡಿದ್ರು ಯೂಸ್ಲೆಸ್ಸು ಅನ್ನೋ ಥರದಲ್ಲಿ ಎಷ್ಟೋ ಸತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಸೊ ಬೇಸಿಕ್ಲಿ ಪೀಪಲ್ ಡೋಂಟ್ ರಿಮೆಂಬರ್ ವಾಟ್ ಯು ಟೆಲ್, ಪೀಪಲ್ ರಿಮೆಂಬರ್ ಹೌ ಯು ಟ್ರೀಟ್ ದೆಮ್. ಸೊ ಸೊ ಲೆಟ್ ಅಸ್ ಟ್ರೀಟ್ ಪೀಪಲ್ ಪ್ರಾಪರ್ಲಿ. ಈಗ ಕೆಲವೊಂದೆಲ್ಲ ಟೀಚರ್ಸ್ ಎಲ್ಲ ಬೈದು ಬುದ್ಧಿ ಹೇಳಿರ್ತಾರೆ, ಆ ಸಂದರ್ಭದಲ್ಲಿ ಅಯ್ಯೋ ಈ ನಮ್ಮ ಮೇಷ್ಟ್ರ ಬರೀ ಬೈತಾನೆ ಇದ್ರು ಅಂತ. ಆದರೆ ದೊಡ್ಡವ್ರು ಆಗ್ತಾ ಈಗ ನಾನು ನಮ್ಮ ಎಷ್ಟೋ ಟೀಚರ್ಸ್ ವಾಪಸ್ ಸಿಗ್ತಾ ಕೇಳೋದು, ಏನು ಸರ್ ನೀವು ಯಾವಾಗಲೂ ಬೈತಾನೆ ಇದ್ರಿ, ಆದರೆ ಈಗ ಅನಿಸ್ತಾ ಇದೆ ನೀವು ಬೈದಿದ್ದು ಎಷ್ಟು ಒಳ್ಳೇದಾಯಿತು, ಬೈದವ್ರು ಬದುಕೋಕೆ ಹೇಳ್ತಾರೆ ಅಂತ ಹೇಳ್ತಾರೆ. ಅದರಿಂದ ನಾವು ಕರೆಕ್ಟ್ ಮಾಡ್ಕೊಂಡ್ವಿ, ಸರಿ ಹೋದ್ವಿ. ಬಟ್ ನಾವು ಐ ಅಪ್ರಿಷಿಯೇಟ್ ಯು ಸರ್ ಅಂತ. ನನ್ನ ಬಾಟ್ನಿ ಟೀಚರ್ ರೆಗ್ಯುಲರಾಗಿ ಸಿಗ್ತಾರೆ, ನಾವು ಹೇಳೋದು ಕ್ಲಾಸ್ ರೂಮಿಗೆ ಬಂದೇ ಸಾಕು ಬೈತಿದ್ರಲ್ಲ ಸರ್ ಅಂದರೆ, ನೋಡಿ ನಾನು ಬೈದಿದ್ದಕ್ಕೆ ನೀನು ಎಂತ ಜಾಣೆ ಆಗಿದ್ಯಾ ನೀನು ಇವಾಗ ಅಂತ ಹೇಳ್ತಾರೆ. ಈಗಿನ ಮಕ್ಳಿಗೆ ಬಯಕೆ ಆಗಲ್ಲ. ಈಗ ನಾವೇನೋ ಎಕ್ಸಾಂಪಲ್ ಹೇಳಿದ್ರೆ, ನೋಡು ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಎಲ್ಲ ಬೀದಿ ದೀಪದ ಕೆಳಗಡೆ ಓದ್ತಾ ಇದ್ರು ಅಂದರೆ ಬೆಳಿಗ್ಗೆ ಎಲ್ಲ ಏನು ಮಾಡ್ತಿದ್ರು ಸರ್ ಅವರು ಅಂತ ಕೇಳ್ತಾರೆ. ಸೊ ಈಗಿನ ಮಕ್ಕಳಿಗೆ ಅದನ್ನ ನಾವು ಕ್ರಿಯೇಟಿವಿಟಿ ನೋಡ್ಬೇಕಲ್ವಾ, ಅವ್ರು ಆ ಥರದ ಕ್ರಿಯೇಟಿವಿಟಿಲೂ ಇದ್ದಾರೆ. ಬೆಳಿಗ್ಗೆ ಎಲ್ಲ ಎಲ್ಲಿ ಹೋಗಿದ್ರು ಅಂತ ಅವ್ರು ಆ ಪ್ರಶ್ನೆ, ಬೆಳಿಗ್ಗೆ ಎಲ್ಲ ಅವರು ಕೆಲಸ ಮಾಡ್ತಿದ್ರು, ಅದನ್ನು ಅವರು ನಾವು ನೋಡಲ್ಲ. ಸೊ ಪ್ರಾಬಬ್ಲಿ ಲೆಟ್ ಅಸ್ ಸ್ಟಾರ್ಟ್ ಲುಕಿಂಗ್ ಅಟ್ ದ ರಿಯಾಲಿಟೀಸ್. ಅವ್ರು ಅಷ್ಟು ಕಷ್ಟ ಇತ್ತು, ರಾತ್ರಿನೂ ಕಷ್ಟಪಟ್ಟು ಓದಬೇಕಿತ್ತು. ಸಿ ಈಗಿನ ಜನರೇಷನ್ ಇಸ್ ದ ಮೋಸ್ಟ್ ಲಕ್ಕಿಯೆಸ್ಟ್. ಬಟ್ ಅವ್ರಿಗೆ ಏನು ಫ್ಯಾಸಿನೇಷನ್ ಅಂದರೆ ಲೈಕ್ ಒಂಥರ ಥ್ರಿಲ್ ಅಂತ ಅನ್ಸಲ್ಲ. ಈಗ ನೀವು ಹೇಳಿದ್ರಿ ಯು ಸ್ಟಿಲ್ ರಿಮೆಂಬರ್ ಯುವರ್ ಟೀಚರ್, ಬಟ್ ಈಗಿನ ಜನ್ರೇಷನ್ ಏನು ಅಂತ ಅಂದರೆ ಏನೋ ಅಂದರೆ ಲೈಕ್ ಐ ಆಲ್ವೇಸ್ ಬಿಲೀವ್ ಇನ್ ದಿಸ್, ಸ್ಟೀಲಿಂಗ್ ಫ್ರಮ್ ಒನ್ ಪರ್ಸನ್ ಇಸ್ ಕಾಲ್ಡ್ ಎಸ್ ಪ್ಲೆಜರಿಸಮ್, ಸ್ಟೀಲಿಂಗ್ ಫ್ರಮ್ ಮೆನಿ ಇಸ್ ಕಾಲ್ಡ್ ಎಸ್ ರಿಸರ್ಚ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಲೈಕ್ ನಾವೇನೋ ಹೊಸದೊಂದು ಕಲ್ತ್ಕೊಂಡು ಬಂದಿರ್ತೀವಿ. ಲೈಕ್ ಎವ್ರಿ ಒನ್ ವಿಲ್ ಗೋನ ಲರ್ನ್ ಫ್ರಮ್ ಸಮ್ವೇರ್ ಎಲ್ಸ್, ಯು ವಿಲ್ ಗೋನ ಪಿಕ್ ಇಟ್ ಅಪ್ ಫ್ರಮ್ ಸಮ್ವೇರ್ ಎಲ್ಸ್. ಈಗ ಯಾರೋ ಮೇಸ್ಟ್ರು ಒಂದು ಒಳ್ಳೆ ವಿಷಯನ ಕಲ್ತ್ಕೊಂಡ್ಬಂದು ಮಕ್ಕಳಿಗೆ ಹೇಳೋದಕ್ಕೆ ಟ್ರೈ ಮಾಡಿದ್ರೆ, ಸೋಷಿಯಲ್ ಮೀಡಿಯಾ ಎಷ್ಟು ಬ್ರಾಡನ್ ಆಗಿದೆ ಅಂತಂದರೆ ಅದರಲ್ಲಿ ಎಲ್ಲ ಇದೆ. ವಿ ಗೆಟ್ ಪ್ಲೆಥೋರ್ ಆಫ್ ಮೆಟೀರಿಯಲ್ ಓವರ್ ದೇರ್. ಅವ್ರಿಗೇನು ಅನ್ಸೋದೇ ಇಲ್ಲ, ಇದಾ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನೋಡಿದ್ದೆ. ಎಕ್ಸಾಕ್ಟ್ಲಿ ದ ಇನ್ಕಂಪ್ಲೀಟ್ನೆಸ್, ವಾಯ್ಡ್ ಇಲ್ಲ, ಖಾಲಿಪನ್ ಏನಂತ ಕರಿತೀವಿ, ಖಾಲಿ ಏನು ಫೀಲಿಂಗ್ ಆಫ್ ನಾಟ್ ಹ್ಯಾವಿಂಗ್ ಇಲ್ವೇ ಇಲ್ಲ. ಈ ಎಕ್ಸಾಂಪಲು, ಈಗಿನ ಮಕ್ಕಳಲ್ಲಿ ಎವ್ರಿ ಆಲ್ಟರ್ನೇಟ್ ಡೇ ಹೊಸ ಬಟ್ಟೆ ಹಾಕೋಂಥದ್ದಿರುತ್ತೆ. ನಮಗೆ ಹುಟ್ಟದ ಹಬ್ಬದ ದಿನವೇ ಹೊಸ ಬಟ್ಟೆ ಸಿಗ್ತಿತ್ತು, ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಸಿಗ್ತಿತ್ತು, ಈ ಥರದ್ದೆಲ್ಲ ಇರ್ತಿತ್ತು. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಸೊ ಕರೆಕ್ಟ್ ವರ್ಡ್ ಇಸ್ ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲುಕ್ ಫಾರ್ವರ್ಡ್ ಟು, ದೇ ಹ್ಯಾವ್ ಎವ್ರಿಥಿಂಗ್. ಈಗ ನಮ್ಮ ತಂದೆ ನೀನು ಹಿಂಗೆ ಚೆನ್ನಾಗಿ ಓದ್ಬಿಡು, ಮನೇಲಿ ಒಂದು ಕಾರ್ ತೊಗೊಳ್ಳೋಣ ಅಂತ ಹೇಳಿದಾಗ ವಿ ಆರ್ ಲುಕಿಂಗ್ ಫಾರ್ವರ್ಡ್, ಓ ಕಾರ್ಗೋಸ್ಕರ ಮಾಡಬೇಕು. ಈಗ ಇವ್ರು ಹುಡ್ದಾಗಲೇ ಮನೆಯಲ್ಲಿ ಕಾರ್ ಬೇಕಾದರೆ ಇವ್ರ ಮನೇಲಿ ಎಲ್ಲವೂ, ಇವತ್ತು ಈ ಕಲರ್ ಶರ್ಟ್ ಇದೆ, ನಾಳೆಗೆ ಇನ್ನೊಂದು ಕಲರ್ ಆಲ್ರೆಡಿ ಇದೆ. ಸೊ ಊಟ ಇದೆ, ಹೊಟ್ಟೆಗೆ ಊಟ ಆರಾಮಾಗಿ ಎಲ್ಲ ಥರದ ವೆರೈಟಿ ಊಟ. ಈಗ ಮುಂಚೆ ನಾವು ಮನೇಲಿ ಅಮ್ಮ ಮಾಡಿದ ಊಟನೇ ಮಾಡಬೇಕಿತ್ತು, ಅವೈಲಬಿಲಿಟಿ ಕಡಿಮೆ ಇತ್ತು. ಇವಾಗ ನೀವು ಸ್ವಿಗ್ಗಿಲಿ ಒತ್ತಿದ್ರೆ ಈ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಂಟರ್ನ್ಯಾಷನಲ್ಲೂ ಇವಾಗ ಮನೆ ಬಾಗಿಲಿಗೆ ಅರ್ಧ ಗಂಟೆಯಲ್ಲಿ ಬರುತ್ತೆ. ಇನ್ನೂ ಅರ್ಧ ಗಂಟೆಗೆ 1 ನಿಮಿಷ ಎಕ್ಸ್ಟ್ರಾ ಆಗೋದ್ರೂ ಏನು ರೀಫಂಡ್. ಸಿ ಇಮ್ಯಾಜಿನ್, ಎವ್ರಿಥಿಂಗ್ ಇಸ್ ಸೋ ಈಸಿ. ಸೊ ಆ್ಯಸ್ ಯು ಸೆಡ್, ರಿಸರ್ಚ್ಗೆ ವಿ ಯೂಸ್ ಟು ಸರ್ಚ್. ನಮಗೆ ನಾಲೆಡ್ಜ್ ಬೇಕು ಅಂದರೆ ನಮ್ಮ ಮೇಷ್ಟ್ರು ಪಾಠ ಮಾಡೋರು ಕಾಯಬೇಕಿತ್ತು. ಅವ್ರು ಹೇಳೋ ಒಂದು ಸೆಂಟೆನ್ಸಿಗೆ ನಾವು ಕಾಯ್ತಿದ್ವಿ, ಬರೆದಿಟ್ಕೋತಿದ್ವಿ. ಯು ಇಮ್ಯಾಜಿನ್, ಆ ಪುಸ್ತಕವನ್ನು ತುಂಬ ದಿನ ಇಟ್ಕೋತಾ ಇದ್ವಿ, ಅದನ್ನು ಓದ್ತಾ ಇದ್ವಿ. ಈಗ ಎವ್ರಿ ಡೇ 100 ಮೆಸೇಜ್ ಇರುತ್ತೆ. ಅವ್ರಿಗೆ ಅದನ್ನು ಗೊತ್ತಿಲ್ಲ ಓದಿದ್ರೆ, ಎಕ್ಸಾಂಪಲ್ ರಾತ್ರಿ ಕಳಿಸಿರೋ ಗುಡ್ ನೈಟ್ ಮೆಸೇಜ್ನ ಓದ್ದಂಗೆ ಇನ್ನೊಬ್ರಿಗೆ ಅದ್ರ ಸಮೇತ ಗುಡ್ ಮಾರ್ನಿಂಗ್ ಹಾಕ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ದೆರ್ ಈಸ್ ನೋ ಎಂಪ್ಟಿನೆಸ್ ವಿಚ್ ಹ್ಯಾಸ್ ಟು ಬಿ ಎಂಪ್ಟಿನೆಸ್ ವೆನ್ ಐ ಆಮ್ ರೆಫರಿಂಗ್ ಟು ಈಸ್ ಲುಕಿಂಗ್ ಫಾರ್ವರ್ಡ್ ಟು. ಏನೋ ಒಂದು ಬೇಕು, ಐ ಹ್ಯಾವ್ ಟು ಫುಲ್ಫಿಲ್. ಜ್ಞಾನಾರ್ಜನೆ ಮಾಡೋಕ್ಕೆ ಅಲ್ಲಿ ಖಾಲಿ ಇಲ್ಲ. ಅಂದರೆ ಅವ್ರಿಗೆ ಬೋರೇ ಆಗಲ್ಲ ಈಗಿರೋ ಹುಡುಗರಿಗೆ. ದೇ ವಿಲ್ ನೆವರ್ ಗೋನ ಬಿ ಬೋರ್ಡ್. ಬಟ್ ನಮ್ಮ ಜನ್ರೇಷನ್ ಎಲ್ಲ ಸ್ವಲ್ಪ ಬೋರ್ ಆಗ್ತಾ ಇತ್ತು. ಯಾಕಂತಂದರೆ ಲೈಕ್ ನಮ್ಮ ಜನ್ರೇಷನ್ ಅಂದರೆ ತುಂಬ ನಮ್ಮನ್ನು ನಾವೇ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕಿತ್ತು. ಅಂದರೆ ಲೈಕ್ ಮೊಬೈಲ್ ಆ ಥರದ್ದೇನೂ ಇರಲಿಲ್ಲ. ಸ್ವಲ್ಪ ಹೊತ್ತು ಬೇಜಾರು ಆಗ್ತಾ ಇತ್ತು. ಅಂದರೆ ನಮಗೂ ಈವನ್ ವಿ ಆರ್ ಅಡಿಕ್ಟೆಡ್ ನಾವು. ಲೈಕ್ ಏನು ಅಂತಂದರೆ ನಾವು ಮೊಬೈಲ್ ಫೋನ್ಸ್ ಜಾಸ್ತಿ ನೋಡ್ತಾ ಇರ್ತೀವಿ. ಬಟ್ ಅವಾಗ ಬೋರ್ ಅನ್ನೋದು ಆಗ್ತಾ ಇತ್ತು. ಮಾಡ್ತಿದ್ವಿ, ಮನೆ ಕೆಲಸ ಮಾಡ್ತಿದ್ವಿ, ಹೋಗಿ ಓದ್ತಿದ್ವಿ, ಹೊರಗಡೆ ಹೋಗಿ ಆಟ ಆಡ್ತಿದ್ವಿ, ಏನೋ ಒಂದು ಮಾಡ್ತಿದ್ವಿ. ಈಗ ಎಲ್ಲವೂ ಅಲ್ಲೇ ಮೊಬೈಲಲ್ಲೇ, ಆ ಒಂದು ಸ್ಕ್ರೀನ್ ಮೇಲೆನೇ ಎಲ್ಲ ಕಂಪ್ಲೀಟ್. ದುಡ್ಡು ಮಾಡೋದು ಹೆಂಗೆ ಅಂತನೂ ವಿಡಿಯೋ ಇರ್ತವೆ. ಅಂದ್ರೆ ಲೈಕ್ ಇಸ್ ಇಟ್ ಎ ಗುಡ್ ಥಿಂಗ್ ಆರ್ ಬ್ಯಾಡ್ ಥಿಂಗ್ ಅಂತ ನಾನು ಕೇಳ್ತಿರೋದು. ನೆವರ್ ಟು ಬಿ ಬೋರ್ಡ್ ಅಂದ್ರೆ ಯಾಕೋ ತುಂಬಾ ಬೋರ್ ಆಗಿದೆಯಾ, ದಟ್ ಈಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ತುಂಬ ಬೋರ್ ಆಗ್ತಾ ಇದೆಯಾ ನಿಮಗೆ, ಹೋಗು ಜಸ್ಟ್ ಇಲ್ಲ ಔಟ್ ಅದು ಇದು ಅಂತ ಹೇಳ್ತಿದ್ರು. ಈಗಲೂ ಸಹ ಅವ್ರು ಬೋರ್ ಆಗಿಲ್ಲ ಹುಡುಗರು, ಬಟ್ ಅದನ್ನು ಸಹ ನಾವು ನೆಗೆಟಿವ್ ಎಲ್ಲವೂ ಸಿಕ್ಕೂ ಬೋರ್ ಆಗುವಂಥ ಸಾಧ್ಯತೆಗಳು ಇದೆ ಇವಾಗ. ಸೊ ನಾವು ಏನು ಹೇಳೋದು, ಅವ್ರಿಗೆ ಬೋರ್ ಆಗ್ತಾ ಇಲ್ಲ, ಬೋರ್ಡಮ್ ಆಗ್ತಾ ಇಲ್ಲ, ಯು ಆರ್ ನಾಟ್ ಸಿಂಗಲ್, ಫೈನ್, ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ನಿಮ್ಮ ಬದುಕಿನ ಪ್ರಥಮ ರೆಸ್ಪಾನ್ಸಿಬಿಲಿಟಿ, ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಆಗ್ತಾ ಇದೆ, ಫೈನ್, ಏನಾದ್ರು ಮಾಡ್ಕೊಳ್ಳಿ. ನಾವು ಅದನ್ನೇ ಕೇಳೋದು. ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ? ನಾನು ಕೇಳೋದು ಇಷ್ಟು ಪ್ರಶ್ನೆಗಳು. ಇಷ್ಟು ಪ್ರಶ್ನೆ ಕರೆಕ್ಟಾಗಿದ್ದರೆ ನಿಮ್ಮ ಲೈಫ್ ಚೆನ್ನಾಗಿದೆ, ಮಜಾ ಮಾಡಿ ಅಂತ. ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ?
ನಿಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲ್ಸ್ ಕರೆಕ್ಟಾಗಿದೆಯಾ, ಬಿ ಪಿ ಕರೆಕ್ಟ್ ಇದೆಯಾ, ಓಕೆ ಗೋ ಹೆಡ್. ಸರಿ ಆಯ್ತು, ನೀವು 6 to 8 hours ಮಲ್ಕೋತಾ ಇದ್ದೀರಾ ಆರಾಮಾಗೆ, ಫೈನ್, ಗೋ ಹೆಡ್ ವಿತ್ ವಾಟ್ ಎವರ್ ಯು ಡೂ, ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ. ತಿಂತಾ ಇರೋ 3 ಹೊತ್ತು ಊಟ, 3 ಹೊತ್ತು ನಾವು ಕ್ಲಿಯರಾಗಿ ಹೇಳ್ತಾ ಇರೋದು. ಏನೋ ಕೀಟೋ ಡಯಟು 16 hours ನಾವು ಇದು ಮಾಡ್ತೀವಿ, ಇವೆಲ್ಲವೂ ಹೊಸದಾಗಿ ಆಗುವಂಥದ್ದು ಏನಿದಿಲ್ಲ. ಟೆಂಪ್ರರಿ ಚೇಂಜಸ್ ಆರ್ ನೆವರ್ ಪರ್ಮನೆಂಟ್. ಸೊ ಯು ಶುಡ್ ಡೂ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಹೊಟ್ಟೆ ತುಂಬ ಊಟ ಅಗದು ತಿಂತಾ ಇದ್ದೀವ. ಕೆಲವ್ರು ನೋಡ್ಬೇಕು ಸುಮ್ಮನೆ 3 ತುತ್ತು ಚೆನ್ನಾಗಿ ತುರುಕ್ಬಿಟ್ಟು ಗಚ ಅಗದ್ಬಿಟ್ಟು ನೀರು ಕೊಟ್ಬಿಡ್ತಾರೆ. ದಟ್ ಈಸ್ ನಾಟ್ ಈಟಿಂಗ್. ಯುವರ್ ಈಟಿಂಗ್ ಹ್ಯಾಬಿಟ್ಸ್ ಕರೆಕ್ಟ್ ಆಗಿದೆಯಾ, ನಿಮ್ಮ ನೀರು ಕುಡಿಯುವಂಥದ್ದು ನೀರು 3 to 4 ಲೀಟ್ರ್ ಕುಡಿತಾ ಇದ್ದೀರಾ, ಫೈನ್, ವೆರಿ ಗುಡ್. 4 ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರಾ, ಕಷ್ಟ ಆಗಿದ ತಕ್ಷಣ ಹೋಗಿ ಹೇಳ್ಕೊಳ್ಳೋಂಥದ್ದು ಆಗ್ತಾ ಇದೆಯಾ, ಅದು ತಂದೆ ತಾಯಿ ಜೊತೆ ಕಾಂಟ್ಯಾಕ್ಟ್ ಸರಿಗಿದೆಯಾ, ಆಮೇಲೆ ನಿಮ್ಮ ಕೆಲಸ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಸರಿಗಿದೆಯಾ, ನಿಮ್ಮ ಆಲೋಚನೆ ಶಕ್ತಿ ಸರಿಗಿದೆಯಾ, ನಿಮ್ಮ ಲಾಜಿಕಲ್ ಥಿಂಕಿಂಗ್ ಕರೆಕ್ಟ್ ಇದೆಯಾ, ಇವೆಲ್ಲವೂ ಇದ್ದರೆ ನೀವು ಚೆನ್ನಾಗಿದ್ದೀರಾ. ಏನಾರು ಮಾಡ್ಕೊಳ್ಳಿ, ಅದು ಬಿಟ್ಟು ಎಕ್ಸ್ಟ್ರಾ ಆದಮೇಲೆ ಏನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟು ಹೇಳಿದ ಲಿಸ್ಟಲ್ಲಿ ಏನೋ 1-2 ಸಮಸ್ಯೆ ಇದ್ರೂ ನೀವು ಆರೋಗ್ಯವಂತರಾಗಿಲ್ಲ, ಆರೋಗ್ಯದ ಸ್ಥಿತಿ ಸರಿ ಇಲ್ಲ. ಯು ಹ್ಯಾವ್ ಟು ಕರೆಕ್ಟ್. ತಾವು ಹೇಳೋದು, ಮಲಗೋ ಅರ್ಧ ಗಂಟೆ ಮುಂಚೆ ಮೊಬೈಲ್ ಫೋನನ್ನು ಕಂಪ್ಲೀಟ್ಲಿ ಸ್ವಿಚ್ ಆಫ್ ಮಾಡಿ ಸೈಡ್ಗಿಡಿ, ಹಾಫ್ ಆನ್ ಅವರ್, ಜಾಸ್ತಿ ಕೇಳ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವ್ರು ಅದ್ರ ಜೊತೆನೇ ಇರ್ತಾರೆ, ಅವಾಗ ಸ್ವಲ್ಪ ಪಕ್ಕದಲ್ಲಿಡಿ. ಇಲ್ಲಾಂದ್ರೆ ಏನಾಗುತ್ತೆ, ತಿರ್ಗಾ ಈ ಒಲೆ ಮೇಲೆ ಹಾಲಿಟ್ಟಂಗೆ ಹೋಗಿ ಬಗ್ ನೋಡ್ಬೇಕು, ಯಾರೋ ಮೆಸೇಜ್ ಕಳಿಸೋರೆ. ಅಲ್ಲಿ ಮೆಸೇಜ್ ಕಳಿಸೋ ಪುಣ್ಯಾತ್ಮರು ಅದ್ಭುತ ಮೆಸೇಜ್ ಕಳಿಸಿರ್ತಾರೆ, ಸ್ಲೀಪ್ ವೆಲ್, ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ. ಇವ್ರು ರಾತ್ರಿ ಎಲ್ಲ ಅದನ್ನ ನೋಡಿ ಮಲಗೇ ಇರಲ್ಲ, ಮಲಗದಿರೋರು ಯಾವ ಥರ ನಿದ್ದೆ ಬರೋಕ್ಕೆ, ಯಾವ ಥರದ ಡ್ರೀಮ್ಸ್ ಬರೋಕ್ಕೆ ಸಾಧ್ಯ, ವೇರ್ ಎಲ್ಸ್ ವಿಲ್ ಯು ವರ್ಕ್ ಆನ್ ಇಟ್ ಅಂತ. ಸೊ ಹಾಗಾಗಿ ವರ್ಕ್ ಆನ್ ಯುವರ್ ಡ್ರೀಮ್ಸ್, ಹ್ಯಾವ್ ದ ರೈಟ್ ಡಿಸೈರ್ಸ್, ರೈಟ್ ಪ್ಯಾಷನ್, ಅಂಡರ್ಸ್ಟ್ಯಾಂಡ್ ದ ರೈಟ್ ಪೀಪಲ್, ನನಗೇನು ಬೇಕು ಏನು ಬೇಡ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ಪಿರಿಚುವಲ್ ಇಂಟೆಲಿಜೆನ್ಸ್, ಸ್ಪಿರಿಚುವಲ್ ಎಮೋಷನ್ನು ಬೆಳೆಸ್ಕೊಳ್ಳಿ. ಸ್ಪಿರಿಚುವಲ್ ಅಂದರೆ ಪಕ್ಕದವನಿಗೆ ನೋವಾಗ್ತಿರಿದ್ರೆ ಅರ್ಥ ಮಾಡ್ಕೊಳ್ಳಿ. ಈಗ ಕೆಲವರು ಸ್ಪಿರಿಚುವಲ್ ಅಂದರೆ ಮೇಡಮ್ ಹೇಳ್ಬಿಟ್ರು ಭಗವದ್ಗೀತೆ ಓದ್ಕೊಂಡ್ಬಿಡ್ಬೇಕು ನಾವು. ಸ್ಪಿರಿಚುಯಾಲಿಟಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಂಪಲ್ ಬೇಸಿಕ್ ಪ್ರಿನ್ಸಿಪಲ್ಸ್ ಫಾರ್ ರೈಟ್ ಲಿವಿಂಗ್ ಅಷ್ಟೆ, ಬದುಕಿನ ಸಿಂಪಲ್ ಲಿವಿಂಗ್. ಒಬ್ರಿಗೆ ನೋವು ಆಗ್ತಿದ್ರೆ ಅವ್ರಿಗೆ ಆಡ್ಕೊಳ್ಳೋದು ಬೇಡ, ಇನ್ನೊಬ್ರು ದುಃಖದಲ್ಲಿದ್ದಾರೆ ಅಥವಾ ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂದರೆ ಕೈಲಾಗಿದ್ರೆ ಊಟ ಹಾಕಿ ಕೊಡಿ, ಏನಾದ್ರು ಇದ್ದರೆ ಡೊನೇಟ್ ಮಾಡಿ. ಆಮೇಲೆ ಯಾವುದೋ ದೇವಸ್ಥಾನದ ತೀರ್ಥ ಸ್ಥಾನಗಳು, ನಿಮ್ಮ ನಂಬಿಕೆಗಳ ಜಾಗಗಳಿಗೆ ಹೋಗಿ ಬನ್ನಿ. ವರ್ಷದಲ್ಲಿ 1-2 ಸತಿನಾದರೂ ಹೋಗಿ ಬನ್ನಿ. ಇಂಥದ್ದೊಂದು ರಿಯಾಲಿಟಿಯನ್ನು ಲಿವ್ ಮಾಡಿ. ಇನ್ನು ಕೆಲವರು ಟ್ರಾವೆಲ್ ಮಾಡ್ತಾರೆ, ಬರೀ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಹಾಕೋಕ್ಕೆ. ಟ್ರಾವೆಲ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್, ಸಿ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ವರ್ಲ್ಡ್. ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋದಾಗ ಅವರ ಭಾಷೆ ಅರ್ಥ ಆಗುತ್ತೆ, ಅಲ್ಲಿನ ಊಟಗಳ ವೆರೈಟಿ ಅರ್ಥ ಆಗುತ್ತೆ. ಇಡೀ ಕರ್ನಾಟಕದಲ್ಲೇ ತಿರುಗಾಡ್ಕೊಂಬಂದ್ರೆ ಎಷ್ಟು ವೆರೈಟಿ ಆಫ್ ಇರುತ್ತೆ. ಸೊ ಟ್ರಾವೆಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಐ ಕ್ಯಾನ್ ಕೋಆಪ್ರೇಟ್ ವಿತ್ ಅದರ್ ಪೀಪಲ್ ವೆನ್ ಐಮ್ ಟ್ರಾವೆಲಿಂಗ್. ಇಫ್ ಐಮ್ ಎ ಸೋಲೋ ಟ್ರಾವೆಲರ್, ನಾನು ಹೊರಗಡೆ ಹೋದಾಗ ಎಷ್ಟು ಅಡ್ಯಾಪ್ಟ್ ಮಾಡ್ಕೋಬೋದು, ಅಥವಾ ನಾನು ಬೇಗ ಊಟಕ್ಕೆ ಹೊಸ ಊಟದ ರುಚಿಗಳನ್ನು ಆಕ್ಸೆಪ್ಟ್ ಮಾಡ್ಕೊತೀನ. ಇವೆಲ್ಲವೂ ನಾವು ಸೆಲ್ಫ್ ರಿಯಲೈಸೇಷನು. ಈಗ ನೀವು ಅವಾಗಲೇ ಹೇಳಿದ್ರಿ, ಐ ಟ್ರಾವೆಲ್ಡ್ ಫ್ರಮ್ ಬ್ಯಾಂಗ್ಳೂರ್ ಟು ಪಾಕಿಸ್ತಾನ್ ಬಾರ್ಡರ್ಸ್. ಆ ಟ್ರಾವೆಲ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆನೇ ನಾನು ಅನ್ಕೊತಾ ಇದ್ದೆ, ಅಯ್ಯೋ ನಮ್ಗೆ ಆಗುತ್ತಾ ಇಲ್ವೋ, ಬೇರೆ ಅಲ್ಲಿ ನಮ್ಮ ಥರದ ಊಟಗಳು ಸಿಗುತ್ತೋ ಇಲ್ವೋ, ಇರೋಕ್ಕಾಗುತ್ತೋ ಇಲ್ವೋ ಅಂತ. ನಾವು 18 ದಿನ ಫುಲ್ ಎಲ್ಲ ರಾಜ್ಯದಲ್ಲೂ ತಿರುಗಾಡ್ಕೊಂಬಂದಾಗ ನನಗೆ ಒಂದು ರಿಯಲೈಸೇಷನು, ಫುಡ್ ಈಸ್ ಅ ಥೆರಪಿ, ಫುಡ್ ಈಸ್ ಅ ಲ್ಯಾಂಗ್ವೇಜ್, ಫುಡ್ ಈಸ್ ಎವ್ರಿಥಿಂಗ್. ಎಲ್ಲ ತುಂಬ ಚೆನ್ನಾಗಿ ನಮಗೆ ದೀಪಾವಳಿ ಟೈಮ್ ಬರೀ ಆಗಿದ್ದರಿಂದ ಒಳ್ಳೊಳ್ಳೆ ಸ್ವೀಟ್ಸ್ ಎಲ್ಲ ಕೊಟ್ಟರು, ಚೆನ್ನಾಗಿ ಊಟ ಹಾಕಿದ್ರು ನಮ್ಮ ಜೊತೆ. ನಾವು ಎಲ್ಲೆಲ್ಲಿ ಸೂಪರಾಗಿ ಊಟ ಸಿಗುತ್ತೆ, ಎಲ್ಲಿ ಬೆಸ್ಟ್ ವೆಜ್ ಸಿಗುತ್ತೆ, ಬೆಸ್ಟ್ ನಾನ್ ವೆಜ್ ಸಿಗುತ್ತೆ, ಎಷ್ಟು ಬೆಸ್ಟ್ ಟೀ ಸಿಗುತ್ತೆ, ಈ ಥರದ್ದೆಲ್ಲ R&D ಮಾಡ್ಕೊಂಡೆಲ್ಲ ಹೋಗಿ ತೊಗೊತಾ ಇದ್ವಿ. ತುಂಬ ಖುಷಿ ಆಗ್ತಿತ್ತು. ವಿ ಆರ್ ಎಕ್ಸ್ಪ್ಲೋರಿಂಗ್, ನಮಗೂ ಖುಷಿ. ಸೊ ನಾವು ಚೆನ್ನಾಗಿ ಅಲ್ಟಿಮೇಟ್ಲಿ ಮನುಷ್ಯ ರಿಟೈರ್ಡ್ ಆಗುವಂಥ ಸಮಯದಲ್ಲಿ ತುಂಬ ವಯಸ್ಸಾದಾಗ ನಮ್ಮ ಹತ್ರ ಉಳ್ಕೊಳ್ಳೋದು ಹೌ ಐ ಲಿವ್ಡ್ ಮೈ ಲೈಫ್, ನಾನು ಎಷ್ಟು ದುಡ್ದಕ್ಕಿಂತ ಹೆಚ್ಚಾಗಿ ವಾಟ್ ವಾಸ್ ದ ಮೆಮರೀಸ್ ಐ ಅರ್ನ್ಡ್ ಅನ್ನೋ ಥರದಲ್ಲಿ. ಈ ಎಕ್ಸಾಂಪಲ್ ನಾನು ಅವತ್ತು ಮಾಡಿದ ಕೆಲಸ ಇವತ್ತು ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಟ್ರಾವೆಲ್ ಹೆಲ್ಪ್ಸ್ ಅ ಲಾಟ್. ಟಾಕ್ ಟು ನ್ಯೂ ಸ್ಟ್ರೇಂಜರ್ಸ್. ಹೋಗಿ ಯಾರಿಗೊಬ್ರಿಗೆ ಥ್ಯಾಂಕ್ಸ್ ಹೇಳಿ. ಯಾರೋ ಒಬ್ಬರು ನಿಮ್ಮ ಮನೆ ಬಾಗಿಲಿಗೆ ಹಾಲು ತಂದು ಹಾಕ್ದೆ ಹೋಗಿದ್ರೆ ನಿಮ್ಮ ಬೆಳಗ್ಗೆ ಕಾಫಿ ಬಂದೇ ಇರಲ್ಲ. ಎಷ್ಟೋ ಜನಕ್ಕೆ ಕಾಫಿ ಇಲ್ಲ ಅಂದರೆ ಬ್ರೈನೇ ಓಡಲ್ಲ. ಸೊ ಡೇ ಸರಿಗೆ ಸ್ಟಾರ್ಟ್ ಆಗಲ್ಲ. ಡಿಡ್ ವಿ ಟೆಲ್ ಥ್ಯಾಂಕ್ಸ್ ಟು ದಟ್ ಪೀಪಲ್ ಹೂ ಸಪ್ಲೈಡ್ ಮಿಲ್ಕ್ ಟು ಅಸ್, ಹೂ ಕ್ಲೀನ್ ಅವರ್ ಹೌಸಸ್. ರೋಡ್ ಬೆಂಗಳೂರು ಸಿಟಿ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಎಷ್ಟೆಲ್ಲ ನಮಗೆ ಸುಲಭವಾಗಿ ಸಿಗ್ತಾ ಇದೆ. ಮುಂಚೆ ಏನಾರು ಕಸ ಇರಬೇಕಾದ್ರೆ ಮನೆ ಮುಂದೆ ಇದ್ದರೆ ಅಮ್ಮ ಬೈಯೋರು, ಹೋಗಲ್ಲಿ ಮನೆ ಮುಂದೆ ಕ್ಲೀನ್ ಮಾಡೋದು. ಈಗ ಅದನ್ನೆಲ್ಲವೂ ಇನ್ನೊಬ್ರು ಮಾಡ್ತಿರ್ತಾರೆ. ಸೊ ನಾವು ಅದನ್ನು ನೋಡಬೇಕು. ಇದೇನೋ ಮಾಡಿದಾರಲ್ಲ, ನಾನು ಬಿಟ್ಟು ಹೋದಾಗ ನನ್ನ ರೂಮ್ ಕ್ಲೀನೇ ಇಲ್ಲ, ಈಗ ಕ್ಲೀನ್ ಆಗಿದೆ ಅಂದರೆ ಯಾರೋ ಬಂದು ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಇವೆಲ್ಲವೂ ನೋಡಿ. ಮೊಬೈಲ್ ಬಿಟ್ಟು ಹೊರಗಡೆ ಪ್ರಪಂಚ ನೋಡಿ. ಆವಾಗ ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ, ಅಪ್ರಿಸಿಯೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ.
ಸ್ಟಾರ್ಟ್ ಅಬ್ಸರ್ವಿಂಗ್, ಸ್ಟಾರ್ಟ್ ಲಿವಿಂಗ್ ಅ ಲೈಫ್ ಆಫ್ ರಿಯಾಲಿಟಿ. ಮ್ಯಾಮ್, ಯು ಆರ್ ಲಿವಿಂಗ್ ಲೈಕ್ ಐ ಕ್ಯಾನ್ ಸೆನ್ಸ್ ಇಟ್, ಯು ಆರ್ ಲಿವಿಂಗ್ ಲೈಫ್ ಟು ದ ಫುಲ್ ಎಕ್ಸ್ಟೆಂಟ್ ಅಂತ ಹೇಳ್ಬಿಟ್ಟು. ಬಟ್ ಈಗ ನೋಡಿ, ಈಗ ನಾವು ಇದಕ್ಕೆ ಮಾತಾಡೋಕ್ಕೂ ಮುಂಚೆ ನಾವಿಬ್ರು ಒಂದು ಹಾಲು ಕುಡಿದ್ವಿ ಜೊತೆಗೆ. ಇಟ್ ವಾಸ್ ವಂಡರ್ಫುಲ್. ವಿ ಡಿಸ್ಕಸ್ಡ್ ಸೋ ಮಚ್. ನೀವೇನ್ ಮಾಡ್ತೀರಾ, ನಾವೇನ್ ಮಾಡ್ತೀರಾ ಅಂತ. ಇನ್ನು ನೆಕ್ಸ್ಟ್ ನಾನು ಇನ್ನೊಂದು 10 ವರ್ಷ ಬಿಟ್ಕೊಂಡು ಎಲ್ಲೋ ಯೋಚನೆ ಮಾಡಿದಾಗ ನಾನು ಸರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಾವು ಒಂದು 10 ನಿಮಿಷದ ನಗು ಇತ್ತಲ್ಲ, ವಿ ಲಿವ್ಡ್ ದ 10 ಮಿನಿಟ್ಸ್. ಆ ಪಾಯಿಂಟ್ ಬರೀ 10 ಮಿನಿಟ್ಸ್ ಅಲ್ಲ, ಜೀವನದಲ್ಲಿ ಇನ್ಯಾವತ್ತಾದ್ರೂ ಅದ್ರ ಬಗ್ಗೆ ಮೆಲುಕು ಹಾಕ್ಬೇಕಾದ್ರೆ ಅದೆಲ್ಲ ವಿ ರಿಲಿಶ್ ದೋಸ್ ಮೊಮೆಂಟ್ಸ್. ಸೊ ಲಿವ್ ದೋಸ್ ಮೊಮೆಂಟ್ಸ್. ಮೈಂಡ್ಫುಲ್ನೆಸ್ ಆಗಿ ಬದುಕೋದು ವೆರಿ ಇಂಪಾರ್ಟೆಂಟ್. ನಮ್ಮ ಜನ್ರೇಷನಲ್ಲಿ ಲೈಕ್ ಎಸ್ಪೆಷಲಿ ಈಗಿನ ಜನ್ರೇಷನ್, ನಮ್ಮ ಜನ್ರೇಷನ್ ಲೈಕ್ ಐ ವಾಂಟ್ ಮೋರ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಮೇ ಬಿ ನಾವು ಒಂದು ಆ್ಯಡ್ಸ್ ನೋಡಿದ್ರೆ, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ, ಅಥವಾ ಎಲ್ಲೋ ಒಂದು ಕಡೆ ನೋಡಿದ್ರೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಈಗ ನೀವು ಹೇಳಿದ್ರಿ, ನಾನು ಅಲ್ಲಿ ಹೋಗಿದ್ದು ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ. ಬಟ್ ಭಾಳಷ್ಟು ಜನಕ್ಕೆ ಆ ವಾಂಟ್ ಮೋರ್ ಅನ್ನೋದು ಏನಿರುತ್ತಲ್ಲ, ನಮಗೆ ಸ್ಯಾಟಿಸ್ಫೈಯೇ ಆಗಲ್ಲ. ಇದನ್ನು ಓವರ್ಕಮ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ನಾನೀಗ ಸ್ಯಾಟಿಸ್ಫೈಡ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ನಾನು ಬೆಂಗಳೂರಿಂದ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ IIT ಜಮ್ಮು, ನಮ್ಮ ಇದು ಬೆಟಾಲಿಯನ್ ರಿಸರ್ವ್ ಫೋರ್ಸ್ 11 JNKಯಲ್ಲಿ ಅವ್ರನ್ನ ಅಡ್ರೆಸ್ ಮಾಡಿ ಮಾತಾಡಿದ್ದೆ. ತುಂಬ ಕ್ರಿಕೆಟರ್ಸು ಪೂನಾದಲ್ಲಿ ಜಾಯ್ನ್ ಆಗಿದ್ರು, ಅಲ್ಲಿ ಮಾತಾಡಿದ್ದೆ. ಸೊ 4200 ಜನರಿಗೆ ನಾನು ಫುಲ್ 18 ದಿನದಲ್ಲಿ ಮೆಂಟಲ್ ಹೆಲ್ತ್, ಡಯಾಬಿಟಿಸ್ ಬಗ್ಗೆ, ಆಮೇಲೆ ಡ್ರಗ್ ಅಡಿಕ್ಷನ್ ಬಗ್ಗೆ, ಡಿಪ್ರೆಷನ್ ಬಗ್ಗೆ, ಆರ್ಗನ್ ಡೊನೇಷನ್ ಬಗ್ಗೆ, 5D ಡ್ರೈವ್ ಅಂತ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಟ್ಟು ವಾಪಸ್ ಬಂದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಒಂದು 20 ದಿನ ಆದಮೇಲೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಅದು ನನಗೆ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಬಂದಿತ್ತು. ಸೊ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಕಲ್ತಂಥ ವಿಚಾರದಿಂದ ಯಾರೋ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ವಿಚಾರದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆ ಇಡೀ ಜರ್ನಿ. ಖುಷಿ ಇದೆ. ಇಟ್ ಹ್ಯಾಸ್ ಮೆಮರೀಸ್. ಐ ಕಮ್ ಬ್ಯಾಕ್. ಇವತ್ತಿಗೂ ಅಲ್ಲಿ ಅಡ್ರೆಸ್ ಮಾಡಿದವರೆಲ್ಲ ವಾಪಸ್ ಫೋನ್ ಮಾಡ್ತಾರೆ. ಮೊನ್ನೆ ನನ್ನ ಬರ್ಡೇ ದಿನ ಹೃದಯಾನಂದ್ ಅಂತ ಹೇಳಿ ಸೋಲ್ಜರು, ನಾನು ಆ ಬಾರ್ಡ್ರಲ್ಲಿ, ಜಮ್ಮು ಬಾರ್ಡ್ರಲ್ಲಿ ಇಳಿದಾಗ ನಾನು ಬ್ಯಾಗ್ ಎಳ್ಕೊತಾ ಇದ್ದೆ. ನಿಮ್ಮ ಕಾರ್ ಯಾಕೆ ಈ ಥರ ಸ್ಟಿಕ್ಕರಿಂಗ್ ಎಲ್ಲ ಮಾಡಿದ್ದೀರಾ ಅಂತ ಅವ್ರು ನನ್ನ ಕೇಳಬೇಕಾದ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಅವ್ರು ನೆನ್ಪು ಮಾಡ್ಕೋತಾರೆ, ಏನಮ್ಮ ಡಾಕ್ಟ್ರು ನೀನು ಇದೆಲ್ಲ ಹೇಳಿದ್ರಲ್ವ. ನಾನು 10 ನಿಮಿಷದಲ್ಲೇ ಅವ್ರಿಗೆ ನಮ್ಮ ಒಂದು ಅಜೆಂಡಾ ಎಲ್ಲ ಹೇಳಿ 5 ಮಿನಿಟ್ಸಲ್ಲಿ ಒಂದು ಸೋಲ್ಜರ್ಗೆ ಪಾಸಿಟಿವ್ ಆಗಿರಬೇಕು ಅಂದರೆ ಏನು ಹೇಳ್ತೀರಾ ಅಂತ ಕೇಳಿದ್ರು ಅವರು. ನಾವು ಈ ರೀತಿ, ನೀವು ನಿಮಗೆ ಬೇರೆ ಏನು ಮೆಂಟಲ್ ಹೆಲ್ತ್ಗೆ ಬೇಕಾಗೇ ಇಲ್ಲ. ದ ಫ್ಯಾಕ್ಟ್ ದಟ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ದ ಬಾರ್ಡರ್ಸ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಕಂಟ್ರಿ. ನೀವು ಅಲ್ಲಿ ನಿಂತ್ಕೊಂಡಾಗ ನಾವಿಲ್ಲಿ ನೆಮ್ಮದಿಯಿಂದ ಮಲ್ಕೋತೀವಲ್ಲ, ಅದಕ್ಕಿಂತ ಪೇ ಬ್ಯಾಕ್ ನೀವು ಯಾವುದೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಹಿ ಫೆಲ್ಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತೆಲ್ಲ. ಸೊ ಅವ್ರು ವಾಪಸ್ ಹೇಳೋದು ನನ್ನ ಬರ್ಡೇ ದಿನ. ಅದು ನೀವು ಹೇಳಿದ್ರಿ, ನಾನು ಎಲ್ಲ ನಮ್ಮ ಸೋಲ್ಜರ್ಸ್ಗೆಲ್ಲ ಹೇಳ್ತಿರ್ತೀನಿ. ಸೊ ನಾವು ಹೊಸದೇನು ಮಾಡೋದು ಬೇಕಿಲ್ಲ, ನಾವು ಮಾಡ್ತಿರೋದೇ ನಮ್ಮ ದೇಶಕ್ಕೆ ಸಾಕಷ್ಟು ಸೇವೆ ಅಂತೆಲ್ಲ ನಾವು ಅನ್ಕೊತೀವಿ ಅಂತೆಲ್ಲ. ಇವೆಲ್ಲ ಮೆಮರೀಸು. ಸೊ ಅದಾಗಿ 3 ವರ್ಷ ಆಗಿದೆ. ನನ್ನ ಬರ್ಡೇಗೆ ಅವ್ರು ಫೋನ್ ಮಾಡಿ ವಿಶ್ ಮಾಡಬೇಕು ಅಂತ ಏನೂ ಇಲ್ಲ. ನಾನು ನೆನ್ಪು ಮಾಡ್ಕೊಂಡೆಮ್ಮ, ನಾನು ಸ್ಟೋರ್ ಮಾಡ್ಕೊಂಡಿದ್ದೆ. ಸೊ ಐ ರಿಮೆಂಬರ್ಡ್ ಆ್ಯಂಡ್ ದೆನ್ ಐ ವಿಶ್ ಯು ಅಂತ. 1000 ಕಿಲೋಮೀಟರ್ ದೂರದಲ್ಲಿ ಇರೋವಂಥವ್ರು ನೆನ್ಪಿಸ್ಕೊಂಡಾಗ ಇಟ್ ಈಸ್ ಯು ಆರ್ ಅಗೇನ್ ರೀಲಿವಿಂಗ್ ಯುವರ್ ಲೈಫ್ ಫಾರ್ ದ ನೆಕ್ಸ್ಟ್ 5 ಮಿನಿಟ್ಸ್. ಅವಾಗ ನನ್ನ ಬರ್ಡೇ ದಿನ ಯಾರೋ ಮಾಡಿದ್ರಲ್ಲಪ್ಪ ಅನ್ನೋ ಖುಷಿ ಇರುತ್ತೆ. ಸೊ ಈ ಥರದ್ದೆಲ್ಲ ನಾವು ಕೆಲಸಗಳನ್ನು ಮಾಡಿದಾಗ, ಎಕ್ಸ್ಪ್ಲೋರೇಷನ್ ಮಾಡಿದಾಗ, ಯು ಆರ್ ಎಕ್ಸ್ಪ್ಲೋರಿಂಗ್ ಎ ಸೆಲ್ಫ್ ಆಲ್ಸೋ. ನನ್ನ ಬಗ್ಗೆನೇ ಅರ್ಥ ಆಗಿದ್ದು, ನನ್ನ ಹಸ್ಬೆಂಡ್, ನನ್ನ ಮಗಳೆಲ್ಲ ರೇಗಿಸೋರು, 18 ದಿನ ನೀನು ಇನ್ನು 8 ಜನರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಅರ್ಥ ಮಾಡ್ಕೋತೀಯ, ಕಲ್ತ್ಕೋತೀಯ ಅಂತ. ಸೊ ಐ ಲರ್ನ್ಟ್ ಇಟ್. ಅಂದರೆ ಇರಿಟೇಟ್ ಆಗಿದ ತಕ್ಷಣ ನಾವು ಒಂದು ಕಾರಲ್ಲಿ 4 ಜನ ಇರ್ತಿದ್ವಿ. ಒಬ್ರದ್ದೊಂದು ಒಪಿನಿಯನ್ ಇಷ್ಟ ಆಗ್ತಿರಲಿಲ್ಲ ಇನ್ನೊಬ್ರಿಗೆ. ಸಡನ್ನಾಗಿ ಇನಿಷಿಯಲ್ ಟೈಮಲ್ಲಿ ಇರಿಟೇಟ್ ಆಗ್ತಿತ್ತು. ಆಮೇಲೆ ಅಯ್ಯೋ ಟ್ರಾವೆಲ್ ಮಾಡಲೇಬೇಕಲ್ಲ, ಜೊತೆಗಿರ್ತಿದ್ವಿ. ಇಟ್ಸ್ ಓಕೆ, ಇವ್ರು ತಾನೇ ಹೇಳೋದು, ಈ ವ್ಯಕ್ತಿ ಇರೋದೇ ಹಿಂಗೆ ಅಂತ. ನಾವು ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಏನೇ ತಪ್ಪು ಮಾಡಿದ್ರೆ ಇಟ್ಸ್ ಓಕೆ, ಫರ್ಗಿವ್ನೆಸ್. ಸೊ ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಐ ಲರ್ನ್. ಇಟ್ ಈಸ್ ಅ ಬಿಗ್ ಜರ್ನಿ ಫಾರ್ ಲೈಫ್. ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಆದರೆ ಲೈಕ್ ಆ ಪ್ರೋಸೆಸ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ, ನನ್ನ ಮೊನ್ನೆ ಸಂಡೇ ನಾನೇ ಯಾಕೆ 3 ಹೊತ್ತು ಅಡುಗೆ ಮಾಡಬೇಕು, ಲೈಕ್ ಹೆಣ್ಮಕ್ಳು ಯಾಕೆ ಮಾಡಬೇಕು, ಗಂಡು ಮಕ್ಕಳು ಮಾಡಬಾರ್ದು ಅಂತ. ನಾನು ಅದಕ್ಕೆ ಹೇಳಿದೆ, ಜೈಲಲ್ಲಿರೋ ಕೈದಿಗಳಿಗೆ 3 ಹೊತ್ತು ಲೈಕ್ ಊಟ ಕೊಡಬೇಕಾಗಿರೋದು ಜೈಲರ್ನ ಕರ್ತವ್ಯ. ಸೊ ಹಾಗಾಗಿ ನೀವೇ ಮಾಡಾಕಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಮನ್ನು ನೀವು ಅವರನ್ನ ಮೆಚ್ಕೊಂಡ್ರೋ ಇಲ್ಲ ಗೊತ್ತಾಗಿಲ್ಲ. we use it to irritate, like we supposed to digest small things. Correct. So that's what life is all about. Those discussions give you happiness ಅಲ್ಲ ಅವ್ರು ಕೇಳಿದ್ದು. ಈಗ ನೀವು ಆ ಫಿಯರ್ ಆಫ್ ಮಿಸ್ಸಿಂಗ್ ಔಟಿಗೆ ಬಂದಾಗ ಎಲ್ಲನೂ ಇದೆ. ಅವ್ರಿಗೆ ಆ ಡಿಸೈರ್ ಫ್ರಮ್ ವಿದಿನ್ನೇ ಇಲ್ಲ. ಎಕ್ಸಾಂಪಲು, ಒಂದು ಚೆನ್ನಾಗಿರೋ ಮನೆ ಬೇಕು ಇದೆ, ಅವ್ರು ಆಲ್ರೆಡಿ ಪೇರೆಂಟ್ಸ್ ಕೊಟ್ಟಿರ್ತಾರೆ. ಯಾವಾಗ ಇದಿಲ್ಲ, ಏನು ನನ್ನ ಮಿಸ್ಸಿಂಗ್ನೆಸ್ ಇರಲ್ಲ, ಆರಾಮಾಗಿ ದೇ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಈಗ ಟೇಕನ್ ಫಾರ್ ಗ್ರಾಂಟೆಡೇ ಮೇಜರ್ ಸಮಸ್ಯೆ ಆಗಿದೆ. ಸ್ಟಾಪ್ ಟೇಕಿಂಗ್ ಎವ್ರಿ ಒನ್ ಫಾರ್ ಗ್ರಾಂಟೆಡ್. ಸೊ ನೀವು ಹೇಳಿದ್ರಲ್ಲ ಮೇಡಮ್ ಅವ್ರು ಅಡುಗೆ ಮಾಡಾಕ್ಬೇಕು ಅಂತ. ಜಸ್ಟ್ ಇಮ್ಯಾಜಿನ್, ಈಗ ನೀವು ಮನೆಗೆ ಹೋದ್ಮೇಲೆ ಮೇಡಮ್ ಕಾಫಿ ಮಾಡಿ ಕೊಡಲಿಲ್ಲ ಅಂತ ಹೇಳಿದ್ರೆ ಏನು ಹೇಳು, ಇವೇನು ಜಗಳ ಆಡದೆ ಇರ್ಬೋದು, ಬಟ್ ಅಟ್ಲೀಸ್ಟ್
ಆ ರೆಗ್ಯುಲರ್ ಆಗಿ ನಡೀತಿದ್ದು ಬರಲಿಲ್ಲ ಅಂತ ಹೇಳಿದಾಗ, ಸೊ ವಿ ಶುಡ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್. ಸೊ ಪ್ರಾಬ್ಲಿ ನಾನೀಗ ಮನೆಗೆ ಹೋದ್ಮೇಲೆ ಐ ವಿಲ್ ಪ್ರಿಪೇರ್ ಮೈ ಕಪ್ ಆಫ್ ಕಾಫಿ ಆ್ಯಂಡ್ ಐ ವಿಲ್ ಗಿವ್ ಇಟ್ ಟು ಮೈ ಮದರ್ ಇನ್ ಲಾ. ನಾನು ಜನರಲಿ ಮನೇಲಿದ್ದಾಗ ಮಾಡ್ತೀನಿ. ಅವ್ರು ಅವಾಗ ಏನೇನೋ ಹೇಳಿರ್ತಾರೆ, ಎಲ್ಲೆಲ್ಲಿ ನಡೆದಿದ್ದು, ಇವತ್ತೇನು ನಡೆದಿದ್ದು, ವಾಕಿಂಗ್ ಹೋದಾಗ ಏನು ನಡೆದಿದ್ದು. ಸೊ ಇಟ್ಸ್ ಅ ಕಾನ್ವರ್ಸೇಷನ್. ನಾವು ಅವ್ರು ನಡೆದಿರೋದಕ್ಕೆಲ್ಲ ಒಂದು ಮನುಷ್ಯ ಮಾತಾಡಿದ ತಕ್ಷಣ ಎಲ್ಲದಕ್ಕೂ ನಾವು ಏನಾದ್ರು ಹೇಳಬೇಕು ಅಂತ ಏನಿರಲ್ಲ. ಅವರು ಹೇಳೋದು, ಇವತ್ತಲ್ಲಿ ನಡ್ಕೊಂಡು ಹೋಗ್ತಿದ್ನಾ, ಅವ್ನು ಏನೋ ಹುಡುಗ ಬೈಕಲ್ಲಿ ಬಂದು ಹಾಗೆ ಹೊಟ್ಟೋಗ್ಬಿಟ್ಟ ಅಂದರೆ ಅವರ ಒಂದು ಭಯವನ್ನು ಹೇಳಿದ್ರು. ಹೌದಾ, ಏನು ಮಾಡೋಕ್ಕಾಗಲ್ಲ ಬಡಿ ಅಷ್ಟೇ. ಮ್ಯಾಕ್ಸಿಮಮ್ ಅದನ್ನು ಇಲ್ಲಾಂದರೆ ಸುಮ್ಮನೆ ಕೇಳಿಸ್ಕೊಂಡಿರ್ತೀವಿ. ಇವತ್ತು ನನ್ನ ಮನೇಲಿ ನನ್ನ ಸಿಸ್ಟರ್ ಇಲ್ಲೋ ಇದ್ದಾಳೆ, ಶಿ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್. ನನ್ನ ಅದನ್ನು ಹೇಳಿದ್ದು, ನಮ್ಮ ಅತ್ತಿಗೆ ಬರ್ತಾಳೆ ಅಂದರೆ ಇವತ್ತು ಇವಾಗ ಬಂದು ಕೂತ್ಕೊಂಡು ಏನಾಗಿರುತ್ತೆ, ಇವು ಇಂಟರ್ವ್ಯೂಗೆ ಹೋಗಿದ್ದಾಳೆ ಅದರಲ್ಲಿ ಏನೇನಾಯಿತು, ಚೆನ್ನಾಗಿತ್ತೋ ಇಲ್ವೋ ಎಲ್ಲ ಬಂದು ಹೇಳ್ತಾರೆ. ಸೊ ವಿ ಹ್ಯಾವ್ ಸಮಥಿಂಗ್. ಸೊ ಡೆವಲಪ್ ಸಚ್ ರಿಲೇಷನ್ಶಿಪ್ಸ್. ಎಕ್ಸಾಂಪಲ್, ಬೆಂಗಳೂರಲ್ಲಿ ನಮ್ಮ ಮನೆಗೆ ಹೋದಾಗ ಇಟ್ಸ್ ಅ ರೆಗ್ಯುಲರ್ ರೊಟೀನ್. 5:30 6 ಗಂಟೆ ಒಳಗಡೆ ನಮ್ಮಮ್ಮ ಕಾಫಿ ಮಾಡ್ತಾರೆ, ಆಯಿತಾ. ಅವರು ಕಾಫಿ ಮಾಡಿ ಟಿ ವಿ ಕಡೆ ನೋಡ್ತಿರ್ತಾರೆ, ಅದ್ರಲ್ಲಿ ನನ್ನ ಕಾಫಿ ಅಲ್ಲಿ ಇಟ್ಟಿರ್ತಾರೆ. ಆಗ ನಾನು ಕಾಫಿ ಕುಡ್ದು ಮಾತಾಡ್ಬೇಕಾದ್ರೆ ವಿಲ್ ಹ್ಯಾವ್ 2-3 ಕಾನ್ವರ್ಸೇಷನ್ಸು. ಏನಾಯ್ತು ಇವತ್ತು ಅಂತ ನಮ್ಮಮ್ಮ ಕೇಳಲ್ಲ. ಅಯ್ಯೋ ಏನಂತ ಹೇಳ್ತೀಯ, ಇವತ್ತು ಹಂಗಾಯ್ತು ಹಿಂಗಾಯ್ತು ಅಂತ ನಾವೇನೋ ಹೊರಗಡೆ ಆಗಿದ್ದೆಲ್ಲ ಬಂದು ಹೇಳಿದಾಗ ವಿಲ್ ಫೀಲ್ ರಿಲ್ಯಾಕ್ಸ್ ಥರ ಏನೋ ಹೇಳಿದ್ವಿ. ಈಗ ನನ್ನ ಮಗಳು ಅವಳೆಲ್ಲ ಹೊರಗಡೆ ಹೋದಾಗ, ಸ್ಕೂಲಿಂದ ಹೋದಾಗ, ಕಾಲೇಜಿಂದ ಹೋದಾಗ ಬಂದು ನಮ್ಮ ಹತ್ರ ಹೇಳ್ತಿರ್ತಾರೆ, ನಮ್ಮ ಯಜಮಾನರು ಇವತ್ತೇನೋ ಇಂಥದ್ದಾಯಿತು, ಅವ್ರ ಫ್ರೆಂಡ್ಸ್ ಆಯಿತು. ಇಟ್ ಈಸ್ ನಾಟ್ ಎಲ್ಲ ಕಾನ್ವರ್ಸೇಷನು ಏನೋ ನಾವು ತುಂಬ ಎನ್ಲೈಟ್ಮೆಂಟು ಎನ್ರಿಚ್ಡ್ ಆಗಬೇಕು ಅಂತ ಏನೂ ಇಲ್ಲ. ಇಟ್ ಯು ಫೀಲ್ ಕನೆಕ್ಟೆಡ್. ದ ಮೇಜರ್ ಥಿಂಗ್ ಈಸ್ ದ ಕನೆಕ್ಷನ್ ಇಸ್ ನಾಟ್ ದೇರ್. ಈಗ ಅವರು ಅಡುಗೆ ಮಾಡಿದೆ ನೀವು ಮಾಡ್ಕೋಬೋದು, ಸ್ವಿಗ್ಗಿಲಿ ತರಿಸ್ಕೋಬೋದು, ಬಟ್ ದ ಕನೆಕ್ಟಿವಿಟಿ ಅಷ್ಟೇ. ಈಗ ಬೆಸ್ಟ್ ಆಫ್ ದ ಫುಡ್ ಏನು ದಿನಾನು ಮೃಷ್ಟಾನ್ನ ಮಾಡಿ ಏನು ಹಾಕಿರಲ್ಲ, ಬಟ್ ಯು ವಿಲ್ ಫೀಲ್ ನಮ್ಮನೆ ಮಾಡಿದ್ದೀವಿ. ಇನ್ನೊಂದು ಸರಿ ನೀವು ಫ್ಯಾಮಿಲಿ ಎಲ್ಲ ಕರ್ಕೊಂಡು ₹1000 ಸಿಕ್ಕಾಬಟ್ಟೆ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಜಾಯಿಂಟಲ್ಲಿ ಹೋಗಿ ತಿನ್ಕೊಂಬಂದಿರ್ಬೋದು, ಬಟ್ ಅಲ್ಲೂ ನಮ್ಮ ಮನೆಯವ್ರ ಜೊತೆ ತಿಂದ್ವಿ, ನಮ್ಮ ಫ್ರೆಂಡ್ಸ್ ಜೊತೆ ತಿಂದ್ವಿ ಅಂತ. ಇಟ್ಸ್ ಆಲ್ ಅಬೌಟ್ ದ ವೇ ವಿ ಆರ್ ಕನೆಕ್ಟೆಡ್. ಸೊ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಮೈ ಪರ್ಸ್ನಲ್ ಒಪಿನಿಯನ್, ಯೂಶಲಿ ಏನು ಅಂತಂದರೆ ಈ ಹಳ್ಳಿಗಳಲ್ಲಿ ಲೈಕ್ ದೊಡ್ಡ ದೊಡ್ಡ ಫ್ಯಾಮಿಲಿ ಇದ್ದಾಗ ಏನಾಗ್ತಾ ಇತ್ತು, ಲೈಕ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್ ಇನ್ ದ ಲೈಕ್ ಕಿಚನ್. ಏನೋ ಒಂದು ಮನಸ್ತಾಪ ಇತ್ತು ಅಂದರೆ ಕಿಚನಲ್ಲಿ ಸಾರ್ಟ್ ಔಟ್ ಆಗ್ತಾಯಿತ್ತು. ಯಾಕಂದರೆ ನಾವು ಅಲ್ಲಿ ಹೋಗಿ ಕೇಳಲೇಬೇಕಾಯ್ತು, ಊಟ ಕೊಡಿ ಅಂತ. ಗಂಡು ಮಕ್ಕಳು ಹೆಣ್ಮಕ್ಳು ಅವ್ರವ್ರು ಮಾತಾಡಬೇಕಾಯ್ತು. ಬಟ್ ಈಗ ಹಂಗಾಗಲ್ಲ, ಅವ್ರವ್ರ ರೂಮಿಗೆ ಹೋಗ್ಬಿಟ್ಟು ಸ್ವಿಗ್ಗಿ ಮಾಡಿಕೊಂಡು ಲೈಕ್ ಇದನ್ನು ಮಾಡ್ಕೊಂಬಿಟ್ಟು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಲೈಕ್ ದೇರ್ ಇಸ್ ನೋ ಇಂಟ್ರಾಕ್ಷನ್, ಪರ್ಸ್ನಲ್ ಕನೆಕ್ಟ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ಲೈಕ್ ಎವ್ರಿ ಒನ್ ವಿಲ್ ಟೇಕ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ಲೈಕ್ ಇಫ್ ಐ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಮ್ಯಾಮ್, ಈಗ ಸ್ಟ್ರೀಟ್ ಸ್ಮಾರ್ಟ್ ಅಂತ ಇರ್ತಾರೆ ಭಾಳಷ್ಟು ಜನ. I can handle very well like in my like professional life. But like emotionally ಅವರು ಅಷ್ಟು ಕನೆಕ್ಟ್ ಆಗಿರಲ್ಲ. They are not emotionally smart. So how to become emotionally smart? Okay, means like they supposed to have it from their birth. ಅಂದರೆ ಹುಟ್ಟಿದಾಗ್ಲಿಂದಾನೇ ಅದು ಬರಬೇಕಾ ಅಥವಾ ಲೈಕ್ ವಿ ಕ್ಯಾನ್ ಇನ್ಕಲ್ಕ್ಯುಲೇಟ್ ಇಟ್? ಹುಟ್ಟಿದಾಗಿ ಹೊಟ್ಟೆಯಲ್ಲೆಲ್ಲ ಕಲ್ತ್ಕೊಂಬರಕ್ಕೆ ನಾವು ಯಾರು ಅಭಿಮನ್ಯು ಅಲ್ಲ. ಅಂದರೆ ಈ ಅಮ್ಮ ಮಗುವಿನ ಬಾಂಡಿಂಗ್ ಏನಿರುತ್ತೆ, ಅಮ್ಮನ ಆಲೋಚನೆಗಳು ಇಟ್ ಅಫೆಕ್ಟ್ಸ್ ದ ಚೈಲ್ಡ್ ಆಲ್ಸೋ, ಅದೆಲ್ಲ ಇರುತ್ತೆ. ಸೊ ದಟ್ ಈಸ್ ನಾಟ್ ಡಿನಯಬಲ್ ಅಟ್ ಆಲ್, ಇಸ್ ದೇರ್. ಆದರೆ ನೀವು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಹೇಳಿದ್ರಿ, ಕೆಲವರು ಖತರ್ನಾಕಾಗಿ ಪ್ಲ್ಯಾನ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ. ಆ ಸ್ಟ್ರೀಟ್ ಸ್ಮಾರ್ಟ್ನೆಸ್ನೇ ನೀವು ಕೂತ್ಕೊಂಡು ಇನ್ನೊಬ್ರು ಮನುಷ್ರಿಗೆ ಹೇಳಿ ಮಾತಾಡಿ. ಎಮೋಷನಲ್ ಸ್ಮಾರ್ಟ್ನೆಸ್ ಅಂತಂದರೆ ನಿನ್ನ ಮನಸ್ಸಿನ ಭಾವನೆಯನ್ನು ಅದೇ ರೀತಿಯಲ್ಲಿ ಎದುರುಗಡೆ ಇರೋ ವ್ಯಕ್ತಿಗೆ ಹೇಳೋದೇ ಸ್ಮಾರ್ಟ್ನೆಸ್. ಕೆಲವ್ರಿಗೆ ಬರೋದೇ ಇಲ್ಲ ಹೇಳಕ್ಕೆ. ಐ ಲೈಕ್ ಯು, ಅದು ನನಗೆ ಹೇಳೋಕ್ಕಾಗಲ್ಲ. ರಿಲೇಷನ್ಶಿಪ್ಸ್ ಬ್ರೇಕಪ್ಸ್ ಆಗ್ತಿರೋದು ಒನ್ ಆಫ್ ದ ಮೇಜರ್ ರೀಸನ್. ನಮ್ಮ ಬಾಯ್ ಫ್ರೆಂಡ್ಗೆ ನೀನು ಸೂಪರ್ ಆಗಿದೆಯಾ ಅಂತ ನಂಗೆ ಹೇಳೋದೇ ಇಲ್ಲ, ನೀನು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಅಂತ ನಂಗೆ ಹೇಳೋದೇ ಇಲ್ಲ ಅಂತ. ನಾನು ಜಸ್ಟ್ ಒಂದು ಸತಿ ರೆಡಿ ಆಗಬೇಕಾದ್ರೆ ನನ್ನ ಮಗಳನ್ನೋ ನಮ್ಮ ಯಜಮಾನರನ್ನ ಕೇಳಿ ಹೆಂಗೆ ಕಾಣಿಸ್ತಾ ಇರ್ತೀವಿ ಅಂತ. ಒಂದ್ಸತಿ ನಮ್ಮ ಯಜಮಾನ್ರು ಹೇಳಿದ್ರು, ನೀನು ಚೆನ್ನಾಗಿ ಕಾಣಿಸ್ಲಿಲ್ಲ, ಇನ್ಯಾರು ಮದುವೆ ಆಗ್ತಾಯಿದ್ರು ಅಂತ. ಅದು ಕರೆಕ್ಟ್, ಲಾಜಿಕಲಿ ಕರೆಕ್ಟ್. ಆದರೆ ಮನುಷ್ಯ ಅಂದಮೇಲೆ ಅವನಿಗೆ ವ್ಯಾಲಿಡೇಷನ್ ಹುಡುಕ್ತಿರ್ತಾರೆ. ಐ ಶುಡ್ ಬಿ ಅಪ್ರಿಷಿಯೇಟೆಡ್, ನನ್ನನ್ನೊಬ್ಬರು ಪ್ರೀತಿ ಮಾಡಬೇಕು. ಪ್ರೀತಿ ಮಾಡ್ತಾರೆ, ಈಗ ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿ ಮಾಡೇ ಮಾಡ್ತಾರೆ. ಆದರೂ ನಾವು ಅವ್ರಿಗೆ ಹೇಳ್ತೀವಿ, ನಿಮ್ಮ ಮಕ್ಕಳಿಗೆ ಐ ಲವ್ ಯು ಅಂತ ದಿನ ಹೇಳಿ ಅಂತ. ಮಕ್ಕಳಿಗೂ ಹೇಳ್ತೀವಿ, ನಿಮ್ಮ ತಂದೆ ತಾಯಿಗಳಿಗೆ ಐ ಲವ್ ಯು ಅಂತ ಹೇಳಿ ಅಂತ. ಈ ಮಕ್ಕಳು ಅಪ್ಪ ಅಮ್ಮನಿಗೆ ಒಂದು ದಿವಸ ಐ ಲವ್ ಯು ಹೇಳ್ಬಿಟ್ರೆ ಅವ್ರಿಗೆ ಶಾಕು, ಹಾರ್ಟ್ ಅಟ್ಯಾಕ್ವರೆಗೂ ಆಗೋ ಸಾಧ್ಯತೆ ಇರ್ತೀವಿ. ಯಾಕೆಂದರೆ ಅವ್ರು ಬರೀ ಐ ಲವ್ ಯು ಹೇಳಿರದೆ ದುಡ್ಡಿಸ್ಕೊಳಕ್ಕೆ ಇಲ್ಲ ತಪ್ಪು ಮಾಡಿದಾಗ ಅಂತ. ಈಗ ಹೋಗ್ಬಿಟ್ಟು ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ನಡೆದಿತ್ತು. ಇದೇ ಥರ ಟ್ರೈನಿಂಗ್ ಸೆಷನಲ್ಲಿ ಒಂದು ಮಕ್ಕಳಿಗೆ ಹೇಳಿದ್ದೆ, ಹೋಗಿ ಪೇರೆಂಟ್ಸ್ಗೆ ಐ ಲವ್ ಯು ಅಂತ ಹೇಳಿ ಅಂತ. ಈ ಹುಡುಗ ಹೋಗಿ ಹೇಳಿದ್ನಂತೆ, ಅಮ್ಮ ಐ ಲವ್ ಯು ಅಂತೇಳಿ. ಇಮ್ಮಿಡಿಯೇಟಾಗಿ ಅಮ್ಮ ಅಯ್ಯೋ ತಪ್ಪು ಮಾಡ್ಬಿಟ್ಟು ನನ್ನ ಮಗ ಏನೋ ಮಾಡಿಬಿಟ್ಟು ಅದಕ್ಕೆ ಬಂದು ಎಕ್ಸ್ಟ್ರಾ ಐ ಲವ್ ಯು ಹೇಳ್ತಾ ಇದ್ದಾನೆ ಅಂತೇಳಿ. ಸೊ ಅಲ್ಲೇ ಕುತ್ಕೊಂಬಿಟ್ರು. ನನಗೆ ಮ್ಯಾಮ್ ನೀವು ಹೇಳಿದ್ರಿ, ನಮ್ಮಮ್ಮ ನೋಡ್ರಿ ಶಾಕಲ್ಲೇ ಕುತ್ಕೊಂಬಿಟ್ರು. ಅಲ್ಲಪ್ಪ, ಬಿಕಾಸ್
ಈಸ್ ನಾಟ್ ಯೂಸ್ ಟು ಯುವರ್ ಈ ಕಮ್ಯುನಿಕೇಷನ್ಸ್ ಲೈಕ್ ದಿಸ್. ವಿ ಆರ್ ನಾಟ್ ಯೂಸ್ ಟು ಸಚ್ ಕಮ್ಯುನಿಕೇಷನ್ಸ್. ಆಮೇಲೆ ದೊಡ್ಡವರು ಸಹ ಮಕ್ಕಳಿಗೆ ನೀನು ತುಂಬ ಚೆನ್ನಾಗಿದ್ಯಾ, ನೀನು ನನ್ನ ಬೆಸ್ಟ್ ಚೈಲ್ಡು, ನೀನು ನನ್ನ ಬೆಸ್ಟ್ ಮಗ, ಬೆಸ್ಟ್ ಮಗಳು ಅಂತೆಲ್ಲ ಹೇಳಿದರೆ ಅಯ್ಯೋ ಅವರು ಎಚ್ಚೆತ್ಕೊಬಿಡ್ತಾರೆ, ದುರಂಕಾರ ಕಲ್ತ್ಕೊಂಡ್ಬಿಡ್ತಾರೆ ಅಂತೆಲ್ಲ ಅವರು ಹೇಳಿರಲಿಲ್ಲ. ಸೊ ಹಾಗಾಗಿ ಈ ಥರದ ಕಮ್ಯುನಿಕೇಷನ್ಸು ಸ್ಟ್ರೀಟ್ ಸ್ಮಾರ್ಟ್ ಎಲ್ಲರೂ ಬದುಕು ಕಲ್ತಿರ್ತಾರೆ, ದುಡಿಯೋದು ಕಲ್ತಿರ್ತಾರೆ. ಆದರೆ ಮನೆಗಳಲ್ಲಿ ಬಂದಿಯಾಗೋಗಿರ್ತಾರೆ. ಅವ್ರ ಮನಸ್ಸಿನ ಭಾವನೆ ಹೇಳೋಕ್ಕಾಗದೆ ಆ ಎದುರುಗಡೆಯವ್ರಿಗೆ ಇವ್ರಿಗೆ ನನ್ನ ಕಂಡೆ ಪ್ರೀತಿನೇ ಇಲ್ಲ. ಎಷ್ಟೋ ರಿಲೇಷನ್ಶಿಪ್ ವುಡ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಸೈಲೆನ್ಸ್ ಆರ್ ಬಿಕಾಸ್ ಆಫ್ ನಾನ್ ಕಮ್ಯುನಿಕೇಷನ್. ಆಮೇಲೆ ಫೈನಲಿ ದೇಲ್ಸೆ ಅಯ್ಯೋ ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟೋ ದೊಡ್ಡ ಜನ ಮಕ್ಳಿಗೋಸ್ಕರ ಇದ್ದೀವಿ ಅಂತ ಹೇಳೋದು, ಅಥವಾ ಏನೋ ಬ್ರೇಕಪ್ ಮಾಡ್ಕೊಂಬಿಟ್ರೆ ಅಥವಾ ಡೈವರ್ಸ್ ತೊಗೊಂಬಿಟ್ರೆ ಸಮಾಜ ಮಾತಾಡ್ಬಿಡ್ತಾರೆ ಅಂತ ಅದಕ್ಕೋಸ್ಕರ ಈ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳೋದು. ಇನ್ನು ತೀರಾ ಯಂಗ್ಸ್ಟರ್ಸ್ ಆದರೆ ಇವ್ನು ಬಿಟ್ಟರೆ ನನಗೆ ಇನ್ನೊಬ್ಬ ಸಿಗ್ತಾನೆ ಇಲ್ವೋ ಅಂತ ಗೊತ್ತಿಲ್ಲ, ಅದಕ್ಕೆ ಏನು ಕೊಡೋ ಟಾರ್ಚರ್ ಎಲ್ಲ ತಡ್ಕೊಂಬಿಟ್ಟು ಇದ್ದೀನಿ ಅನ್ನೋ ಥರದಲ್ಲೂ ಹೇಳಿದ್ದಾರೆ. ಅದರ ಅವಶ್ಯಕತೆಗಳಿರಲ್ಲ. ಸೊ ಎಲ್ರಿಗೂ ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನು ಹೇಳಿ. ಎಮೋಷನಲಿ ನನಗೆ ಬೇಜಾರಾಗ್ತಿದೆ ನೋಡು, ನಿನ್ನ ಒಂದು ಬಿಹೇವಿಯರಿಂದ ಬೇಜಾರಾಗ್ತದೆ, ಅಥವಾ ನೀನು ಇವತ್ತು ಹಾಕೊಂಡಿರೋ ಡ್ರೆಸ್ ಚೆನ್ನಾಗಿದೆ, ಅಪ್ರಿಷಿಯೇಟ್ ಮಾಡಿ. ಇನ್ನು ಕೆಲವು ಹುಡುಗರು ಕೇಳೋದು, ನಮ್ಮ ಹುಡುಗಿಗೆ ಅಪ್ರಿಷಿಯೇಟ್ ಮಾಡೋದು ದುರಂಕಾರ ಕಲ್ತ್ಕೊಂಡ್ಬಿಡ್ತಾಳೆ ಮೇಡಮ್, ಅದಕ್ಕೆ ನಾನು ಅವಳಿಗೇನು ಹೇಳೋದೇ ಇಲ್ಲ. ಆಮೇಲೆ ನೀನು ಚೆನ್ನಾಗಿದೆಯಾ ಅಂತ ಅವಳು ಅವನ ಭಯ, ಇಂಟರ್ನಲ್ ಭಯ ಏನಂದರೆ ಅವಳು ಚೆನ್ನಾಗಿದೆಯಾ ಅನ್ನೋ ಒಂಥರ ಮನದಟ್ಟು ನಾನು ಅವಳಿಗೆ ಮಾಡಿದರೆ, ಅವಳನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗ್ಬಿಟ್ರೆ ಅನ್ನೋ ಒಂದು ಭಯದಲ್ಲಿ. ದಿಸ್ ಇಸ್ ನಾಟ್ ಎ ಟ್ರೂ ಥಿಂಗ್. ದ ಮೋರ್ ಯು ಅಪ್ರಿಷಿಯೇಟ್, ದ ಮೋರ್ ಯು ವ್ಯಾಲಿಡೇಟ್, ವಿಲ್ ಫೀಲ್ ಓ ವಾವ್, ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಐ ಆಮ್ ಯೂಸ್ಫುಲ್, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಾನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ಆ ರಿಲೇಷನ್ಶಿಪ್ಗೆ ಇವರು ಜಾಸ್ತಿ ಕೊಡ್ತಾರೆ. ಈ ಕೆಲವೊಂದು ಹೆಣ್ಮಕ್ಳು ಅಯ್ಯೋ ನಾನು ಏನೇ ರೆಡಿ ಮಾಡ್ಕೊಂಡ್ರು ನಾನು ಹಿಂಗೇ ಇದ್ರೂ ಮೆಚ್ಕೊಳ್ಳೋದೇ ಇಲ್ಲ, ಅದಕ್ಕೆ ನಾನು ಹಿಂಗಿದ್ದೀನಿ, ಕಡೆಗೆ ಸಿಂಪಲ್ ಡ್ರೆಸ್ಅಪ್ ಮಾಡ್ಕೊಳ್ಳೋದು, ಕಾನ್ಫಿಡೆನ್ಸ್ ಎಲ್ಲವೂ ಬಿದ್ದೋಗಿ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಅವರ ಕೆಲಸದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಯಾವಾಗ ಮನುಷ್ಯ ಡಿಪ್ರೆಷನಿಗೆ ಹೋಗ್ತಾರೆ, ಅವರು ಸ್ಟೂಡೆಂಟ್ ಆದರೆ ಅವರ ಓದುವಿನ ಬಗ್ಗೆ ಸಂಪೂರ್ಣವಾದಂಥ ನೆಗ್ಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲಸ ಮಾಡೋರಾದರೆ ಅವರ ಪ್ರೊಡಕ್ಟಿವಿಟಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಮನೆಗಳಲ್ಲಿ ಅವ್ರ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ, ಹೊರಗಡೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ. ಇನ್ನು ಡಿಪ್ರೆಷನ್ನಲ್ಲಿರೋರ ಒಂದು ಲಾಜಿಕಲ್ ಥಿಂಕಿಂಗ್ ಸಮಸ್ಯೆ ಆಗಿ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರುತ್ತೆ, ಅಡಿಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ, ಎಲ್ಲ ಥರದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇವೆಲ್ಲ ಸಿಂಪಲ್ ಕಮ್ಯುನಿಕೇಷನ್ಸಿಂದ ಆಗೋಗಿದ್ರೆ ವೈ ನಾಟ್ ಟಾಕ್, ಜಸ್ಟ್ ಟಾಕ್, ಟೆಲ್ ಇಟ್ ಇನ್ ದ ರೈಟ್ ವೇ. ಏನು ಹಿಂಗಿದೆಯಾ ಅಂತ ಹೇಳ್ಬಿಟ್ಟಿದ್ದು ಕಮ್ಯುನಿಕೇಷನ್ ಅಲ್ಲ. ಕೂತ್ಕೊಂಡು ಹೇಳಿ, ನೀನು ಹಿಂಗೆ ಮಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ, ಯು ವಿಲ್ ಕರೆಕ್ಟ್. ಹೇಳಿದ ತಕ್ಷಣ ಕರೆಕ್ಷನ್ ಆಗಲ್ಲ, ಅಟ್ಲೀಸ್ಟ್ ದೆಲ್ ಪುಟ್ ಎನ್ ಎಫರ್ಟ್ಸ್, ಅಟ್ಲೀಸ್ಟ್ ಯು ಕ್ಯಾನ್ ಸಿ ದ ಎಫರ್ಟ್ಸ್. ಸೊ ನಿಧಾನವಾಗಿ ಕರೆಕ್ಟ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಆಗುತ್ತೆ. ದೇರ್ ಈಸ್ ನೋ ಪ್ರಾಬ್ಲಮ್ ವಿಚ್ ಕೆನಾಟ್ ಬಿ ಸಾಲ್ವ್ಡ್. ಸೊ ಇಟ್ ಜಸ್ಟ್ ಟು ವರ್ಕ್. ಆ ಥರ ಮಾತಾಡೋಕೆ ಹೋದಾಗೆಲ್ಲ ಭಾಳ ಜನ ಟಾಂಟೆ ಮಾಡ್ತಾ ಇರ್ತಾರೆ. ನಾಟ್ ಸೀರಿಯಸ್ಲಿ ದೇ ವಿಲ್ ಗೋನಾ ಟ್ರೈ ಟು ಕನ್ವಿನ್ಸ್ ದೆಮ್. ಸರ್ ಹ್ಯೂಮನ್ ಮನುಷ್ಯನೇ ಇರೋದಂಗೆ, ನಮಗೆ ಇಮಿಡಿಯೇಟ್ ಇನ್ಸ್ಟೆಂಟ್ ರಿಯಾಕ್ಷನ್ ಟಾಂಟ್, ನಾನು ನೋಡಿಲ್ವಾ ನೀನು ಚೇಂಜ್ ಆಗೋದು, ಹಂಗೆ ಹೇಳಿದಾಗ ಯು ವಿಲ್ ಲೂಸ್ ಕಂಟ್ರೋಲ್ ಓವರ್ ದ ಸಿಚುವೇಶನ್. ಪೇಷನ್ಸ್ ಬೆಳೆಸ್ಕೊಳ್ಳಿ. ಈಗ ಅವರು ಸಿಟ್ಟು ಮಾಡ್ಕೊತಿರ್ತಾರೆ, ನನ್ನ ರಿಲೇಷನ್ಶಿಪ್ಪಲ್ಲಿ ನನ್ನ ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರ ಜೊತೆಗೆ ಅವ್ರು ಸಿಟ್ಟು ಮಾಡ್ಕೊಳ್ಳೋದೇ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ, ಅವ್ನು ಹುಡುಗಿ ಅಥವಾ ಹುಡುಗ ಹೂವರ್ ಇಸ್ ಇನ್ ದ ರಿಲೇಷನ್ಶಿಪ್, ನಾನು ಸಿಟ್ಟು ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಮಿಡಿಯೇಟಾಗಿ ನೀನು ಮಾಡ್ಕೊಳ್ಳೋದು ನಾವು ನೋಡಿಲ್ವಾ, ನಿನ್ನ ಅನುಭವಿಸ್ತಾ ಇಲ್ವಾ ಹಂಗಂತ ಹೇಳೋದ್ರ ಬದಲು ಫಸ್ಟ್ ಟೈಮ್ ಹಂಗಂತ ಹೇಳಿದಾಗ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಹೌದಾ, ಇಟ್ಸ್ ಓಕೆ, ಫೈನ್, ವಿಲ್ ಕರೆಕ್ಟ್ ಇಟ್, ಐ ಅಪ್ರಿಷಿಯೇಟ್ ಅಂತ ಹೇಳಿದಾಗ ಇವ್ರಿಗೂ ಪಾಸಿಟಿವ್ ಅನಿಸುತ್ತೆ. ಆವಾಗ ರಿವಾರ್ಡ್ ಹಾರ್ಮೋನ್ ಅಂತ ಕರಿತೀವಿ, ಹ್ಯಾಪಿ ಹಾರ್ಮೋನ್ಸ್, ಆವಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆವಾಗ ದೇ ವಿಲ್ ಅಟ್ಲೀಸ್ಟ್ ಫೀಲ್ ದ ಚೇಂಜಸ್. ಅದ್ರ ಬದಲು ನಾನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಕೊಂಡಿದ ತಕ್ಷಣ ನೀನು ಬಾರಿ ಸೀಮೆಗಿಲ್ದಾರೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂದ ತಕ್ಷಣವೇ ವಿ ವಿಲ್ ಗೋ ಬ್ಯಾಕ್ ಟು ದ ನಟ್ ಶೆಲ್. ಸೊ ವಿ ವಿಲ್ ನಾಟ್ ವಾಂಟ್ ಟು ಕರೆಕ್ಟ್. ಅಯ್ಯೋ ಮೇಡಮ್ ನಾನು ಏನು ಹೇಳಿದ್ರು ಬರೀ ಬೈತಾನೆ ಇರ್ತಾಳೆ, ಇಲ್ಲ ಏನು ಹೇಳಿದ್ರು ಟಾಂಟ್ ಕೊಡ್ತಿರ್ತಾಳೆ, ಅದನ್ನು ಕೇಳಿಸ್ಕೊಂಡ್ಮೇಲೆ ನಾನು ಮುಂದಕ್ಕೆ ಚೇಂಜೇ ಮಾಡ್ಕೋಬೇಕು ಅಂತ ಅನ್ಸಲ್ಲ. ಒಂದು ಹುಡುಗ ಹೇಳಿದ್ದು, ಅವಳು ಎಲ್ಲಿವರೆಗೂ ಕಮೆಂಟ್ ಹೊಡಿತಾಳೋ ನಾನು ಅಲ್ಲಿವರೆಗೂ ಬೈಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ. ಇಟ್ಸ್ ಟೂ ವೆರಿ ಗುಡ್ ಪೀಪಲ್ ಅವರಿಬ್ಬರು. ದೇವರ್ ಐ ವಾಸ್ ಮೆಂಟರಿಂಗ್ ದೆಮ್, ಬೋತ್ ಆಫ್ ದೆಮ್ ವೆರಿ ಗುಡ್ ಇಂಡಿವಿಜುವಲ್ಸು. ನಮ್ಮ ಹತ್ರ ಇದ್ದಾಗ ಹೇಳಿದ್ದೆಲ್ಲ ಕಲ್ತಿದ್ರು ಇಂಡಿವಿಜುವಲಿ, ಬಟ್ ಟು ವಿತ್ ದೆಮ್ ಸೆಲ್ಫ್ ದೇರ್ ಇಂಟರ್ ರಿಲೇಷನ್ಶಿಪ್ ವಾಸ್ ಅ ಪ್ರಾಬ್ಲಮ್. ಇಬ್ಬರು ಕೂತ್ಕೊಂಡ್ರೆ ಸಾಕು ಗಲಾಟೆ ಮಾಡೋರು. ನಮ್ಮ ಜೊತೆ ಇದ್ದಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡಿರೋದು, ನಾವು ಹೇಳಿದ ಕೆಲಸ ಎಲ್ಲ ಮಾಡಿರೋದು. ಹಾಗಾಗಿ ನೀವು ರಿಲೇಷನ್ಶಿಪ್ಪಲ್ಲಿರೋ ವ್ಯಕ್ತಿ ಸರಿಗಿಲ್ಲ ಅನ್ನೋದಲ್ಲ, ಎಲ್ಲೋ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಆಗಿದೆ ಅನ್ನೋದು ಬಿಟ್ಟರೆ ಇಟ್ ಈಸ್ ನಾಟ್ ದ ಪೀಪಲ್ ಆರ್ ಬ್ಯಾಡ್. ಸೊ ವಿ ಕೆನಾಟ್ ಇಮಿಡಿಯೇಟ್ಲಿ ಸೇ ಅವ್ರು ಸರಿಗಿಲ್ಲ. ನೀವು ಇನ್ನೊಬ್ರನ್ನ ಸರಿಗಿಲ್ಲ ಅಂತ ಡಯಾಗ್ನೋಸ್ ಮಾಡೋಕ್ಕೂ ಮುಂಚೆ ಅಂಡರ್ಸ್ಟ್ಯಾಂಡ್ ಯೋರ್ಸ್, ದ್ಯಾಟ್ಸ್ ವೆರಿ. ನಾನು ಸರಿಗಿದ್ದೀನ ಅದನ್ನು ಫಸ್ಟ್ ಅರ್ಥ ಮಾಡ್ಕೊ. ಈಗ ಭಾಳಷ್ಟು ಜನ ಏನು ಹೇಳ್ತಾರೆ, ಈಗ ಚೈಲ್ಡ್ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಲೈಕ್ ಯಾವಾಗ ಚೈಲ್ಡ್ ಫ್ಯೂಚರು
ಪೇರೆಂಟ್ಸಿಗೆ ಬರ್ಡನ್ ಅಂತ ಅಥವಾ ಪೇರೆಂಟ್ಸ್ ಪ್ಲಾನಿಂಗು ಚೈಲ್ಡ್ಸ್ ಫ್ಯೂಚರ್ಗೆ ಬರ್ಡನ್ ಅಂತ ಅನ್ನಿಸ್ಬೋದು. ಈ ಪೇರೆಂಟ್ಸ್ ಡ್ರೀಮ್ಸು ಹಾಂ ನನ್ನ ಮಗು ಡಾಕ್ಟರ್ ಆಗಲೇಬೇಕು, ನನ್ನ ಹಾಂ ಮಗು ಇದೆಂಥ ಆನ್ಸರ್ಸ್ ಇದೆ ಅಂದರೆ, ಕೆಲವರೆಲ್ಲ ಫ್ರೆಶ್ ಆಗಿ ಆಗ್ತಾನೆ ಮದುವೆ ಆಗಿರ್ತಾರೆ, ಹ್ಮ್. ಇನ್ನೂ ಮದುವೆ ಆಗಿರ್ತಾರೆ, ಅವ್ರು ಆಲ್ರೆಡಿ ಇನ್ನೂ ಮಕ್ಕಳೇ ಆಗಿರಲ್ಲ, ಇನ್ನೂ ಮಕ್ಕಳೇ ಪ್ಲ್ಯಾನ್ ಮಾಡಿರಲ್ಲ, ಅವ್ರು ಆಲ್ರೆಡಿ ನಮ್ಮ ಮಗು ದೊಡ್ಡವರಾಗಿದ ತಕ್ಷಣ ಇಂಜಿನಿಯರ್ ಆಗಬೇಕು ಅನ್ನೋ ಮಟ್ಟದಲ್ಲೂ ಪ್ಲ್ಯಾನ್ ಮಾಡೋರಿದ್ದಾರೆ. ಇನ್ನು ಕೆಲವರು ಕಾಲೇಜಲ್ಲಿ ನಾವು ಫ್ಯೂಚರ್ ಪ್ಲ್ಯಾನ್ ಮಾಡಿದ್ವಿ, ನಮ್ಮ ಮಗುನೂ ಇಂಜಿನಿಯರ್ ಮಾಡಿಸ್ಬಿಡ್ಬೇಕು ಅಂತ ಅವರೇ ಇನ್ನೂ ರಿಲೇಷನ್ಶಿಪ್ಪಲ್ಲಿ ಜೊತೆಗಿರ್ತಾರೆ, ಮದುವೆ ಆಗ್ತಾರೋ ಗೊತ್ತಿಲ್ಲ, 3 ತಿಂಗಳಲ್ಲಿ ಬ್ರೇಕಪ್ ಆಗ್ತಾರೋ ಗೊತ್ತಿಲ್ಲ, ಎಷ್ಟೋ ಜನ ಅದನ್ನು ಹಾಕಿರ್ತಾರೆ. ಇನ್ನು ಕೆಲವೊಂದು ಬ್ಲರ್ ನೋಡಿರೋರು, ನಮ್ಮ ತಾತನಿಗೆ ನಮ್ಮ ಮನೇಲಿ ಒಬ್ರು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು, ನಾನೂ ಆಗಲಿಲ್ಲ, ನನಗೆ ಹೇಳ್ತಿದ್ರು, ಸರಿ ಈಗ ನಮ್ಮ ಮಗು ಆಗಲೇಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಸ್ ಸರ್. ಯಾವಾಗ ಈಗ ಮಗು ಹಾಡು ಹೇಳೋಕ್ಕೆ ಇಷ್ಟ ಇರ್ಬೋದು, ಮ್ಯೂಸಿಷಿಯನ್ ಆಗೋಕ್ಕೆ ಇಷ್ಟ ಇರ್ಬೋದು, ಈ ವಾಂಟ್ಸ್ ಟು ಬಿಕಮ್ ಅ ಕೋಡಿಂಗ್ ಸ್ಪೆಷಲ್ ಎಕ್ಸ್ಪರ್ಟೋ ಏನೋ ಒಂದು, ಅವ್ರು ಅದನ್ನು ಬಿಟ್ಬಿಟ್ಟು ನೀನು ಡಾಕ್ಟರ್ ಆಗು ಅಂತ ಹೇಳಿದ್ರೆ, ಇಲ್ಲ ಕೆಲವರು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ, ಬಯಾಲಜಿ ಇಷ್ಟ, ಅವ್ರನ್ನ ಹೋಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಕಿರ್ತಾರೆ. ಎಷ್ಟೋ ಸತಿ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ಫಸ್ಟ್ 3 ಮಂತ್ಸು ಯಾವುದೇ ಇಂಡಕ್ಷನ್ ಪ್ರೋಗ್ರಾಮ್ಸು, ಯಾವುದೇ ಪ್ರೋಗ್ರಾಮ್ಸ್ ನಾನು ಹೋಗೋ ಜಾಗದಲ್ಲೆಲ್ಲ ಯಾಕ್ರಪ್ಪ ಇಲ್ಲಿ ಕೂತಿದ್ದೀರಾ ಅಂದರೆ, ನನಗೆ ಮೆಡಿಕಲ್ ಸಿಗಲಿಲ್ಲ ಅದಕ್ಕೆ ಇಂಜಿನಿಯರಿಂಗ್ ಬಂದೆ ಅಂತ ಬಂದಿರೋರು ಇದ್ದಾರೆ, ಅಥವಾ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ಅಂತಿರ್ತಾರೆ. ನಮ್ಮ ಅಪ್ಪ ಅಮ್ಮ ಕಳಿಸಿದ್ರು, ನಮ್ಮ ಅಪ್ಪ ಹೋಗ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗು ಅಂತ ಹೇಳಿದ್ರು. ಸಿದ್ಧಾರ್ಥದಲ್ಲಿ 2 ವರ್ಷದ ಮುಂಚೆ ನಾನು ಇಂಡಕ್ಷನ್ ಪ್ರೋಗ್ರಾಮ್ಗೆ ಹೋದಾಗ, ಮೇಡಮ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಸುಮ್ಮನೆ ನೋಡೋಣ ಈ ಕಾಲೇಜಿಗೆ ಬರಬೇಕು ಅಂತ ಬಂದೆ, ಅದು ಏನಾಗುತ್ತೋ ನೋಡೋಣ ಅಂತ ಹೇಳಿರೋರು ಇರ್ತಾರೆ. ಇನ್ನೋಸೆನ್ಸ್ ಇದ್ರೂ ಓಕೆ, ಅಟ್ಲೀಸ್ಟ್ ದೆ ಲರ್ನ್ ಸಮಥಿಂಗ್ ಅಂತ. ಇನ್ನು ಕೆಲವರು ರೆಸಿಸ್ಟೆನ್ಸು, ನಮ್ಮ ಅಪ್ಪ ಹೇಳ್ಬಿಟ್ಟವ್ರೆ ಇಲ್ಲಿ ನೀನು ಮಾಡಲೇಬೇಕು ಅಂದ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನಗೆ ಇಷ್ಟನೇ ಇಲ್ಲ ಅಂತ ರೆಬೆಲಿಯಸ್ ಆಗೋವಂಥದ್ದು ಇರುತ್ತೆ. ಸೊ ಆ ಸ್ಟ್ರೆಸ್ಸು ಮನುಷ್ಯನಿಗೆ ಬರೀ ಓದೋದು ವಿಚಾರಕ್ಕೆ ಕನ್ಸಿಡರ್ ಮಾಡದೆ ಬೇರೆ ಎಲ್ಲದಕ್ಕೂ ಅಪ್ಲೈ ಮಾಡಿದ್ರೆ, ಫ್ರಮ್ ವೂಮ್ ಟು ಟೂಂಬ್, ಮನುಷ್ಯ ಹುಟ್ಟೋಕ್ಕಿಂತ ಮುಂಚೆಯಿಂದ ಹಿಡಿದು ಸಾಯತ್ತಾದ ಮೇಲೂ ಸಹ ಸ್ಟ್ರೆಸ್ ಇದ್ದೇ ಇರುತ್ತೆ. ಆಮೇಲೆ ಪೇರೆಂಟ್ಸು ಮಕ್ಕಳ ಮೇಲೆ ಹಾಕೋ ಸ್ಟ್ರೆಸ್ಸು, ನೀನು 90 ಬರಲಿಲ್ಲ ಅಂದ್ರೆ ಅಷ್ಟೇ. ನಾನು ಎಲ್ರಿಗೂ ಕೇಳೋದು ಅಷ್ಟೇ ಅರ್ಥವೇನು ಅಂತ. ಡೋಂಟ್ ಯು ಹ್ಯಾವ್ ಎ ಲೈಫ್? ಆರ್ ಯು ಟ್ರೈಂಗ್ ಟು ಸೇ ಸತ್ತೋಗ್ಬಿಡು? ಇಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಹೇಳಿ, ಪರವಾಗಿಲ್ಲ 85 ಇಸ್ ಆಲ್ಸೋ ಓಕೆ, 90 ಓಕೆ, ಜಾಸ್ತಿ ಬಂದರೆ ನಿಮಗೆ ಬೇಗ ಪ್ಲೇಸ್ಮೆಂಟ್ಸ್ ಆಗುತ್ತೋ, ಕೆಲಸ ಸಿಗುತ್ತೋ, ಆ ಥರದ್ದು ಏನಾದ್ರು ಹೇಳ್ಬೋದು. ಅದ್ರ ಬದಲು ನಿನ್ನ ಇವರ ಲೂಸರ್, ನೀನು ಫೇಲಿಯರು, ನೀನು ಇಂಜಿನಿಯರಿಂಗ್ ಕೆಲಸ ಸಿಗ್ಲಿವಾ, ನೀನು ಫೇಲಿಯರು, ದಿಸ್ ಆರ್ ಆಲ್ ನಾಟ್ ದ ರೈಟ್ ಥಿಂಗ್ಸ್. ಸೊ ಅವ್ರಿಗೆ ಇಷ್ಟನೂ ಏನು ಅಂತ ಕೇಳಿ. ಎಷ್ಟೋ ಸತಿ ಕೇಳೇ ಇರಲ್ಲ, ಆಮೇಲೆ ಕೆಲವೊಂದು ಸತಿ ಎಷ್ಟೋ ಜನಕ್ಕೆ ಏನು ಅಂತ ಗೊತ್ತೇ ಇರಲ್ಲ, ದಟ್ ಈಸ್ ಆಲ್ಸೋ ದೇರ್. ಇಷ್ಟ ಕೆಲವ್ರಿಗೆಲ್ಲ ಸ್ಟ್ರಾಂಗ್ ಒಪಿನಿಯನ್ಸ್ ಇರ್ತವೆ, ನನಗಿದು ಬೇಕೇ ಬೇಕು, ನನಗಿದು ಇಷ್ಟೇ ಇಷ್ಟ ಅಂಥವ್ರನ್ನ ಮಾಡೋಕ್ಕೆ ಬಿಡಿ. ಅವ್ರಿಗೆ ಕೆಲವ್ರಿಗೆ, ನನಗೆ ಒಂದು ಇಂಜಿನಿಯರಿಂಗ್ ಹುಡುಗ 3rd ಇಯರಲ್ಲಿ ಹೇಳ್ದ, ಮ್ಯಾಮ್ ನನಗೆ ಎನ್ವೈರ್ಮೆಂಟ್ ಓದಬೇಕು ಅನ್ನೋ ಆಸೆ ಇತ್ತು ಮ್ಯಾಮ್, ಕರ್ಕೊಂಬಂದು ಇಲ್ಲಿ ಮಿಷಿನ್ ಮಧ್ಯೆ ಬಿಟ್ಬಿಟ್ಟವ್ರೆ, ಅವನು IEM ಇದ್ದ ಅನಿಸುತ್ತೆ. ಹೀ ವಾಸ್ ಸಫರಿಂಗ್ ಎವ್ರಿ ಡೇ ಸೂಸೈಡಲ್ ಐಡಿಯಾಸ್. ನನ್ನ ಹತ್ರ ಕರ್ಕೊಂಬಂದಾಗ ಆ ಹುಡುಗ ಹೇಳಿದಿಷ್ಟೇ, ನನಗೆ ಗಿಡಗಳ ಮಧ್ಯೆ ಇರಬೇಕು, ನನಗಿದು ಇಷ್ಟನೇ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತ ಹೇಳಿ ಇಟ್ ಅಟೆಂಪ್ಟೆಡ್ ಸೂಸೈಡ್. ಆವಾಗ ಹಾಸ್ಪಿಟಲ್ ಹೊರಗಡೆ ICUಲಿ ಆ ಪೇರೆಂಟ್ಸ್ ಹೇಳೋದು, ನಾವೀಗ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ, ಅವ್ರನ್ನ ಸರಿ ಮಾಡಿಬಿಡಿ ಅಂತ. ಆವಾಗ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರೋದ್ರ ಬದಲು ಅವ್ರು ಮುಂಚೆನೇ ವೆನ್ ದರ್ ಕ್ರೈಯಿಂಗ್ ಪ್ಲೀಸ್ ನನಗಿದು ಬೇಡ ಅಂತ ಹೇಳಿದಾಗ ಆವಾಗಲೇ ಸಾಧ್ಯವಾದಷ್ಟು ಕರೆಕ್ಟ್ ಮಾಡೋದು ಈಸ್ ಬೆಟರ್ ಅಂತ. ಸೊ ಅವ್ರಿಗೇನು ಬೇಕು ಕೇಳಿ. ಆ್ಯಸ್ ಪೇರೆಂಟ್ಸು ನಿಮಗೂ ಗೈಡೆನ್ಸ್ ಮಾಡಲೇಬೇಕು, ಅದೆಲ್ಲ ಇರುತ್ತೆ. ಹಂಗಂದ್ಬಿಟ್ಟು ನಾನು ಮಾಡೋಕ್ಕಾಗಲಿಲ್ಲ, ನೀನು ಮಾಡಲೇಬೇಕು ಅನ್ನೋ ಒಂದು ಜಿದ್ದಿಗೆ ನಿಲ್ಲೋದು ಬೇಡ. ಒಂದು ಮನೆ ಔಟ್ಸೈಡಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಪೀಸ್ಫುಲ್ಲಾಗಿ ಕಾಣುತ್ತೆ, ನೋ ಫೈಟ್ಸ್ ಅಥವಾ ನೋ ಶೌಟಿಂಗ್, ನಥಿಂಗ್. ಬಟ್ ಇನ್ಸೈಡಲ್ಲಿ ಅದು ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ. ಸೊ ಈ ಥರ ಏನಾದರೂ ಸರ್ಕಮ್ಸ್ಟೆನ್ಸಸ್ ನೋಡಿದ್ದೀರಾ ಮ್ಯಾಮ್? ಸರ್, ಸಮುದ್ರದಲ್ಲಿ ಸೈಲೆನ್ಸ್ ಇದೆ ಅಂದರೆ ದೇರ್ ಕ್ಯಾನ್ ಬಿ ಎ ಸ್ಟಾಮ್, ದ ಸೈಲೆನ್ಸ್ ಬಿಫೋರ್ ದ ಸ್ಟಾಮ್ ಅಂತ. ಸೊ ಯಾವುದೋ ಒಂದು ಮನೆಯಲ್ಲಿ ಸೌಂಡೇ ಬರ್ತಿಲ್ಲ ಅಂದರೆ ಮನುಷ್ಯರು ಇದರ ಮೇಲೆ ಸೌಂಡ್ ಬರಲೇಬೇಕು. ಟ್ರೂ. ಫಿಸಿಕ್ಸ್ ಅದು. ಟ್ರೂ. 2 ಬಾಡೀಸ್ ಆರ್ ದ ಎಕ್ಸಿಸ್ಟಿಂಗ್ ಇದೆ, ಸೌಂಡ್ ಬರಲೇಬೇಕು. ಬರ್ತಿಲ್ಲ ಅಂದರೆ ಕಮ್ಯುನಿಕೇಷನ್ ನಡೀತಾ ಇಲ್ಲ ಅಂತ, ಕನೆಕ್ಟಿವಿಟಿ ಇಲ್ಲ ಅಂತ. ಎಲ್ಲೋ ಒಂದು ಕಡೆ ಅವರೇ ನಾವೊಂದು ತೀರ ನೀನೊಂದು ತೀರದಲ್ಲಿ ಇರಬಹುದು, 2 ಪೀಪಲ್, ಅವ್ರ ಪೇರೆಂಟ್ಸೇ ಇರ್ಬೋದು, ಅಪ್ಪ ಮಗ ಇರ್ಬೋದು, ಅಮ್ಮ ಮಗಳು ಇರ್ಬೋದು, ಅಜ್ಜಿ ತಾತಗಳು ಎಲ್ಲರೂ ಇದ್ರೂ ಸೌಂಡೇ ಬರ್ತಿಲ್ಲ ಅಂದರೆ ಕಮ್ಯುನಿಕೇಷನ್ನಲ್ಲಿ ಸಮಸ್ಯೆ ಇದೆ. ಕಮ್ಯುನಿಕೇಷನ್ ಯಾಕೆ ಸಮಸ್ಯೆ ಇದೆ? ವೆರಿ ಸ್ಟ್ರಾಂಗ್ ಒಪಿನಿಯನ್ಸು, ಅವ್ರು ನಮ್ಮ ಮಾತು ಕೇಳಲ್ಲ, ಇವ್ರು ನಮ್ಮ ಮಾತು ಕೇಳಲ್ಲ, ಇವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಎಲ್ಲ ಥರದ ಸಮಸ್ಯೆಗಳು ಇರುತ್ತೆ ಅಂತ ಅರ್ಥ. ಸೈಲೆಂಟಾಗಿದ್ದಾರೆ ಅಂದ ತಕ್ಷಣ ಅದು ದೇ ಆರ್ ಓನ್ಲಿ ಪೋಸ್ಟ್ಪೋನಿಂಗ್ ದ ಪ್ರಾಬ್ಲಮ್, ಅಷ್ಟೇ ಬಿಟ್ಟರೆ ಪ್ರಾಬ್ಲಮ್ ಇಸ್ ನಾಟ್ ಸಾಲ್ವ್ಡ್. ಸೊ ದ ಮೋರ್ ಸೈಲೆನ್ಸ್ ಲೇಟರ್ ಇನ್ನೂ ಸ್ಟ್ರಾಂಗ್ ಆಗಿ ಹೊಡೆಯುವಂಥ
ಸಾಧ್ಯತೆ ಇದ್ದೇ ಇರ್ತವೆ. ಸೊ ಇಟ್ ಇಸ್ ಬೆಟರ್ ಸೈಲೆನ್ಸ್ ಆಗಿ ಯಾಕೆ ಸ್ಪೀಕ್, ಗೆಟ್ ದ ವಾಯ್ಸ್ ಔಟ್ ಅಂತ. ಈಗ ಭಾಳಷ್ಟು ಜನಕ್ಕೆ ಬೇರೆ ಬೇರೆ ಥರ ಫಿಯರ್ ಇರುತ್ತೆ. ಇಲ್ಲೆಲ್ಲೋ ವಾರ್ ಆಗ್ತಾ ಇರುತ್ತೆ, ಇರಾನ್ನಲ್ಲಿ, ಯುಕ್ರೇನಲ್ಲಿ ಎಲ್ಲೋ ಆಗ್ತಾ ಇರುತ್ತೆ. ನಮ್ಮ ಮನೆ ಮೇಲೆ ಆಗ್ತಾ ಇದೆ, ನಮ್ಮ ಮೇಲೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಫಿಯರ್ ಕೂತಿರುತ್ತೆ. ಅದು ಓವರ್ಕಮ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ. ಸೊ ವೈ ಇಸ್ ದಟ್ ಹ್ಯಾಪ್ನಿಂಗ್ ಅಂತ? ದಟ್ ಈಸ್ ಬಿಕಾಸ್ ಆಫ್ ಆಂಗ್ಸೈಟಿ, ಭಯ, ಆತಂಕ. ಇಲ್ಲಿ ನಮ್ಮ ಮೇಲೆ ಆಗ್ಬಿಟ್ರೆ, ಈಗ ಯುಕ್ರೇನಲ್ಲಿ ಕಾನ್ಸ್ಟೆಂಟ್ ಆಗಿ ವಾರ್ ನಡೀತಾನೆ ಇದೆ, ಇರಾನಲ್ಲೂ ನಡೀತಾ ಇದೆ. ಆ ಸುತ್ತಮುತ್ತ ದೇಶ ನಾನು ಇವತ್ತು ಬೆಳಿಗ್ಗೆ ನನ್ನ ಫ್ರೆಂಡ್ ಒಬ್ರು ದುಬೈಯಿಂದ ಫೋನ್ ಮಾಡಿದ್ರು. ಅವ್ನು ಹೇಳಿದ್ದು ನಡೀತಾನೆ ಇದೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಐ ಆಮ್ ಡ್ರೈವಿಂಗ್ ಟು ಮೈ ವರ್ಕ್ ಅಂತ ಹೇಳ್ದ. ಸೊ ಹಾಗಾಗಿ ಯು ಹ್ಯಾವ್ ಟು ಗೆಟ್ ಅಡ್ಯಾಪ್ಟೆಡ್ ದ ಸಿಚುವೇಶನ್, ಫೇಸ್ ದ ರಿಯಾಲಿಟಿ. ಇನ್ನು ಕೆಲವರು ಸಮಸ್ಯೆನೇ ಮೈ ಮೇಲೆ ಹಾಕೊಂಡು ನಮ್ಮ ತಲೆ ಮೇಲೆ, ಇನ್ನು ಕೆಲವರು ಇಲ್ಲೆಲ್ಲೋ ದೂರದ ತುಮಕೂರು ಆಚೆ ಯಾವುದೋ ಒಂದು ಊರಲ್ಲಿ ನಮ್ಮ ಮನೆ ಮೇಲೆ ಬಾಂಬ್ ಬಿದ್ದುಬಿಡುತ್ತೆ ಅಂತ ಹೇಳೋದು. ಈಗ ಸೀಲಿಂಗ್ ಕುಸ್ತು ಕೆಲವರು, ಒಂದು ಪೇಷಂಟ್ ಇದೆ ನನಗೆ, ಫ್ಯಾನ್ ಹಾಕ್ಬಿಡಿ ಅದು ಬಿದ್ದೋಗ್ಬಿಟ್ರೆ, ನನ್ನ ತಲೆ ಮೇಲೆ ಬಿದ್ದೋಗ್ಬಿಟ್ರೆ ಅನ್ನೋ ಭಯದಲ್ಲಿ ಅವ್ರ ಮನೇಲಿರೋರಿಗೆ ಫ್ಯಾನ್ ಹಾಕ್ಸೋಕ್ಕೆ ಬಿಡಲ್ಲ. ಸೆಕೆಗಾಲದಲ್ಲಿ ಮನೆ ಜನಕ್ಕೆಲ್ಲ ಎಷ್ಟು ಕಷ್ಟ ಆಗುತ್ತೆ ಇರೋದು. ಸೊ ಅವರ ಒಂದು ಭಯ, ಆಂಗ್ಸೈಟಿಯಿಂದ ಸುತ್ತಲಿನ ಇರೋ ವ್ಯಕ್ತಿಗಳಿಗೆ ಸಮಸ್ಯೆ ಕಾಸ್ ಮಾಡ್ತಾ ಇದೆ ಅಂದರೆ ಇಟ್ಸ್ ಅನ್ ಆಂಗ್ಸೈಟಿ ಡಿಸಾರ್ಡರ್. ಇಟ್ಸ್ ಕಾಸಿಂಗ್ ಅ ಪ್ರಾಬ್ಲಮ್ ಟು ದ ಅದರ್ ಪರ್ಸನ್. ಸೊ ವಾರು ಇಲ್ಲೇ ಆಗಿಬಿಟ್ರೆ, ನಮಗೆ ಬದುಕು ಕೆಟ್ಟೋಗ್ಬಿಟ್ರೆ, ನಮ್ಮ GDP ಬಿದ್ದೋಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ, ಈಗ ತುಂಬ ಕೂಲಾಗಿರೋರು ಅಯ್ಯೋ ಪ್ರಪಂಚಕ್ಕೆ ಆಗದಂಗೆ ನಮಗೂ ಆಗುತ್ತೆ ಬಿಡು ಅಂತ ಹೇಳಿ ನೋಡೋ, ದಟ್ಸ್ ಅ ರೈಟ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಓ ಹಿಂಗೆ ಆಗ್ಬಿಟ್ರೆ ಅಂತ ಹೇಳಿ, ಏನೂ ಆಗೋಕ್ಕೂ ಮುಂಚೆನೇ ಆಗೋಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಆಂಗ್ಸೈಟಿಯಲ್ಲೇ, ಸಮಸ್ಯೆಯಲ್ಲೇ ಬದುಕುವಂಥ ಸಾಧ್ಯತೆ ಇರ್ತವೆ. ಸೊ ಹಾಗಾಗಿ ಇಂಥದ್ದು ತುಂಬ ಹಿಂಸಾತ್ಮಕ ಸಿಚುವೇಶನ್ದ ಹೊರಗಡೆ ಬರಲಿಲ್ಲ ಅಂದರೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಭಾಳ ಜನಕ್ಕೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂದರೆ ಭಯ ಇರುತ್ತೆ, ಅದೊಂಥರ ಸ್ಟಿಗ್ಮಾ. ಆ ಸ್ಟಿಗ್ಮಾ ಏನು ಅಂತಂದರೆ, ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೀರಾ ಅಂತ ಅಂದರೆ ನಿಮಗೇನು ಸಮಥಿಂಗ್ ಯು ಆರ್ ಗೋಯಿಂಗ್ ರಾಂಗ್. ನಾವು ಸೈಕ್ಯಾಟ್ರಿಸ್ಟ್ನೇ ಮದುವೆ ಆಗ್ಬಿಟ್ಟಿದ್ದೀವಲ್ಲ. ಸೊ ಹಾಗಾಗಿ ಮೆಡಿಕೇಶನ್ ಪ್ರಿಸ್ಕ್ರೈಬ್ ಮಾಡಿರೋದನ್ನೂ ಅವ್ರು ತಗೊಳ್ಳೋದಕ್ಕೆ ಹಿಂಜರಿತಾರೆ. ಬಟ್ ಭಾಳಷ್ಟು ಜನಕ್ಕೆ ಆಂಗ್ಸೈಟಿ ಪ್ರಾಬ್ಲಮ್ ಆಗಿರ್ಬೋದು, ಇದೆಲ್ಲ ಇರುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡೋದಕ್ಕೆ ಇಷ್ಟರಲ್ಲ. ರೀಸನ್ ಈಸ್ ಈ ಪೊಲೀಸ್ ಸ್ಟೇಷನಿಗೆ ಹೋದಂಗೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದು. ಬೇರೆ ಡಾಕ್ಟರ್ ಹತ್ರ ಈಸಿಯಾಗಿ ಹೋಗ್ತಾರೆ, ಬಟ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದಕ್ಕೆ ಭಾಳಷ್ಟು ರಿಲಕ್ಟೆನ್ಸ್ ಇದೆ ಸಮಾಜದಲ್ಲಿ. ವೈ ಇಸ್ ದಿಸ್ ಸ್ಟಿಗ್ಮಾ ಸ್ಟಿಲ್ ಇಸ್ ದೇರ್ ಇನ್ ದ ಸೊಸೈಟಿ? ಈ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಈಗ ಆ್ಯಕ್ಚುಲಿ ಇದು ಬ್ರೈನಿಗೆ ರಿಲೇಟೆಡ್ ಡಿಸಾರ್ಡರ್ಸ್ ಇವೆಲ್ಲ ಸಮಸ್ಯೆಗಳು ನಾವೇನ ಹೇಳಿದ್ವಿ. ಡಿಪ್ರೆಷನ್, ಆಂಗ್ಸೈಟಿ, ಸ್ಕಿಜೋಫ್ರೆನಿಯಾ ಆಗಿರಲಿ, ಅಡಿಕ್ಷನ್ ಡಿಸಾರ್ಡರ್ಸ್ ಆಗಲಿ, ಈಟಿಂಗ್ ಡಿಸಾರ್ಡರ್ಸ್, ದೇರ್ ಆರ್ ಈಟಿಂಗ್ ಡಿಸಾರ್ಡರ್ಸ್, ಸ್ಲೀಪಿಂಗ್ ಡಿಸಾರ್ಡರ್ಸ್, ಎಲ್ಲ ಥರದ ಡಿಸಾರ್ಡರ್ಸ್. ನಾವೇನೋ ಯಾರಿಗಾರು ಹೇಳಿದ್ರೆ ಅಯ್ಯೋ ಈ ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ ಎಲ್ಲದಕ್ಕೂ ಒಂದು ರೋಗಕ್ಕೆ ಹೆಸರಿಟ್ಬಿಡ್ತಾರೆ, ನಾವು ಸುಮ್ಮನೆ ಕೂತರು ಹೆಸರಿಡ್ತಾರೆ, ನಿಂತರು ಹೆಸರಿಡ್ತಾರೆ, ಹಂಗೆಲ್ಲ ಇರಲ್ಲ. ಯಾವುದೇ ಸಮಸ್ಯೆಗೆ, ಮಾನಸಿಕ ಸಮಸ್ಯೆ ನಾವೇನು ಹೇಳ್ತಾ ಇದ್ದೀವಿ, ತೋರಿಸ್ಕೊಳ್ಳಿ. ಅವ್ರ ಹತ್ರ ಹೋಗ್ಬಿಟ್ರೆ ನಮ್ಮನ್ನು ಹುಚ್ಚು ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಅರೆ ಬದುಕಕ್ಕಿಂತ ಹೆಚ್ಚ ಯಾರದೋ ಒಪಿನಿಯನ್ ಮೇಲೆ ನಮ್ಮ ಬದುಕು ನಿಲ್ಬೇಕಾ ಇಸ್ ಮೈ ಕ್ವೆಶ್ಚನ್. ಸಿಂಪಲ್. ಈಗ ಜ್ವರ ಬಂದರೆ ಹೋಗಲ್ವಾ, ನೆಗಡಿ ಬಂದರೆ ಹೋಗಲ್ವಾ ನಾವು? ಆಮೇಲೆ ಹೊಟ್ಟೆ ಉರಿ ಬಂದರೆ, ಈಗ ಇನ್ನೊಬ್ರು ನೋಡಿ ಹೊಟ್ಟೆ ಉರಿ ಆಗತ್ತೆ, ಅದು ಸೇರಿ ಅದು ಸೈಕ್ಯಾಟ್ರಿಕ್ ಡಿಸಾರ್ಡ್ರು. ಡಯಾಗ್ನೋಸ್ ಮಾಡೋಕ್ಕಾಗಲ್ಲ. ಡಯಾಗ್ನೋಸ್ ಮಾಡ್ಬೋದು. ಇದು ಡೈಜೆಷನ್ ಪ್ರಾಬ್ಲಮ್ ಆದಾಗ ಹೋಗ್ತೀವಿ. ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದಾಗ ಅಯ್ಯೋ ಹಾರ್ಟಿಗೆ ಸಂಬಂಧಪಟ್ಟದಂತೆ ಅಂತ ಹೇಳಿ ಹೋಗುವಂಥದ್ದು ಇರುತ್ತೆ. ಯಾಕಂದರೆ ಕಿಡ್ನಿ ಸಮಸ್ಯೆಗಳು, ಯಾವುದೇ ಸಮಸ್ಯೆ ಆದರೂ ದೇಹದಲ್ಲಿ ತಲೆಯಿಂದ ಅಡಿಯಿಂದ ಮುಡಿವರೆಗೂ ಮನುಷ್ಯನಿಗೆ ಸಮಸ್ಯೆ ಆಗೋದು ಗ್ಯಾರಂಟಿ, ಸಾವು ಬರುವಂಥದ್ದು ಗ್ಯಾರಂಟಿ. ಯಾವುದೇ ಸಮಸ್ಯೆಗಳಿಗೆ, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಎಲ್ಲ ಥರದ ಸಮಸ್ಯೆಗಳು, ಈವನ್ ಟೈಪ್ 2 ಒಬೆಸಿಟಿ, ಕಾರ್ಡಿಯಾಕ್ ಡಿಸಾರ್ಡರ್ಸ್, ಕಿಡ್ನಿ ಡಿಸಾರ್ಡರ್ಸ್, ಎಲ್ಲ ಥರದ್ದು. ಅದೇ ಥರನೇ ಮೆದುಳಿಗೂ ಸಮಸ್ಯೆ ಆಗುತ್ತೆ. ಆ ಮೆದುಳಿಗಾಗೋ ಸಮಸ್ಯೆಗಳ ಹೆಸರೇ ಸೈಕ್ಯಾಟ್ರಿಕ್ ಇಲ್ನೆಸ್ ಅಷ್ಟೇ. ಚರ್ಮದ ರೋಗಕ್ಕೆ ಇರೋ ಡಾಕ್ಟ್ರಿಗೂ ಈ ಮಾನಸಿಕ ರೋಗಕ್ಕೂ ಡಾಕ್ಟ್ರುಗಳಿದ್ದಾರೆ, ಮನೋರೋಗ ತಜ್ಞರವರು ಅಷ್ಟೇ. ಇವ್ರು ಚರ್ಮ ರೋಗ ತಜ್ಞರಿಗೆ ನೀವು ಹುಡುಕೊಂಡು ಹೋಗೋ ಥರನೇ ಇವರು ನಿಮ್ಮ ಬದುಕನ್ನು ಚೆನ್ನಾಗಿ ಮಾಡ್ತಾರೆ. ಎಕ್ಸಾಂಪಲು, ಎದುರುಗಡೆ ಇರೋ ಬ್ಯೂಟಿಫುಲ್ ಬಿಲ್ಡಿಂಗು ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಕಣ್ಣು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಆದರೆ ಆ ಎದುರುಗಡೆ ಇರೋ ಬಿಲ್ಡಿಂಗಲ್ಲಿ ನಾವು ಬ್ಯೂಟಿ ನೋಡ್ತಿಲ್ಲ ಅಂತ ಹೇಳಿದ್ರೆ ಅವಾಗಲೂ ಡಾಕ್ಟ್ರ್ ಹತ್ರ ಹೋಗಿ. ಬಿಕಾಸ್ ಇಟ್ಸ್ ಅ ಪರ್ಸೆಪ್ಷನ್, ಇಟ್ಸ್ ಅ ಪ್ರಾಬ್ಲಮ್ ವಿತ್ ದ ಲುಕ್ಸ್. ನಾಟ್ ಲುಕ್ಸ್ ಮೀನ್ಸ್ ದ ವೇ ಯು ಲುಕಿಂಗ್ ಅಟ್ ಇಟ್, ದ ವೇ ಯು ಪರ್ಸೀವಿಂಗ್. ಸೊ ಈ ಸಮಸ್ಯೆ ಇದ್ದಾಗ ಹೋಗ್ಬೇಕು. ನಾನು ಅಂದರೆ ಏನಿದ್ರೂ ಹೋಗ್ಬಿಡಿ ಅಂತ ಹೇಳ್ತಿಲ್ಲ, ನಾವು ಅದಕ್ಕೂ ಹೇಳ್ತಾ ಇದ್ದೀವಿ. ಯಾವುದೇ ಥರವಾದಂಥ ಸಮಸ್ಯೆ ನಿಮಗೆ 21 ದಿನದ ಮೇಲೆ ಇದೆ ಅಂದರೆ, ಕಾರಣವಿಲ್ಲದೆ ಅಳ್ತಾ ಇದ್ದರೆ, ಕಾರಣವಿಲ್ಲದೆ ಬೇಜಾರಾಗ್ತಾಯಿದ್ರೆ, ತುಂಬ ಮೊಬೈಲ್ ಅಡಿಕ್ಷನ್ಸು, ಈ ಮೊಬೈಲ್ನ ನೀವು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನೋಡಿ, ನೀವು 11 ಅವರ್ 12 ಅವರ್ ಮೇಲೆ ಮೊಬೈಲಲ್ಲಿ ಇದ್ರಿ ಅಂದರೆ ಫಸ್ಟು ಹೋಗಿ ಡಾಕ್ಟರ್ ಹತ್ರ. ನೀವು ಕೆಲಸ ಮಾಡ್ತಿದ್ರೆ ಅಂತ ನಾವು ಹೇಳ್ತಿಲ್ಲ, ಬೇರೆ ಬೇರೆ ರೀತಿಯಾದಂಥ ಅಡಿಕ್ಷನ್ಸ್ಗಳಿದೆ. ನಿದ್ದೆ ಬರ್ತಿಲ್ಲ ಅಂತ, 6 ರಿಂದ 7 ಅವರು ಆರಾಮಾಗಿ ಮಲ್ಕೊಳಕ್ಕಾಗ್ತಿಲ್ಲ ಅಂದರೆ, ಇಲ್ಲ ಮಧ್ಯೆ ಎಚ್ಚರ ಆಗ್ತಾ ಇದೆ ಅಂದರೆ,
ಇಲ್ಲ ಮೇಡಮ್ ನಾನು ಮಲ್ಕೊಳಕ್ಕೆ ಹೋದರೆ 1 ಗಂಟೆ ಆದರೂ ಒದ್ದಾಡ್ತಿರ್ತೀನಿ, ಬರೋದೇ ಇಲ್ಲ ನಿದ್ದೆ ಅಂದರೆ. ಮಧ್ಯೆ ಎಚ್ಚರಾದರೆ ಪುನಃ ವಾಪಸ್ ಮಲ್ಕೊಳಕ್ಕಾಗಲ್ಲ. ಇಲ್ಲ ನಿದ್ದೆಯಲ್ಲಿ ತುಂಬ ತುಂಬ ಕೆಟ್ಟ ಕನಸುಗಳು, ಇಲ್ಲ ತುಂಬ ಭಯ ಆಗಿ ಎಚ್ಚರಾಗ್ಬಿಡ್ತೀನಿ, ತುಂಬ ಬೆವ್ತ್ಕೊಂಡು ಎಚ್ಚರಾಗ್ಬಿಡ್ತೀನಿ ಅಂದರೆ ಕೆಲವೊಂದು ಈ ಥರದ್ದೆಲ್ಲ ಸ್ಲೀಪ್ ಆಪ್ನಿಯಾ ಈ ಥರದ್ದೆಲ್ಲ ಸಮಸ್ಯೆಗಳಿದ್ರೆ, ಈಗ ಕೆಲವ್ರು ಗೊರಕೆ ಹೊಡಿತಾರೆ ಅಂತ. ಈ ಇವ್ರು ಒಬ್ಬರು ಗೊರಕೆ ಹೊಡ್ಕೊಂಡು ಮಲ್ಕೊಂಡ್ರೆ ಪಕ್ಕದವ್ರು ನಿದ್ದೆ ಬರಲ್ವಲ್ಲ. ಸೊ ಅವರು ಕಂಪ್ಲೇಂಟ್ಸ್ ಮಾಡ್ಕೊಂಬರ್ತಾರೆ, ಅಯ್ಯೋ ಏನಪ್ಪ ಇವ್ರ ಜೊತೆ ಮಲ್ಗೋದು ಅಂತೇಳಿ. ಕೌನ್ಸಿಲಿಂಗ್ಗೆ ಹೋಗಿ, ಬರೀ ಸ್ಲೀಪ್ ಡಿಸಾರ್ಡರ್ಸ್ಗೆಲ್ಲ ಎಲ್ಲ ಥರದ ಸಮಸ್ಯೆಗಳು ಇದ್ದಾಗ ಹತ್ತಿರದ ಡಾಕ್ಟ್ರ್ ಹತ್ರ ಹೋಗಿ ಹೇಳಿ. ಅವ್ರು ಹೇಳ್ತಾರೆ ಯಾರ ಹತ್ರ ಹೋಗಬೇಕು ಅಂತ. ಅವ್ರು ಹೋಗಿ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅಂತ ಅವ್ರೇನು ಪರ್ಸ್ನಲ್ ಫಿಸಿಷಿಯನ್ಸ್ಗಳು ಹೇಳ್ತಿದ್ದಂಗೆ ನಮಗೆ ಹುಚ್ಚ ನೀವು ಏನು ಹಿಂಗೆ ಕನ್ಸಿಡರ್ ಮಾಡಿಬಿಟ್ರಿ ಅಂತ ಅವ್ರ ಹತ್ರನೇ ಜಗಳಾಡಿರೋಲ್ಲ ತುಂಬ ಜನ ಇದ್ದಾರೆ. ನಿಮಗೆ ಸೈಕ್ಯಾಟ್ರಿಕ್ ಹೆಲ್ಪ್ ಬೇಕು ಅಂದ ತಕ್ಷಣ ನೀವೇನು ಹುಚ್ಚರಲ್ಲ, ಅದನ್ನು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸಿನಿಮಾ ಮಾಧ್ಯಮದಲ್ಲಿ ನೋಡಿರೋರು ಹುಚ್ಚರು ಅಂದರೆ ಗಲಾಟೆ ಮಾಡಿರೋರು, ಅವರನ್ನು ನಾವು ಹಿಡ್ದಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡಬೇಕು, ಅದು ದಟ್ ಈಸ್ ಸಿನಿಮಾ. ಅದು ಆ ಥರದ್ದು ತೋರಿಸಿದ್ದಾರೆ. ಆ ಥರದ ಎಕ್ಸ್ಟ್ರೀಮ್ ಕಾಯಿಲೆಗಳು ಇದೆ. ಸ್ಕಿಜೋಫ್ರೆನಿಯಾ ಅಂಥದ್ದು ತುಂಬ ಜಾಸ್ತಿ ಸಮಸ್ಯೆ ಆದಾಗೆಲ್ಲ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಂದ್ಬಿಟ್ಟು ಸೈಕ್ಯಾಟ್ರಿಸ್ಟ್ ಹತ್ರ ಹೋದರು ಅಂದ ತಕ್ಷಣ ಅವ್ರನ್ನ ಕಟ್ಬಿಟ್ಟು ಮಲಗಿಸ್ಬೇಕು, ಇಲ್ಲ ಸೈಕ್ಯಾಟ್ರಿಕ್ ಹಾಸ್ಪಿಟ್ಲಲ್ಲಿ ಹಿಂಗೆ ಗಟ್ಟಿಗೆ ಕೂಡಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ, ಆ ಥರದ್ದು ಏನೂ ಇಲ್ಲ. ಮೆಡಿಸನ್ಸ್ ಇದೆ, ಅದ್ಭುತವಾದಂಥ ಆ್ಯಂಟಿ ಡಿಪ್ರೆಸೆಂಟ್ಸ್ ಎಲ್ಲ ಥರದ ಮೆಡಿಸಿನ್ಸ್ ಇದೆ. ಅದರ ಆವಿಷ್ಕಾರಗಳಾಗಿದೆ, ಮನುಷ್ಯರ ಮೇಲೆ ಟ್ರಯಲ್ಸು ಆಗಿದೆ. ಅದು ಮಾತ್ರೆ ತಗೊಂಡಾಗ ಮನುಷ್ಯ ಆರಾಮಾಗೂ ಇರೋವಂಥದ್ದು ಇದೆ. ಜ್ವರ ಬಂದಾಗ ಹೆಂಗೆ ನಾವು ಪ್ಯಾರಾಸಿಟಮಾಲ್ ತೊಗೊಂಡಿರ್ತೀವಿ ಅದೇ ಥರ ಇದು ಸಹ. ಆದರೆ ಈ ಸೈಕ್ಯಾಟ್ರಿಕ್ ಡ್ರಗ್ಸ್ಗೆ ಸ್ವಲ್ಪ ಜಾಸ್ತಿನೇ ಸಮಯ ಬೇಕು, ಮೆದುಳು ಮೇಲೆ ಕೆಲಸ ಮಾಡೋ ಮಾತ್ರೆಗಳಾಗಿರೋದ್ರಿಂದ ಚೇಂಜಸ್ ಕಾಣೋಕ್ಕೆ. ಕೆಲವ್ರು ಏನಂದರೆ 10 ದಿನ ತೊಗೊಂಬಿಡ್ತಾರೆ, ಏನೂ ಚೇಂಜಸ್ಸೇ ಆಗಲಿಲ್ಲ, ನಂಗೆ ಸರಿ ಹೋಗಲಿಲ್ಲ ಅಂಥೇಳಿ. ಇನ್ಸ್ಟ್ರಕ್ಷನ್ಸ್ ಡಾಕ್ಟ್ರು ಕ್ಲಿಯರ್ ಕಟ್ಟಾಗಿ ಕೊಟ್ಟು ಕಳಿಸಿರ್ತಾರೆ. 20 ದಿನ ಬೇಕಾಗುತ್ತೆ, 21 ದಿನ ಬೇಕಾಗುತ್ತೆ, 3 ತಿಂಗಳು ಬೇಕಾಗುತ್ತೆ ಅಂತ. ಅವ್ರಿಗೆ ಹೆಂಗೆ ಅಡ್ವೈಸ್ ಮಾಡಿರ್ತಾರೆ ಹಂಗೆ ತೊಗೊಳ್ಳಿ. ಈಗ ಬೇರೆ ಥರವಾದಂಥ ಕಾನ್ಸಂಟ್ರೇಷನ್ ಇಶ್ಯೂಸ್ ಇದ್ದರೆ, ADHD ಇದ್ದರೆ, ಎಲ್ಲ ಥರದ ಸಮಸ್ಯೆಗಳು ಏನೇ ಇದ್ರೂ ಡಯಾಗ್ನೋಸ್ ಮಾಡಿ ಡಾಕ್ಟ್ರು ಮಾತ್ರೆ ಕೊಟ್ಟ ಮೇಲೆ ಪ್ಲೀಸ್ ತೊಗೊಳ್ಳಿ. ಥೆರಪಿ ಹತ್ರ ಹೋಗಿ ಅಂದರೆ ಥೆರಪೀಸು ತೊಗೊಳ್ಳಿ. ಕೌನ್ಸಿಲಿಂಗ್ ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೊಳ್ಳಿ. ಅವ್ರ ಹತ್ರ ನಾವೇನು ಬುದ್ಧಿ ಹೇಳ್ಸ್ಕೊಳ್ಳೋದು ಅನ್ನೋ ಒಂದು ಆಟಿಟ್ಯೂಡನ್ನು ಬಿಟ್ಬಿಡೋಣ. ಬುದ್ಧಿ ಹೇಳ್ತಿರಲ್ಲ ಅಲ್ಲ, ಬಟ್ ಈ ಸ್ಟಿಗ್ಮಾ ಕಡಿಮೆ ಆಗಿದೆಯಾ ಅಂತ ಮ್ಯಾಮ್? ಮುಂಚೆಗಿನ್ನ ಕಡಿಮೆ ಆಗಿದೆ. ದ ರೀಸನ್ ಇಸ್ ಲೈಕ್ ಲೋಕೇಶ್ ಬಾಬು ಸರ್ ಹಾಸ್ಪಿಟ್ಲ್ ಮುಂದೆ ಭಾಳಷ್ಟು ಕ್ಯೂ ಇರುತ್ತೆ ಈಗ, ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ದಟ್ ಈಸ್ ನೈಸ್ ಟು ನೋ ಬಿಕಾಸ್ ಈಸ್ ರಿಯಲಿ ವರ್ಕ್ ಟು ಡೂ ಅ ಲಾಟ್ ಆಫ್ ಅವೇರ್ನೆಸ್. ಐ ಅಪ್ರಿಷಿಯೇಟ್ ಹಿಮ್ ಫಾರ್ ದ್ಯಾಟ್. ನಾವು ಸಹ ಬೇರೆ ಬೇರೆ ಕಡೆ ಹೋದಾಗ ಅವೇರ್ನೆಸ್ ಮಾಡಬೇಕಾದ್ರೆ ತುಂಬ ಜನ ನನ್ನ ಕೇಳ್ತಾರೆ. ನನಗೊಂದ್ಸತಿ ಒಂದು ಅಜ್ಜಿ ಕೇಳಿದರು, ಯಾಕಮ್ಮ ದಿನ ಈ ಹಾಸ್ಪಿಟ್ಲ್ ಒಳಗಡೆ ಹೋಗ್ತೇನೆ, ನಿನ್ಗೆ ಅಷ್ಟೊಂದು ಹುಚ್ಚಿಡ್ದಿದ್ಯಾ ಅಂತ ಕೇಳಿದ್ರು. ಸೊ ಹಾಗಾಗಿ ಹೋಗಿದ ತಕ್ಷಣ ಹುಚ್ಚು ಅನ್ನೋದಲ್ಲ ಅನ್ನೋದನ್ನು ನಾನು ಹೇಳಲೇಬೇಕು. ಅವೇರ್ನೆಸ್ ಇದೆ. ಎಷ್ಟೋ ಜನ ಇಲ್ಲ ನಾನು ಹೋಗಬೇಕು, ಸರಿ ಹೋಗಬೇಕು ಅನ್ನೋ ಅರಿವು ಇರುತ್ತೆ, ಆದರೂ ಹೋಗಿರಲ್ಲ, ಪುಷ್ ಬಂದಿರಲ್ಲ. ನಾನು ನೋಡಿದಂಥ ಪ್ರಕಾರದಲ್ಲಿ ಹಳ್ಳಿಗಾಡಿನ ಸಮಸ್ಯೆಗಳ ಜನರು ಅವ್ರ ಸಮಸ್ಯೆನ ಅರ್ಥ ಮಾಡಿಕೊಂಡು ಬಂದು ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ಕೊಳ್ಳೋಷ್ಟು ಫಾಸ್ಟಾಗಿ ಸಿಟಿಯಲ್ಲಿ ತೋರಿಸ್ಕೊಳ್ಳೋದು ಕಡಿಮೆ ಇದೆ. ಅವ್ರು ಫಾಲೋಅಪ್ಸ್ಗೆ ಆರಾಮಾಗಿ ಬರ್ತಾರೆ. 20 ದಿವಸ ಬಿಟ್ಕೊಂಡು ಬನ್ನಿ ಅಂದರೆ ಕರೆಕ್ಟಾಗಿ 20 ದಿನ ಬಿಟ್ಕೊಂಡು ಬರ್ತಾರೆ. ಇವ್ರು ಫಾಲೋಅಪ್ಸ್ಗೆ ಅಷ್ಟು ಫಾಸ್ಟಾಗಿ ಬರಲ್ಲ. ನನಗೆ ಒಂದು ಆಗಿರೋವಂಥ ಎಕ್ಸ್ಪೀರಿಯನ್ಸಲ್ಲಿ ಮೆಡಿಸನ್ ತೊಗೊಳ್ಳಿ ಅಂದರೆ ಇವ್ರು ಜಾಸ್ತಿ ಏನೂ ಹೇಳಿರಲ್ಲ. ಇವರು ನಮ್ಮ ಗೂಗಲ್ ಇದೇ ಹೇಳ್ತು, ಈ ಮಾತ್ರೆ ತಗೊಂಡ್ರೆ ದಪ್ಪ ಆಗ್ಬಿಡ್ತೀನಂತೆ. ಇವೆಲ್ಲ ಗೂಗಲ್ ಸಮೇತ ಬರೀ ಇಟ್ಕೊಂಡು ಬರ್ತಾರೆ ಇನ್ಫಾರ್ಮೇಷನ್ನು. ಮಾಡಬೇಡಿ, ಗೂಗಲ್ ತಿಳ್ಕೊಬೇಡಿ. ChatGPT, ಕೆಲವರು ChatGPT ಇಲ್ಲ, ಐ ಆಮ್ ಫೀಲಿಂಗ್ ಆಲ್ ದಿಸ್, ಟೆಲ್ ಮಿ ChatGPT ವಾಟ್ ಟು ಡೂ ಅಂತ ಕೇಳಿರೋರು ಇದ್ದಾರೆ. ಅವ್ರು ಅದನ್ನು ಪ್ರಿಂಟ್ ಹಾಕೊಂಡು ಬರ್ತಾರೆ. ಇದು ChatGPT ಇದನ್ನೆಲ್ಲ ಹೇಳ್ತು, ನೀವು ಹೇಳಲೇ ಇಲ್ಲ. ChatGPT ನನ್ನನ್ನು OCD ಅಂತ ಡಯಾಗ್ನೋಸ್ ಮಾಡಿದೆ, ನೀವು ನೋಡಿದ್ರೆ ಹೇಳ್ತಿಲ್ಲ. ಕೆಲವರು ಡಯಾಗ್ನೋಸಿಸ್ ಸಮೇತ ಬರ್ತಾರೆ. ಸೊ ಇಟ್ಸ್ ಓಕೆ. ಅರಿವು ಬರೋದು ಇಂಪಾರ್ಟೆಂಟು. ಅರಿವು ಬಂದ ಮೇಲೆ ಏನು ಮಾಡಬೇಕು ಅನ್ನೋತಾನು ಮಾಡೋದು ವೆರಿ ಇಂಪಾರ್ಟೆಂಟ್. ಜಸ್ಟ್ ವಿತ್ ಓನ್ಲಿ ಇನ್ಫಾರ್ಮೇಷನ್ ಇಸ್ ನಾಟ್ ಯೂಸ್ಫುಲ್. ಯು ಶುಡ್ ಸ್ಟಾರ್ಟ್ ಆ್ಯಕ್ಟಿಂಗ್ ಆನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಾನು ನೋಡಿದ್ದು. ಹಳ್ಳಿಯವರು ನಿಜವಾಗ್ಲೂ ಮಾಡ್ತಾರೆ. ಫಾಲೋಅಪ್ಸ್ಗೆ ಮನೆ ಮಂದಿ ಬರಲಿಲ್ಲ ಅಂದರೆ ಅವರೇ ಬಾಯ್ಲಿ ಇವತ್ತು ನಿನಗೆ ಡಾಕ್ಟ್ರು ಹೇಳೋರಲ್ಲ ಹೋಗ್ಬಿಡೋಣ ಬಾ ಅಂತ ಕರ್ಕೊಂಡು ಬಂದು ಮೆಡಿಸಿನ್ ತೊಗೊಳ್ಳೋದೆಲ್ಲ ಕರೆಕ್ಟಾಗಿರುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಹೋಗಿ ತೋರಿಸಿ. ಅಯ್ಯೋ ಮಾತ್ರೆ ನುಂಗ್ಬಿಟ್ರೆ ಅಡಿಕ್ಟ್ ಆಗಿಬಿಡ್ತೀನಿ, ಅದು ಬೇರೆ ಇದೆ. ಇನ್ನು ಈ ಥರದ ಮಾತ್ರೆಗಳು ತೊಗೊಂಬಿಟ್ರೆ ನನ್ನ ಕಿಡ್ನಿ ಕೆಟ್ಟೋಗುತ್ತಾ? ಕೆಲವ್ರು ಕೇಳ್ತಾರೆ, ನಂಗೆ ಏನಾರು ಆಗಿಬಿಟ್ರೆ, ನನ್ನ ಕಿಡ್ನಿ ಕೆಟ್ಟೋಗ್ಬಿಟ್ರೆ, ನಾನು ಸಖತ್ ದಪ್ಪ ಆಗಿಬಿಟ್ರೆ, ನಂಗೆ ಡಯಾಬಿಟಿಸ್ ಬಂದುಬಿಟ್ರೆ. ಸೊ ನಾನು ತುಂಬ ಜನಕ್ಕೆ ಕೇಳೋದು, ಡಯಾಬಿಟಿಸ್ 20 ವರ್ಷಕ್ಕೆ ಬಂದಮೇಲೆ ಟ್ರೀಟ್ಮೆಂಟ್ ಜೀವನ ಪರ್ಯಂತ ತೊಗೊಂತಿರ್ತಾನೆ. ಸೊ ಇದೂ ಅದೇ ಥರ, ಏನು ಅಂಥ ಸಮಸ್ಯೆಗಳಾಗಲ್ಲ. ಈ ಮೆಡಿಸಿನ್ಸ್ಗಳು ತುಂಬಾ ರಿಸರ್ಚ್ ಆಗಿ ಬರುವಂಥದ್ದು ಮಾತ್ರೆಗಳು. ಸೊ ದೇ ಆರ್ ವೆರಿ ಸೇಫ್. ಅಷ್ಟು ಸುಲಭವಾಗಿ ಏನು ಕಿಡ್ನಿ ಕೆಡಲ್ಲ. ಲಕ್ಷಕ್ಕೆ ಒಬ್ಬರಿಗೋ ಯಾರಿಗೋ ಆಗುವಂಥ ಸಾಧ್ಯತೆ ಇರುತ್ತೆ, ಲಕ್ಷದಲ್ಲಿ. ಅದು ಬೇರೆ ಡಿಪಾರ್ಟ್ಮೆಂಟ್ ಮೆಡಿಸಿನ್ಸಲ್ಲೂ ಆಗುವಂಥದ್ದು ಇರುತ್ತೆ. ಸೊ ಆ ಲಕ್ಷದಲ್ಲೇ ನೀವೇ ಅದೃಷ್ಟವಂತರ ಹೋದರೆ ಏನು ಮಾಡೋಕ್ಕಾಗಿರಲ್ಲ. ಬಟ್ ಹಂಗೆ ಆಗಲ್ಲ. ಪ್ಲೀಸ್ ಟೇಕ್ ಮೆಡಿಸಿನ್ಸ್ ಇಫ್ ಇಟ್ ಈಸ್ ನೀಡೆಡ್. ನಾನು
ಆಮೇಲೆ ಇನ್ನೊಂದು ಪ್ರಾಬ್ಲಮ್ಮು, ಅನ್ವಾಂಟೆಡ್ ಆಗಿ ಮಾತ್ರೆಗಳನ್ನು ತಗೊಳ್ಳೋಂಥ ಸಮಸ್ಯೆಗಳಿದ್ದು ಅದರಿಂದ ಅಡಿಕ್ಷನ್ ಮಾಡ್ಕೊಂಡಿರೋಂಥವ್ರು ಇದ್ದಾರೆ. ಹೌದು. ನನ್ನ ಹತ್ರ ಒಬ್ಬ ಹುಡುಗ ಬಂದಿದ್ದ, ಐ ರಿಮೆಂಬರ್ ಹಿಮ್ ವೆರಿ ಕ್ಲಿಯರ್ಲಿ. ಮಡಿಕೇರಿಯಿಂದ. ಹ್ಮ್. 19 ಸಬ್ಸ್ಟೆನ್ಸ್ ಅಬ್ಯೂಸಸ್, ಹ್ಮ್. 19 ಬೇರೆ ಬೇರೆ ವಸ್ತುಗಳಿಗೆ ಅಡಿಕ್ಷನ್ ಆಗುವಂಥದ್ದಿತ್ತು. ಅವ್ನು ನನಗೆ ಹೇಳೋನು, ನೀನು ಒಂದು ಬಿಡಿಸು, ನಾನು ಇನ್ನೊಂದು ಮಾಡ್ತೀನಿ ಅಂತ ಹೇಳಿ. ಅಂದರೆ ಅವ್ನಿಗೊಂದು 22 ವರ್ಷದ ಹುಡುಗ, ಇಂಜಿನಿಯರಿಂಗ್ ಡ್ರಾಪ್ ಔಟು, ಯಾವುದೋ ಕಾಲೇಜಲ್ಲಿ. ಅವ್ರ ಅಮ್ಮ ಕರ್ಕೊಂಬಂದು ಏನಾದ್ರು ಮಾಡಿ ಸರಿ ಮಾಡಿ ಡಾಕ್ಟ್ರೆ ಅಂತೇಳಿ. ಅವನಿಗೆ ಟ್ರೀಟ್ಮೆಂಟು, ಕೌನ್ಸಿಲಿಂಗು, ಟ್ರೀಟ್ಮೆಂಟ್ ನನ್ನ ಹಸ್ಬೆಂಡ್ ಆಗ್ತಿದ್ರು. ಈಸ್ ಓಕೆ. ಈಗ ಆಫ್ಟರ್ 3 years ಈ ಸ್ಲೈಟ್ಲಿ ಬೆಟರ್. ಅಡಿಕ್ಷನ್ ಎಲ್ಲ ಕಡಿಮೆ ಆಗಿದೆ. ಈಗ ನಾನು ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಡಿಗ್ರಿ ಮುಗಿಸ್ಬೇಕು ಅಂಥೇಳಿ. ಕಾರಣ ಫ್ರೆಂಡ್ಸು, ಆಮೇಲೆ ಒನ್ ಆಫ್ ದ ಬ್ಯಾಡ್ ರಿಲೇಷನ್ಶಿಪ್, ರಾಂಗ್ ಫ್ರೆಂಡ್ಸು, ಚಾಯ್ಸ್ ಆಫ್ ರಾಂಗ್ ಪೀಪಲ್. ಅವನ ಬೆಸ್ಟ್ ಫ್ರೆಂಡು ಇವತ್ತು ಈಸ್ ಅ CEO ಆಫ್ ಒನ್ ಬಿಗ್ ಸ್ಟಾರ್ಟಪ್ ಕಂಪನಿ. ಇಟ್ ಈಸ್ ದ ರೈಟ್ ಚಾಯ್ಸಸ್ ವಿ ಮೇಕ್ ಇನ್ ದ ರೈಟ್ ಟೈಮ್. ಎಸ್ಪೆಷಲಿ ಈ ನಮ್ಮ ಡಿಗ್ರಿ ಓದೋಕ್ಕೆ ನಮ್ಮ ಮುಂಚೆ PUC ಓದೋ ವಯಸ್ಸು, ಆ ವಯಸ್ಸು ತುಂಬ ವಲ್ನರಬಲ್ ವಯಸ್ಸು. ಸರಿ ತಪ್ಪುಗಳು ಅರ್ಥ ಆಗಿರಲ್ಲ. ಸೊ ಈ ಥರದ ಸಂದರ್ಭದಲ್ಲಿ ಟ್ರೈ ಮಾಡೋಣ, ಕ್ಯೂರಿಯಾಸಿಟಿಯಿಂದ ಹೋಗಿ ಏನೇನೋ ಟ್ರೈ ಮಾಡಿ ಅವೆಲ್ಲ ಅಡಿಕ್ಷನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ರಾಬಬಲಿ ನಾವು ಹೇಳೋದು, ಆ ಟೈಮಲ್ಲಿ ಕರೆಕ್ಟಾಗಿ ದೊಡ್ಡವ್ರ ಮಾತನ್ನು ಕೇಳಿ, ಕೀಪ್ ಕಂಟ್ರೋಲ್ ಓವರ್ ಯುವರ್ ಎಮೋಷನ್ಸ್, ಕೀಪ್ ಕಂಟ್ರೋಲ್ ಓವರ್ ಯುವರ್ ಡಿಸೈರ್ಸ್. ಇನ್ಸ್ಟೆಂಟಾಗಿ ಏನೋ ಮಾಡೋಕ್ಕೋಗಿ ಫಸ್ಟೆಲ್ಲ ಕ್ಯೂರಿಯಾಸಿಟಿಯಲ್ಲಿ ಸ್ಟಾರ್ಟ್ ಆಗೋದು, ಆಮೇಲೆ ಹೋಗ್ತಾನೆ ಅಡಿಕ್ಷನ್ಸ್ ಆಗೋದು. ಸೊ ಹಾಗಾಗಿ ಇವತ್ತು ಆ ಹುಡುಗ ಇವತ್ತಿಗೂ ನನಗೆ ಅವ್ನ ನೆನಪು ಯಾಕಿದೆ ಅಂದರೆ, ಅವ್ನ ಫ್ರೆಂಡು CEO ಆದಮೇಲೆ ಅವ್ನು ಸ್ವಲ್ಪ ಆ್ಯಂಗ್ಸೈಟಿ ಆಗಿತ್ತು. ಅವ್ನು ಬಂದಿದ್ದ, ಇವನೇ ಕರ್ಕೊಂಬಂದಿದ್ದ, ನನ್ನ ಫ್ರೆಂಡ್ ಇವನು ಟ್ರೀಟ್ಮೆಂಟ್ ಮಾಡಿ ಅಂಥೇಳಿ. ಅವ್ನು ರೈಟ್ ಚಾಯ್ಸ್ ಮಾಡಿದ್ದಕ್ಕೆ ಅವನು ಈಗ 30 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾನೆ. ಇವತ್ತು ಇವನು ಈಗ ಇಂಜಿನಿಯರಿಂಗ್ ಮುಗಿಸ್ಬೇಕು ಅಂತ ಹೇಳಿ ಅಟ್ಲೀಸ್ಟ್ ಈಸ್ ಮೇಡ್ ಅ ಡಿಸಿಷನ್. ಸೊ ಒನ್ ರಾಂಗ್ ಡಿಸಿಷನ್ ಕ್ಯಾನ್ ಲೀಡ್ ಟು ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಬರೀ ಆಗ ಆ ಥರ ಸಮಸ್ಯೆ ಆದಾಗ ನಾವೊಬ್ಬರೇ ಅನುಭವಿಸಲ್ಲ, ಮನೆ ಮಂದಿನೂ ಆ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅಯ್ಯೋ ಆವಾಗ ಬೈತಾರೆ, ಅಯ್ಯೋ ನೋಡಿ ಇನ್ನಿಂದ ಹಿಂಗಾಯಿತು, ಕಂಪ್ಯಾರಿಸನ್ ಎಲ್ಲ ಮಾಡ್ತಾರೆ. ಆವಾಗ ಇನ್ನೂ ಹಿಂಸೆ ಅನ್ಸೋದ್ರ ಬದಲು ಪ್ಲೀಸ್ ಚೂಸ್ ದ ರೈಟ್. There is a concept called longevity, or like living extra years. Being a doctor, if you give some extra years to some person, how is supposed to live that extra years? ಈಗ ಸರ್, ಇದು ಒಳ್ಳೆ ಅದ್ಭುತ ಕ್ವೆಶ್ಚನ್. ನನಗೆ ಯೋಚನೆ ಮಾಡೋದು, ಬದುಕಿಗೆ ಒಂದು ಭರವಸೆ, ಬದುಕಿಗೆ ಸರಿಯಾದ ವ್ಯಕ್ತಿ, ನನ್ನ ಬದುಕಿಗೆ ಮಾಡೋಕ್ಕೆ ಒಂದು ಉತ್ತಮವಾದಂಥ ಲಕ್ಷ್ಯ, ನನಗೊಂದು ಗುರಿ, ಇವೆಲ್ಲ ಇದ್ದಾಗ ಅವನಿಗೆ ಲಾಂಗಿವಿಟಿ ಜಾಸ್ತಿ ಆದಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಗುರಿ ಇಲ್ಲ, ಗೋಲ್ ಇಲ್ಲ, ನಾವು ಹೇಳ್ತೀವಲ್ಲ ಮುಂದೆಗಡೆ ಗುರಿ, ಹಿಂದೆಯ ಸರಿಯಾದ ಗುರುಗಳು ಎಲ್ಲ ಇದ್ದಾಗ ಯು ಹ್ಯಾವ್ ಎಕ್ಸ್ಟ್ರಾ ಇಯರ್ಸ್ ಫಾರ್ ಲೈಫ್, ಯು ವಿಲ್ ಡೂ ವೆರಿ ವಂಡರ್ಸ್. ಈಗ ತುಂಬ ಅಡಿಕ್ಷನ್ ಎತ್ಕೊಂಡು ಎಲ್ಲ ಜೊತೆ ಜಗಳ ಆಡ್ಕೊಂಡು ಏನೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲದಾಗ ಆ ವ್ಯಕ್ತಿ ಲಾಂಗ್ ಇನ್ ಲೈಫ್ ತೊಗೊಂಡು ವಾಟ್ ದೇ ವಿಲ್ ಅಗೇನ್ ಡೂ ರಾಂಗ್ ಥಿಂಗ್ಸ್. ಸೊ ಲಾಂಗಿಟಿವಿಟಿ ಬೇಕೇ ಬೇಕು. ಈಗ ಡಯಾಬಿಟಿಸ್ ಇದ್ದಾಗ ಎಷ್ಟೋ ಜನ ಅಯ್ಯೋ ಸ್ವಲ್ಪ ಎಕ್ಸ್ಟ್ರಾ ಇಯರ್ಸ್ ಕೊಟ್ಟರೆ ನಾನು ಸರಿ ಮಾಡ್ಕೋತೀನಿ. ಈಗಂತೂ ಈ ಥರದ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಜನ ಕರೆಕ್ಟ್ ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡಿಕೊಂಡು ದೇರ್ ಲಾಂಗಿಟಿವಿಟಿ ಇಸ್ ಗಾಟ್ ಬೆಟರ್. ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಗುರು ಸರಿಗೆ ಇಟ್ಕೊಳ್ಳಿ. ವೆನ್ ಯು ಹ್ಯಾವ್ ಲಾಂಗಿಟಿವಿಟಿ ಸಿಕ್ಕಿದಾಗ, ನಾನು ಅವಾಗಲೇ ಹೇಳಿದೆ, ಸ್ಪಿರಿಚುವಲ್ ಕೈಂಡ್ ಆಫ್ ಅ ಥಾಟ್ ಪ್ರೋಸೆಸ್ಸು ಬಿಲ್ಡಪ್ ಮಾಡಿ. ಏನಾದರೂ ಯು ಬಿಲ್ಡ್ ಸಮ್ ಗುಡ್ ಥಿಂಗ್ಸ್ ಅರೌಂಡ್ ಯು, ಯು ಬಿಲ್ಡ್ ಗುಡ್ ನೆಟ್ವರ್ಕ್ ಅರೌಂಡ್ ಯು, ಬಿಲ್ಡ್ ಯೋರ್ ಸೆಲ್ಫ್ ವೆರಿ ವೆಲ್. ನೀವೇ ಒಂದು ಅದ್ಭುತವಾದಂಥ ಎಕ್ಸಾಂಪಲ್ ಆದಾಗ, ಈಗ ನಮ್ಮ SSIT ಕಾಲೇಜಿನ ಒಂದು ವ್ಯಕ್ತಿ ಅದ್ಭುತ ಒಂದು ಎಕ್ಸಾಂಪಲ್ ಆದಾಗ, ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹಿಮ್. ನೋಡು ಇವ್ರ ಥರ ಆಗಬೇಡ ಅನ್ನೋವಂಥದ್ದು ಒಂದು ಎಕ್ಸಾಂಪಲ್ ಇರುತ್ತೆ, ಇವ್ರ ಥರ ಆಗೋ ಅನ್ನೋ ಥರದ ಎಕ್ಸಾಂಪಲ್ ಇರುತ್ತೆ. ನಾನು ಇವ್ರ ಥರ ಆಗಬೇಕು ಅನ್ನೋ ಥರದಲ್ಲಿ ಪ್ರಾಬಬ್ಲಿ ಯು ಕ್ಯಾನ್ ಯೂಸ್ ದ ಲಾಂಗಿಟಿವಿಟಿ ಟೈಮ್ ಟು ಪ್ರೂವ್ ಯೋರ್ ಸೆಲ್ಫ್. ಇಟ್ಸ್ ನಾಟ್ ದಟ್ ಯು ಫೈಟಿಂಗ್ ಆ್ಯಂಡ್ ಟ್ರೈಂಗ್ ಟು ಪ್ರೂವ್ ಸಮಥಿಂಗ್ ಟು ದ ವರ್ಲ್ಡ್ ಅಲ್ಲ, ಯು ಆರ್ ಪ್ರೂವಿಂಗ್ ಐ ಆಮ್ ವರ್ತ್ ಲಿವಿಂಗ್ ಮೈ ಲೈಫ್ ಅಂತ. ಲಾಂಗಿಟಿವಿಟಿ, ಪ್ರೂವ್ ಯೋರ್ ಸೆಲ್ಫ್, ಇಟ್ ವಾಸ್ ವರ್ತ್ ಲಿವ್ಡ್ ಎವ್ರಿ ಸೆಕೆಂಡ್. ಖುಷಿಯಲ್ಲಿ ನಿಮಗೆ ಪ್ರಪಂಚ ಪರ್ಯಟನೆ ಮಾಡಬೇಕಾ, ಮಾಡಿ, ಟ್ರಾವೆಲ್. ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾ, ಮಜಾ ಮಾಡಿ. ನೀವು ಪುಸ್ತಕಗಳನ್ನು ಓದಿ ತಿಳಿಬೇಕಾ, ಅಯ್ಯೋ ಏನು ಕಂಡೋರ್ ಪುಸ್ತಕ ಓದೋದು, ನಾನೇ ಬುಕ್ ಬರೀತೀನಿ ಅಂದಂಗಿದ್ರೆ ಅದನ್ನು ಮಾಡಿ ಪ್ಲೀಸ್. ಬಿಕಾಸ್ ಯುವರ್ ಎಕ್ಸಾಂಪಲ್ಸ್ ಕ್ಯಾನ್ ಬಿ ಲರ್ನಿಂಗ್ ಲೆಸನ್ಸ್ ಫಾರ್ ಸಂಬಡಿ ಎಲ್ಸ್. ಸೊ ಮಾಡಿ, ಕಷ್ಟದಲ್ಲಿರೋರು ಕೈ ಹಿಡಿರಿ, ಅವ್ರಿಗೇನೋ ಹೆಲ್ಪ್ ಮಾಡಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಕೋಚಿಂಗ್ ಮಾಡಿ, ಮೆಂಟರಿಂಗ್ ಮಾಡಿ. ಇವೆಲ್ಲ ಮಾಡೋದ್ರಿಂದ ಸಾರ್ಥಕತೆ, ಬದುಕಿನ ಸಾರ್ಥಕತೆ ನಮ್ಮ ಮೆದುಳಲ್ಲೇ, ನಮ್ಮ ಮನಸ್ಸಿನಲ್ಲೇ ಡಿಸ್ಟ್ರಕ್ಷನ್ನೂ ಅಲ್ಲೇ ಇದೆ, ನಮ್ಮ ಮೆದುಳಲ್ಲೇ ಕನ್ಸ್ಟ್ರಕ್ಷನ್ನೂ ಅಲ್ಲೇ ಇದೆ. ನಾನು ಸರಿ ಅಂದಾಗ ಕನ್ಸ್ಟ್ರಕ್ಷನ್ ಆಯಿತು, ಅಯ್ಯೋ ನಾನು ಯಾಕೆ ಹಿಂಗೆ ಅಂದಾಗ ಡಿಸ್ಟ್ರಕ್ಷನ್ ಆಯಿತು. ಸೊ ಪ್ರಾಬಬ್ಲಿ ಇಟ್ಸ್ ದ ವೇ ವಿ ಲಿವ್. ಕುರುಕ್ಷೇತ್ರದ ಯುದ್ಧ
ಹೊರಗಡೆನೇ ನಡೆದಿದ್ದು. ಆದರೆ ಪ್ರತಿದಿನ ನಮ್ಮ ಮೆದುಳಲ್ಲೂ ಸಹ ಸಾಕಷ್ಟು ಕುರುಕ್ಷೇತ್ರಗಳು ನಡೀತಾನೆ ಇರ್ತವೆ. ಅದರಿಂದ ನಾವು ಹೊರಗಡೆ ಬರೋದು ಇಂಪಾರ್ಟೆಂಟು. ಆ ಕುರುಕ್ಷೇತ್ರದ ಯುದ್ಧ ಒಳಗಡೆ ನಡಿಬೇಕಾದ್ರೆ ನಾವು ಎಂಥ ಕೃಷ್ಣನನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲವರು ಬಾ ಮಗ ಬಾ ಮಗ ಒಂದು ಹಾಡಿದಿಲ್ಲ, ಒಂದು ಬಾ ಮಗ ನೋಡಿ ಬಾ ಮಗ ಮಜಾ ಮಾಡು ಅಂತ ಡಿಸಿಷನ್ ಬಾ ಮಗ ಮಾಡೋದ್ರ ಬದಲು ಇನ್ಯಾರೋ ಬಾರಪ್ಪ ಕುತ್ಕೊಂಡು ಲೆಟ್ ಅಸ್ ಡೂ ಎ ಜಾಯಿಂಟ್ ಪ್ರಾಜೆಕ್ಟ್, ಲೆಟ್ ಅಸ್ ಡೂ ಸಮ್ ಇಂಟರ್ನ್ಶಿಪ್ಸ್ ಟುಗೆದರ್, ಲೆಟ್ ಅಸ್ ಲರ್ನ್. ಏನು ಮಾಡದೆ ಲೆಟ್ ಅಸ್ ಸಿಂಪ್ಲಿಸಿಟ್. ಏನು ಮಾಡೋದು ಬೇಡ, ಇಲ್ಲಿ ಕ್ಯಾಚ್ ಅಂದರೆ ಹತ್ರ ಹೋಗ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋಣ ಅಂತ ಹೇಳೋ ಒಳ್ಳೆ ಫ್ರೆಂಡ್ ಅದು ಸಾಕು. ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಡೂ ಸಮಥಿಂಗ್. ವಿತೌಟ್ ಡೂಯಿಂಗ್ ಎನಿ ನಾನ್ ಸೆನ್ಸ್ ಆಲ್ಸೋ ಯು ಆರ್ ಸ್ಟಿಲ್ ಲಿವಿಂಗ್ ಎ ಲೈಫ್. ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ ಪಾಸಿಟಿವ್ ಅಂತಾನೆ ನಾನೇನು ಹೇಳ್ತಿಲ್ಲ. ಏನು ಮಾಡೋದೇ ಬೇಡ, ಸುಮ್ಮನೆ ಕೂತ್ಕೊಳ್ಳಿ. ಇನ್ನು ಅಲ್ಲಿ ಹೋಗೋರನ್ನ ಗಲಾಟೆ ಮಾಡಿ ಟ್ರಾಲ್ ಮಾಡಿ ರೇಗ್ಸೋದೆಲ್ಲ ಏನು ಮಾಡಬೇಡಿ. ನಿಮ್ಮ ಪಾಡ ನೀವು ಡಿಸ್ಕಷನ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ. ಎಸ್ಟಾಬ್ಲಿಷ್ ಅ ವೆರಿ ಗುಡ್ ಫ್ರೆಂಡ್ಶಿಪ್ ಆಲ್ಸೋ. ವಿ ಆರ್ ಫ್ರೆಂಡ್ಸ್ ಫಾರ್ ಲೈಫ್ ಅಂತ. ಆಗಿನ ಕಾಲದಲ್ಲಿ 60-70 ವರ್ಷಗಳ ಫ್ರೆಂಡ್ಶಿಪ್ಗಳು ಉಳ್ಕೊಂಡಿದೆ. ಇವಾಗ ನೀವು 6 ಮಂತ್ಸ್ ಫ್ರೆಂಡ್ಸ್, ವೀಕೆಂಡ್ ಫ್ರೆಂಡ್ಸ್, ಈ ಥರ. ಪ್ಲೀಸ್ ಮೇಕ್ ಲಾಂಗಿಟಿವಿಟಿ ಬೇಕಾ, ಮೇಕ್ ಲಾಂಗ್ ಲಾಸ್ಟಿಂಗ್ ಫ್ರೆಂಡ್ಸ್. Let us go for a rapid question and answer. Overthinking or not at all thinking, which one is more dangerous? ಮೋರ್ ಡೇಂಜರಸ್ ಓವರ್ ಥಿಂಕಿಂಗ್. ನೀವು ಓವರ್ ಥಿಂಕಿಂಗ್ ಮಾಡಿದ್ರೆ ಲೈಕ್ ನಮ್ಮ ಬ್ರೈನ್ ಸೆಲ್ಸ್ಗೆ ಏನಾದರೂ ಅಫೆಕ್ಟ್ ಆಗುತ್ತಮ್ಮ? ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಬಿಕಾಸ್ ಐ ನಾಟ್ ಗೋನ್ ಗೆಟ್ ವೆಲ್ವ್ ಇನ್ ಟು ರ್ಯಾಪಿಡ್ ಥಿಂಗ್ ಬಿಕಾಸ್ ಐ ಸಪೋಸ್ ಟು ಆಸ್ ದಟ್ ಒನ್ ಕ್ವಶನ್. ಲೈಕ್ ಓವರ್ ಥಿಂಕಿಂಗ್ ಹೆಂಗೆ ಅಂತ ಅಂದರೆ ಲೈಕ್ ಎಸ್ಪೆಷಲಿ ಐ ಲಾಸ್ಟ್ ಇಟ್. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಲೈಕ್ ನಾನು ಒಂದು 4 ಸತಿ ಯೋಚನೆ ಮಾಡ್ತಾಯಿದ್ದೆ ಯಾವುದಾದ್ರೂ ಒಂದು ಆನ್ಸರ್ ಟಿಕ್ ಮಾಡುವಾಗ. ಫಸ್ಟ್ ಟೈಮ್ ಥಿಂಕ್ ಮಾಡುವಾಗ ಅದು ಕರೆಕ್ಟಾಗಿರೋದು, ಬಟ್ ನಾನು 3-4 ಸತಿ ಅದಕ್ಕೆ ನನ್ನ ಥಾಟ್ ಪ್ರೋಸೆಸ್ ಕೊಟ್ಟಾಗ ಓವರ್ ಥಿಂಕ್ ಮಾಡಿದಾಗ ಅದು ರಾಂಗ್ ಆಗ್ತಾಯಿತ್ತು. ಸೊ ಡಸ್ ಇಟ್ ಎಫೆಕ್ಟ್ ಸಮಥಿಂಗ್ ಓವರ್ ಥಿಂಕಿಂಗ್ ಮಾಡೋದ್ರಿಂದ? ಥಿಂಕಿಂಗ್ ಅಂದರೆ ಆಲೋಚನೆ. ಹ್ಞೂ ಯೋಚನೆ ಮಾಡಲೇಬೇಕು. ಆಲೋಚನೆಗಳು. ಈಗ ಏನೋ ಒಂದು ವಿಚಾರವಾಗಿ ಯೋಚನೆ ಮಾಡಬೇಕು. ಆದರೆ ಚಿಂತೆ ಮಾಡೋದು ಬೇರೆ. ಯು ಆರ್ ಲೈಕ್ ಆಲ್ಮೋಸ್ಟ್ ಥಿಂಕಿಂಗ್ ಸರಿನಾ ತಪ್ಪ ಆ ಥರದಲ್ಲಿ. ಓವರ್ ಥಿಂಕಿಂಗ್ ತುಂಬ ಜನ ಮಾಡ್ತಾರೆ. ಥಿಂಕಿಂಗ್ ನಿಂತೋಗಿರೋಂಥ ಜಾಗದಲ್ಲಿನೂ ಅವ್ರು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಇಟ್ಸ್ ಆಫ್ ನೋ ಯೂಸ್. ಇಟ್ ಈಸ್ ನಾಟ್ ಫ್ರೂಟ್ಫುಲ್, ಇಟ್ ಈಸ್ ನಾಟ್ ಯೂಸ್ಫುಲ್. ಆದರೂ ಸುಮ್ಮನೆ ಇದು ಸರಿಗಿಲ್ವೇನೋ, ಅವರೇ ಸರಿಗಿಲ್ವೇನೋ, ನಾನೇ ಸರಿಗಿಲ್ವೇನೋ, ಈ ಥರದೆಲ್ಲ ಆಲೋಚನೆ, ಎಕ್ಸ್ಟ್ರಾ ಬೇಡದ ಆಲೋಚನೆಗಳು ಓವರ್ ಥಿಂಕಿಂಗ್. ವಾಟ್ ಡಸ್ ಸೈಲೆನ್ಸ್ ಡೂ ಎ ಪರ್ಸನ್ಸ್ ಮೈಂಡ್? Heal. Depends. Okay. Depends. Okay. If he is silent without not able to express his emotion, damage. Okay. He is silent because he understood he has to be fine. Heal the body. Heal the brain. Heal the body. Do everyone has a breaking point? Definitely. All of us have. ಒಬ್ಬರಿಗೆ ಬೇಸಿಕ್ ಪಾಯಿಂಟೇ ಬ್ರೇಕಿಂಗು, ಇನ್ನೊಬ್ರು ಮ್ಯಾಕ್ಸಿಮಮ್ ಆದಮೇಲೆ ಬ್ರೇಕು. ಸೊ ಇಟ್ ಜಸ್ಟ್ ಡಿಪೆಂಡ್ಸ್ ಅಷ್ಟೇ. Harder to treat, anger or sadness? Both need to be treated. Sadness. Can willpower alone fix a mental illness? Definitely yes ಅಲ್ಲ, but yes, sure. One thing every parent should do immediately. To the child, Yeah. say them I love you. Okay. Means like they should stop Criticize. criticism. ನೀನೇನು ಹಿಂಗಿದ್ಯಾ? Crying in public, is that brave or it is a weak point? It's a braveness. It's not easy to cry so easily. Oh, is it? Like It depends. okay. Some cry just for attention. Okay. Some cry who are asking for help. So depends. Phone addiction, just a bad habit or real disorder? ರೋಗ, biggest disorder. One movie or book you always recommend to people? Movie. One movie if you any want to movie suggest. is really good. ನಾನು I would recommend Munaba MBBS. Okay. I really like that. Book ಅಂತಂದ್ರು no second question, no second thought, ಭಗವದ್ಗೀತೆ. ನಾನು ಇವತ್ತು ಹೇಳಿದೆ ಎಷ್ಟೋ quotes were from that. I've already read it quite number of times, Okay. but I want to still read it. I will keep reading. I'll keep learning. If human mind come with warning label, what could it say? Warning label of the mind, make me talk. Listen to me. Yeah. Listen to me.
Hope so. Like we have addressed a lot of questions. So hope so. We're gonna continue this, ma'am. Like Very again and again. important to the Gen Zs, Uh, to all the engineering wonderful students out here. Physical activity is extremely important. True. Very true. I'm going to run in my brain. I'm going to think. I'll do. Think enough, please go and do. Communicate, very important. Drink a lot of water, eat well, sleep well, make memories. Do things to the best of your ability. ಕರ್ಮಾನುಸಾರ ಜೀವನ. ಕರ್ಮದ ಫಲ ನಮಗೆ ಬೇಕಿಲ್ಲ. ನಾವು ಏನು ಮಾಡ್ಬೇಕು ನಾವು ಮಾಡ್ಬೇಕಷ್ಟೆ. ಡೋಂಟ್ ಥಿಂಕ್ ಟು ಮಚ್. ಜಸ್ಟ್ ಡೂ ಯುವರ್ ರೆಸ್ಪಾನ್ಸಿಬಿಲಿಟಿ. ಗಾಡ್ ವಿಲ್ ಡೂ ದ ರೆಸ್ಟ್. Like you're talking about physical activity. This college is won by Dr. G. Parmeshwara sir. So he is one of the finest athlete like Karnataka has seen. ಸೊ ನೀವು ಜಿ ಕೆ ವಿ ಕೆಗೆ ಹೋದರೆ ಇನ್ನೂ ಬೋರ್ಡ್ ಇದೆ, ಆ ರೆಕಾರ್ಡ್ನ ಇದುವರೆಗೂ ಯಾರೂ ಬ್ರೇಕ್ ಮಾಡೋದಕ್ಕಾಗಿಲ್ಲ. ಸರ್ ಆ್ಯಸ್ ರ್ಯಾನ್ ಲೈಕ್ ಅಥ್ಲೆಟಿಕ್ಸಲ್ಲಿ 10.9 ಸೆಕೆಂಡ್ಸಲ್ಲಿ ಓಡಿರೋ ರೆಕಾರ್ಡ್ನ ಇನ್ನೂ ಯಾರೂ ಮುರಿದಿಲ್ಲ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಈ ಕಾಲೇಜಲ್ಲಿ ಓದ್ತಾ ಇರೋ ಮಕ್ಕಳು ಆ್ಯಂಡ್ ಲೈಕ್ ಈಸ್ ಆಲ್ಸೋ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, they should get an inspiration from him and like they should go for physical activity, including us. ಡೆಫಿನೆಟ್ಲಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸೊ ಅವರನ್ನ ಎಕ್ಸಾಂಪಲ್ ಆಗಿ ತಗೊಳಂಗಿದ್ರೆ ಅದ್ಭುತವಾಗಿ ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ಸ್ ಮಾಡಿರೋರು. True. ಸೊ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಓದಿ, ವಿಚಾರ ಎಲ್ಲೆಲ್ಲೋ ಇದೆ ತಿಳ್ಕೊಳ್ಳಿ. ಬಿಕಮ್ ನಾಲೆಡ್ಜ್ ಸಕರ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ವಿಚಾರ ತಿಳ್ಕೊಳ್ಳಿ, ವಿನಯವಂತಿಕೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ಲರ್ನಿಂಗ್ ಇಸ್ ಇವನ್ ಮೋರ್ ಇಂಪಾರ್ಟೆಂಟ್. ಲರ್ನಿಂಗ್ ಆದಮೇಲೆ ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಪುಟಿಂಗ್ ಇಟ್ ಟು ಆ್ಯಕ್ಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೆಲ್ಫ್ ಲವ್ ದ ಬೆಸ್ಟ್ ಲವ್. Thank you so much, ma'am. Hope so we're going to continue this podcast again in one more series. Hope so we're going to come back to our campus again Please and keep again. calling me again. It was a pleasure being here. Best wishes to all of you. Thank you so much, ma'am. Thank you for sparing a lot of time with us. Thank you. Thank you so much. ನಮಸ್ಕಾರ. Okay.